ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ. ಲಲಿತಾ ತ್ರಿಪುರ ಸುಂದರಿ ಯಾಕೆ ಜನ್ಮ ತಾಳಿದ್ರು? ಶಿವ ಸತಿ ಅಗ್ನಿಲಿ ಇದಕ್ಕೆ ಹೋದಾಗ, ದಹನವಾಗೋದಾಗ ಅವನು ತನ್ನ ಹೆಂಡತಿನ ಕಳ್ಕೊಂಡೆ ಅಂತ ಕೋಪದಲ್ಲಿ ತಪಸ್ಸು ಕೂತ್ಕೊಂಡ್ಬಿಡ್ತಾನೆ. ತಾರಕಾಸುರ ಅಂತ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ. ಎಲ್ಲವನ್ನು ಧ್ವಂಸ ಮಾಡಕ್ ಶುರು ಮಾಡ್ಕೊಂಡಿರ್ತಾನೆ. ದೇವಾನುದೇವತೆಗಳು ಮನ್ಮಥನ್ನ ಕಳಿಸ್ತಾರೆ, ಶಿವನ್ನ ಭಂಗ ಮಾಡು, ತಪಸ್ಸನ್ನ ಭಂಗ ಮಾಡಿ ಅವ್ನ ಎಬ್ಸು. ಮನ್ಮಥನ್ನ ಕಳಿಸಿದಾಗ ಮನ್ಮಥನ್ಗೂ ಶಿವ ಮೂರ್ಣೆ ಕಂಡ್ಬಿಟ್ಟು ಭಸ್ಮ ಮಾಡ್ಬಿಡ್ತಾನೆ. ದೇವಾನುದೇವತೆಗಳು ಮತ್ತೆ ಬಂದು ಶಿವನ ಹತ್ರ ಬೇಡ್ಕೊಳ್ತಾರೆ. ಆ ಭಸ್ಮವನ್ನ ತಗೊಂಡು ಶಿವ ತಾರಕಾಸುರನ ಸಂಹಾರಕ್ಕಾಗಿ ಅಂತ ಬಂಢಾಸುರ ಅಂತ ಒಬ್ಬನ್ನ ಸೃಷ್ಟಿ ಮಾಡ್ತಾನೆ. ಆದ್ರೆ ಇವನೇನ್ ಮಾಡ್ತಾನೆ, ಬಂಡಾಸುರ ಘೋರ ತಪಸ್ಸುಗಳನ್ನ ಮಾಡಿ 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 ಎಲ್ಲಾ ಫಲಗಳನ್ನು ಪಡ್ಕೊಂಡು ರಾಕ್ಷಸ ಬುದ್ಧಿ ಕಲ್ತ್ಕೊಳ್ಳೋಕೊಳ್ತಾನೆ. ಬಂಡಾಸುರ ಏನ್ ಮಾಡ್ತಾನೆ, ಪಾರ್ವತಿನೇ ಮೋಹಿಸಕ್ಕೆ ಪ್ರಾರಂಭಿಸ್ತಾನೆ. ರಾಕ್ಷಸ ಗುಣದವ್ರಿಗೆ ಗೊತ್ತಿರಲ್ವಲ್ಲ, ತಾಯಿ ಅಕ್ಕ ತಂಗಿರು. ಕಲಿಯುಗದಲ್ಲಿ ಕೂಡ ನಾವ್ ಅದನ್ನೆಲ್ಲ ನೋಡ್ತೀವಿ. ನನಗೆ ನೀನ್ ಬೇಕು, ಅದೇನಾದ್ರು ಮಾಡಿ ನಾನು ನಿನ್ನ ಪಡ್ಕೊಳ್ಳೇಬೇಕು ಅಂತ ಅವನು ಹಠ ತೊಟ್ಟಾಗ ದೇವಿ ಚಾಮುಂಡೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ರಿತ, ಅವಳು ಶ್ರೀಮಾತಾ ಶ್ರೀ ಮಹಾರಾಜ್ಞಿ. ಆ ಅಗ್ನಿಯಿಂದ ಉದ್ಭವಿಸಿದವಳೆ ಲಲಿತಾ ತ್ರಿಪುರ ಸುಂದರಿ. ಈ ಲಲಿತಾ ಸಹಸ್ರನಾಮ ಏನಿದೆ ಅಲ್ಲ, ಇದು ಒಂದು ಪವರ್ಫುಲ್ ಟೂಲ್ ಅಂತ ಅಂತಾರೆ. ಈ ಲಲಿತಾ ಸಹಸ್ರನಾಮವನ್ನ ನೀವು ಹೇಳ್ದಂಗೆ ಸಾಧನೆ ಮಾಡ್ಬೇಕು ಅಂತ ತಗೊಳ್ತಾರೆ. ಆ ಸಾಧನೆ ಮಾಡೋರು ಸಂಕಲ್ಪ ಮಾಡ್ಕೊಂಡು ನೀವು ಲಲಿತಾ ಸಹಸ್ರನಾಮನ ಜನಗಳನ್ನೆಲ್ಲ ಸೇರಿಸ್ಕೊಳ್ದೆ ಒಬ್ಬರೇ ಇದ್ದು ನೀವು ದೇವಿ ಕನೆಕ್ಟ್ ಆಗಿ ಮಾಡುವಂತಹ ಸಾಧನೆ ಇದೆಯಲ್ಲ, ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಲಲಿತಾ ತ್ರಿಪುರ ಸುಂದರಿದು ಅವಳು ರುದ್ರಗ್ರಂಥಿ ವಿಭೇದಿನಿ ಮಾಡಿ ನಿಮ್ಗೆ ಆಜ್ಞಾ ಚಕ್ರ ತನಕ ಬರೋ ತನಕ, ಇಲ್ಲಿ ವಿಷ್ಣು ಗ್ರಂಥಿ ವಿಭೇದಿನಿ ಮಾಡಿದಾಗ್ಲೂ ಅವಳು ನಿಮ್ಗೆ ಅನಾಹತ ಚಕ್ರದಲ್ಲಿ ಕನೆಕ್ಟ್ ಆಗ್ತಾಳೆ. ತುಂಬಾ ಜನ ನೋಡಿ ಪೂಜೆ ಮಾಡ್ತಾ ಮಾಡ್ತಾ ಅಳಕ್ ಶುರು ಮಾಡ್ತಾರೆ. ಸೊ ಲಲಿತಾ ಸಹಸ್ರನಾಮದಲ್ಲಿ ಬರೀ ದೇವಿನ ಹೊಗಳೋದು ಮಾತ್ರನೇ ಇಲ್ಲ, ಒಂದು ಈ ತರ ಭಜನಾ ಮೂಲಕ ಹೇಳೋದು, ಒಂದು ಸಾಧನೆ ಮಾಡೋದಾದ್ರೆ, ಇನ್ನೊಂದು ನಿಮ್ಗೆ ಸೈಂಟಿಫಿಕಲಿ ಕೂಡ ಡಿಕೋಡಿಂಗ್ ನೀವು ಮಾಡ್ತಾ ಹೋದ್ರೆ ಒಂದೊಂದೇ ಇಡೀ ಬ್ರಹ್ಮಾಂಡದ ಶಕ್ತಿ ಅದರಲ್ಲಿ ಅಡಗಿದೆ. ವರಾಹ ಸ್ವಾಮಿಗೂ ವಾರಾಹಿ ದೇವಿಗೂ ಏನ್ ಸಂಬಂಧ? ಹಿರಣ್ಯಾಕ್ಷನಿಂದ ಭೂಮಿನ ಕಾಪಾಡಬೇಕು ಅಂತ ವರಹಾಸ್ವಾಮಿ ಅವತಾರವನ್ನ ತಾಳಿದ್ರು. ಹಾಗೆ ವರಹಾಸ್ವಾಮಿ ತರಾನೇ ಮನುಷ್ಯನ ದೇಹ ಬಟ್ ಹಂದಿ ಮುಖ ಇಟ್ಕೊಂಡ್ರು ಅಂತ ದೇವಿ, ಫೆಮಿನೈನ್ ಕ್ವಾಲಿಟಿ, ಫೆಮಿನೈನ್ ಎನರ್ಜಿ ಇರುವಂತ ದೇವಿ ಅಂದ್ರೆ ವಾರಾಹಿ ಸ್ವಾಮಿ. ಸೌಂದರ್ಯ ಲಹರಿ ಅನ್ನೋದು ದೇವಿನ ವರ್ಣನೆ ಮಾಡಿದ್ದ ಅಥವಾ ಏನಿದ್ರು ಸೌಂದರ್ಯ ಲಹರಿ? ಕೆಲವರು ಒಂದು ಲೆವೆಲ್ಗೆ ಒಂದು ಹೆಣ್ಣು ಅಂತ ಒಂದು ಆರ್ಡಿನರಿ ಮನುಷ್ಯನಾಗಿ ನೋಡಿದಾಗ ಬರೆಯಕ್ ಸಾಧ್ಯತೆ ಆಗುತ್ತೆ. ಆದ್ರೆ ದೇವಿಯ ಅಂಗಾಂಗಗಳನ್ನ ವರ್ಣಿಸಿ ಬರೆಯೋ ಶಕ್ತಿ ಮತ್ತೆ ಜ್ಞಾನ ಅದು ಆದಿಶಂಕರರಿಗೆ ಮಾತ್ರ ಇತ್ತು. ಪಿತೃ ಲೋಕ ಅನ್ನೋದೇ ಒಂದಿದೆ. ಸೊ ಎಷ್ಟೋ ತಲಮಾರುಗಳಿಂದ ನಾವೆಲ್ಲ 100 ಜನ್ಮಗಳಿಂದ ಬಂದಿದೆ. 2 ತಾತನ ಹೆಸರು ಹೇಳಿ ಅಂದ್ರೆ ನನ್ನ ಹಿಂದಿಂದು ಮುತ್ತಾತಂದು ಹೇಳ್ಬೋದು, ಅದ್ರ ಹಿಂದಿಂದು ತಾತನ ಹೆಸರು ಹೇಳಿ ನಮ್ಗೆ ಗೊತ್ತೇ ಇರಲ್ಲ. ಸೊ ಆ ಎಲ್ಲಾ ಪಿತೃಗಳ ಎನರ್ಜಿ ಅಲ್ಲಿರುತ್ತೆ. ಮಾಡೋದು ಉತ್ತಮ ಕಾರ್ಯಗಳನ್ನ ಮಾಡಿಸ್ಬಿಡ್ಬೇಕು, ಅವಾಗ ಅದು ಪಿತೃಗಳಿಗೆ ತೃಪ್ತಿ ಆಗುತ್ತೆ. ತಾತ ಮುತ್ತಾತಂದ್ರು, ಅಜ್ಜಿ ಮುತ್ತಜ್ಜಿಯರ್ನೆಲ್ಲರನ್ನೂ ಜ್ಞಾಪಿಸ್ಕೊಂಡು ಅವ್ರಿಗೊಂದು ನೀವು ನಮಸ್ಕಾರವನ್ನ ಸಲ್ಲಿಸಲೇಬೇಕು. ಯಾಕಂದ್ರೆ ನಿಮಗೆ ಈ ಜನ್ಮನ ಕೊಟ್ಟು ಈ ಜನ್ಮದಲ್ಲಿ ಕರ್ಮ ಮುಗಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಜ್ಞಾನಿಗಳಾಗಿ ಇವಾಗಲೇ ಇದೆಲ್ಲ ಪಿತೃ ಕಾರ್ಯಗಳನ್ನ ಮುಗಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಲ್ಲ ದೋಷಗಳು. ಅಟ್ಲೀಸ್ಟ್ ನೀವು ಮುಗಿಸಿ ಬುದ್ಧಿವಂತರಾಗಿ. ನೀವು ಮುಗಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಅದು ಕಂಟಿನ್ಯೂ ಆಗುತ್ತೆ. ಮಹಾಲಯ ಅಮಾವಾಸ್ಯೆ ದಿನ ಏನ್ ನಡೆಯುತ್ತೆ? ನಿಜವಾಗ್ಲೂ ನಮ್ಮ ಪಿತೃಗಳು ಈ 10 ದಿನ ಬಂದಿರ್ತಾರ? ಮಹಾಲಯ ಅಮಾವಾಸ್ಯೆ ದಿನ ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ನಾನೇ ಆಕ್ಚುಲಿ ಕಾಯ್ತಾ ಇದ್ದೀನಿ ಸೀರಿಯಸ್ಲಿ. ಬಹಳಷ್ಟು ಸಾರಿ ನಾನು ಲಲಿತಾ ಸಹಸ್ರನಾಮ ಕೇಳಿದಾಗೆಲ್ಲ ಈ ಪ್ರತಿಯೊಂದೊಂದು ಪದದ ಹಿಂದೆ ಅಥವಾ ಏನು ಮಂತ್ರಗಳಿದೆ ಅದರ ಹಿಂದೆ ಯಾಕೆ ಅಷ್ಟು ಪವರ್ಫುಲ್, ಅದರ ಹಿಂದೆ ಇರ್ತಕ್ಕಂಥ ದೇವಿ, ಆಕೆ ಪ್ರತಿರೂಪ ನೀವು ಗಮನಿಸ್ತಾ ಹೋದ್ರೆ ಲಲಿತಾ ಸಹಸ್ರನಾಮದಲ್ಲಿ ಏನೇನಿದೆ ಅಲ್ಲ, ದೇವಿ ವರ್ಣ ಎಷ್ಟು ಅದ್ಭುತವಾಗಿದೆ ಅಂದ್ರೆ ವಾವ್. ಬನ್ನಿ, ಇವತ್ತು ಪಾಡ್ಕಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತೀವಿ ಲಲಿತಾ ತ್ರಿಪುರ ಸುಂದರಿ ಬಗ್ಗೆ. ಯಾರೀಕೆ, ಏನು, ಆ ಮಹಾತಾಯಿ ಬಗ್ಗೆ, ಆ ಜಗನ್ಮಾತೆ ಬಗ್ಗೆ ತಿಳ್ಕೊಳಕ್ಕೆ ನೀವೆಷ್ಟು ಕಾಯ್ತಿದ್ರ, ನಾನು ಡಬಲ್ ಎಕ್ಸೈಟ್ಮೆಂಟ್ ಇವತ್ತು ನನಗೆ. ಆಸ್ ಯೂಶುವಲ್ ಇವತ್ತು ಪಾಡ್ಕಾಸ್ಟ್ ಅಲ್ಲಿ
ಇಂಟ್ರಡಕ್ಷನೇ ಬೇಡ ಇವರಿಗೆ. ಸೊ ನಿಮ್ಮೆಲ್ಲರ ಫೇವ್ರೆಟ್, ನನ್ನ ಫೇವ್ರೆಟ್ ಆಧ್ಯಾತ್ಮಿಕ ಚಿಂತಕರು ಇವರು. ನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದು ಏನೋ ಒಂಥರ ಇವ್ರ ಮುಂದೆ ಕೂತಿರಂತ ನಾನು ಈ ಮಾತನ್ನ ಹೇಳ್ತಿಲ್ಲ. ಪ್ರತಿ ಸಾರಿ ಪಾಡ್ಕಾಸ್ಟಲ್ಲಿ ಇಲ್ಲಿ ಕೂತ್ಕೊಂಡು ಇವರೊಟ್ಟಿಗೆ ಈ ಪಾಡ್ಕಾಸ್ಟ್ ಮಾಡ್ಬೇಕಂದ್ರೆ ನಂಗೆ ಸಾಕ್ಷಾತ್ ದೇವಿನೇ ಕೂತ್ಕೊಂಡು ಮಾತಾಡ್ದಂಗೆ ಅನ್ಸುತ್ತೆ ನಿಜವಾಗ್ಲೂ. ಸೊ ಅವರೇ ಡಾಕ್ಟರ್ ರೂಪಾ ಇರೋರು. ಥ್ಯಾಂಕ್ ಯು, ಸೋ ಕೈಂಡ್ ಆಫ್ ಯು. ಅದು ಸಚ್ ಅ ಬಿಗ್ ಕಾಂಪ್ಲಿಮೆಂಟ್. ನಿಮ್ದು ಆಕ್ಚುಲಿ ಎಷ್ಟೊಂದು ಜನ ಕಾಂಪ್ಲಿಮೆಂಟಲ್ಲೂ ಪಾಪ ಅದು ಬರ್ದಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಮನುಷ್ಯನಿಗೆ ಸಿಗಕ್ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್. ಅಂಡ್ ಸಾಕ್ಷಾತ್ ದೇವಿ ತರನೇ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮಮ್ಮ ಹೇಳಿದ್ರು ನನ್ಗೆ ಆಕ್ಚುಲಿ ಟ್ರೆಡಿಷನಲಿ ಡ್ರೆಸ್ ಮಾಡ್ಕೊಳ್ಳಿ ಒಂದು ಪಾಡ್ಕಾಸ್ಟ್ಗಾದ್ರು ಅಂತ. ಥ್ಯಾಂಕ್ಸ್ ಟು ಯೋರ್ ಮಾಮ್. ಎಸ್ ಅಮ್ಮ. ಅಂಡ್ ಇವತ್ತು ಈ ಉಟ್ರೋ ಸೀರೆ ಬಗ್ಗೆ ಹೇಳಲೇಬೇಕು. ಹೌದು, ಚಾಮುಂಡಿ ಬೆಟ್ಟದಲ್ಲಿ ದೇವಿಗೆ ಉಡಿಸಿದಂತ ಸೀರೆನ ಅಲ್ಲಿ ಸೇಲ್ಗೆ ಹಾಕಿರ್ತಾರಲ್ಲ, ಅದನ್ನ ತಗೊಂಡೆ. ಇವತ್ತು ಲಲಿತಾ ತ್ರಿಪುರ ಸುಂದರಿ ಬಗ್ಗೆನೇ ಹೇಳ್ಬೇಕು ಅಂದಾಗ ಅದೇ ಸೀರೆ ಉಟ್ಕೋಬೇಕು ಅಂತ. ಆಕ್ಚುಲಿ ಇದನ್ನು ಪಾಪ ಅಲ್ಲಿ ನಮ್ ಬಂದಿದ್ದಂತ ಪ್ರೊಡ್ಯೂಸರ್ ಅವ್ರು ಗಿಫ್ಟ್ ಕೊಡ್ಸಿದ್ರು. ದೇವಸ್ಥಾನಕ್ಕೆ ಮೊನ್ನೆ ತಾನೇ ಹೋಗಿದ್ವಿ ನಾವೆಲ್ಲ. ನಾನು ಹೇಳಿದಲ್ಲ, ನಿನ್ನೆ ರಾತ್ರಿ ನಾನು ಅಲ್ಲೇ ಇದ್ದೆ, ಮೈಸೂರಲ್ಲೇ ಇದ್ದೆ. ಚಾಮುಂಡಿ ದರ್ಶನ ಮಾಡ್ಬೇಕು ಅಂದ್ರು ಕೂಡ ಐ ವಾಸ್ ಥಿಂಕಿಂಗ್ ದೇವಿ ಬಗ್ಗೆ ಎಷ್ಟು ಕೇಳ್ತಾ ಹೋದ್ರು ಕೂಡ ಅದ್ಭುತ. ಸೊ ಇವತ್ತು ನಾವು ಮಾತಾಡಕ್ ಕೊಡ್ತಿರ್ತಕ್ಕಂಥ ವಿಚಾರ ಕೂಡ ಅದೇನೆ, ಲಲಿತಾ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿ ಯಾರಿವರು, ಯಾಕೆ ಜನ್ಮ ತಾಳಿದ್ರು? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅವಳು ನೋಡಿ, ನಾರಾಯಣಿ ಅವಳೆ ಅನ್ನೋ ತರ, ನಾರಾಯಣನ ಸ್ವರೂಪ ಕೂಡ ಅಂತ. ನನಗೆ ಚಿಕ್ಕ ವಯಸ್ಸಿಂದ ಪ್ರೇರಣೆ ಮಾಡಿ ನನಗಿಷ್ಟು ಎನರ್ಜಿ ಕೊಟ್ಟು, ಇಷ್ಟು ಜ್ಞಾನವನ್ನ ಕೊಟ್ಟು, ಒಂದು ಗುರು ಸ್ಥಾನದಲ್ಲೂ ನಿಂತು, ದೇವತೆ ಸ್ಥಾನದಲ್ಲೂ ನಿಂತು, ತಾಯಿ ಸ್ಥಾನದಲ್ಲೂ ನಿಂತು, ತಂದೆ ಸ್ಥಾನದಲ್ಲೂ ನಿಂತು, ಎಲ್ಲಾ ಸ್ಥಾನದಲ್ಲಿ, ಸ್ನೇಹಿತೆ ಸ್ಥಾನದಲ್ಲೂ ನಿಂತು ನನ್ನನ್ನ ಬೆಳೆಸಿದಂಥವಳೆ ಲಲಿತಾ ತ್ರಿಪುರ ಸುಂದರಿ. ಸೊ ನನಗೆ ಗೊತ್ತಿಲ್ದೇನೋ ಲಲಿತಾ ಸಹಸ್ರನಾಮನ ಕಲ್ತು ಹೇಳ್ತಾ ನನ್ನ ಜೀವನನೇ ಪೂರ್ಣ ಮಟ್ಟದಲ್ಲಿ ಬದಲಾಯಿಸಿದವಳು. ಹೇಗೆ ಲಲಿತಾ ತ್ರಿಪುರ ಸುಂದರಿ ಹುಟ್ಟಿದ್ಲು ಅಂತ ಹೇಳಿದ್ರೆ, ಅವಳ ಕತೆ ಇದೆಲ್ಲ ಮಾರ್ಕಂಡೇಯ ಪುರಾಣಕ್ಕೆ ಹೋಗ್ಬೋದು, ಬ್ರಹ್ಮಾಂಡ ಪುರಾಣಕ್ಕೆ ಹೋಗ್ಬೋದು. ಅನೇಕ ಪುರಾಣಗಳಲ್ಲಿ ದೇವಿ ಮಹಾತ್ಮೆಯಲ್ಲೂ ಉಲ್ಲೇಖಿಸಿದೆ. ಇದನ್ನ ಓದ್ತಾ ಹೋದಾಗ 2-3 ತರ ಕತೆಗಳಿದೆ. ಒಂದು ಏನು ಅಂತ ಹೇಳಿದ್ರೆ, ಅದೇ ಶಿವ ಸತಿ ಅಗ್ನಿಲಿ ಇದಕ್ಕೆ ಹೋದಾಗ, ದಹನವಾಗೋದಾಗ ಅವಳ ದೇಹವನ್ನು ಎತ್ಕೊಂಡು ಓಡಾಡ್ತಾನೆ. ಅದಕ್ಕೆ ವಿಷ್ಣು ಚಕ್ರ ಬಿಟ್ಟು ಅದನ್ನ ಎಲ್ಲಾ ಕಡೆ ಶಕ್ತಿಪೀಠಗಳಾದ್ಮೇಲೆ ಅವನು ತನ್ನ ಹೆಂಡತಿನ ಕಳ್ಕೊಂಡೆ ಅಂತ ಕೋಪದಲ್ಲಿ ತಪಸ್ಸು ಕೂತ್ಕೊಂಡ್ಬಿಡ್ತಾನೆ. ಶಿವ ಘೋರ ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟಾಗ ಏನಾಗತ್ತೆ, ತಾರಕಾಸುರ ಅಂತ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ. ಆವಾಗ ದೇವಾನುದೇವತೆಗಳಿಗೆ ಭಯ ಆಗಕ್ ಶುರು ಆಗತ್ತೆ. ಶಿವ ಎಷ್ಟು ದಿನ ಆದ್ರೂ ಎದ್ದೇಳ್ತಾನೆ ಇಲ್ಲ, ತಪಸ್ಸು ಕೂತ್ ಬಿಡ್ತಾನೆ, ಯಾರಪ್ಪ ನೋಡ್ಕೊಳ್ಳೋದು ಅಂತ. ಯಾಕಂದ್ರೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸರಿಸಮಾನವಾಗಿ ಒಂದು ಪ್ರೋಟೋಕಾಲ್ ಪ್ರಕಾರ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ನಿಭಾಯಿಸ್ತಾ ಇದ್ದಾರೆ. ಹಾಗಾದಾಗ ತಾರಕಾಸುರ ಹುಟ್ಕೊಂಡು ಎಲ್ಲವನ್ನು ಧ್ವಂಸ ಮಾಡಕ್ ಶುರು ಮಾಡ್ಕೊಂಡಿರ್ತಾನೆ. ಅವನು ತಪಸ್ ಮಾಡಿ ವರ ಪಡ್ಕೊಂಡು ತನಗ್ ಬೇಕಾದ್ದೆಲ್ಲಾನು ಕಿತ್ಕೊಳ್ತೀನಿ ಅನ್ನೋದು. ಸೊ ಅವಾಗ ದೇವಾನುದೇವತೆಗಳು ಬಂದು ಶಿವನ ಹತ್ರ ಕೇಳ್ಕೊಳ್ತಾರೆ. ಕೇಳ್ಕೊಳ್ಳೋಕ್ಕೂ ಮುಂಚೆ ಅವರು ಮನ್ಮಥನ್ನ ಕಳಿಸ್ತಾರೆ. ಶಿವನ್ನ ಭಂಗ ಮಾಡು, ತಪಸ್ಸನ್ನ ಭಂಗ ಮಾಡಿ ಅವ್ನ ಎಬ್ಸು, ನಾವೇನಾದ್ರು ಎಬ್ಸಕೋದ್ರೆ ನಮ್ಗೆ ಶಾಪ ಕೊಟ್ಬಿಡ್ತಾನೆ ಅಂತ ಮನ್ಮಥನ್ನ ಕಳಿಸಿದಾಗ ಮನ್ಮಥನ್ಗೂ ಶಿವ ತುಂಬಾ ಕೋಪ ಮಾಡ್ಕೊಂಡು 3ನೇ ಕಂಡ್ಬಿಟ್ಟು ಭಸ್ಮ ಮಾಡ್ಬಿಡ್ತಾನೆ. ನೀನ್ ಯಾಕೆ ಬಂದ್ ನನ್ನ ಎಬ್ಬಿಸ್ದೆ ಅಂತ. ಮತ್ತೆ ಮನ್ಮಥನು ಭಸ್ಮವಾಗೋದಾಗ ದೇವಾನುದೇವತೆಗಳು ಮತ್ತೆ ಬಂದು ಶಿವನ ಹತ್ರ ಬೇಡ್ಕೊಳ್ತಾರೆ. ಅಲ್ಲಪ್ಪ, ಮನ್ಮಥ ಕೂಡ ನಮಗೆ ಇದೇನು ಅಂತ ಹೇಳಿದ್ರೆ ಎಲ್ಲವನ್ನು ನಿಭಾಯಿಸೋದಕ್ಕೆ ಅವನು ಕೂಡ ಬೇಕು. ಒಂದು ಅಟ್ರಾಕ್ಷನ್ನು, ಪ್ರೀತಿ, ಕಾಮ ಎಲ್ಲದಕ್ಕೂ ಬೇಕಾಗ್ತಾನೆ. ಹಾಗೆ ನೀ ಸುಟ್ಬಿಟ್ಟಿಯಲ್ಲ ಅಂತಂದಾಗ ಆ ಭಸ್ಮವನ್ನ ತಗೊಂಡು ಶಿವ ತಾರಕಾಸುರನ ಸಂಹಾರಕ್ಕಾಗಿ ಅಂತ ಬಂಢಾಸುರ ಅಂತ ಒಬ್ಬನ್ನ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡೋದು ಶಿವನೇ ಸೃಷ್ಟಿ ಮಾಡಿದಾಗ ಶಿವನ ಮಗನ್ ರೂಪದಲ್ಲಿರ್ತಾನ ಅವನು. ಇವಾಗ ಹೇಗೆ ಗಣೇಶನ್ನ ಸುಬ್ರಹ್ಮಣ್ಯನ್ನ ಸೃಷ್ಟಿ ಮಾಡ್ಕೊಂಡ್ರು ಹಾಗೆ. ಆದ್ರೆ ಇವನೇನ್ ಮಾಡ್ತಾನೆ, ಬಂಡಾಸುರ ತಾನು ಘೋರ ತಪಸ್ಸುಗಳನ್ನ ಮಾಡಿ 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 ಎಲ್ಲಾ ಫಲಗಳನ್ನು ಪಡ್ಕೊಂಡು ರಾಕ್ಷಸ ಬುದ್ಧಿ ಕಲ್ತ್ಕೊಳ್ಳೋಕ್ ಹೊರಟೋಗ್ತಾನೆ. ಶಿವನ್ ಮಗನೇ ಅಂದ್ರೆ ಶಿವನ ಶಕ್ತಿಯಿಂದ ಮನ್ಮಥನ ಭಸ್ಮದಿಂದ ಸೃಷ್ಟಿಯಾದಂತ ಬಂಡಾಸುರ. ಆ ಬಂಡಾಸುರ ಹುಟ್ಟೋದು ತಾರಕಾಸುರನ ಸಂಹಾರ ಮಾಡ್ಲಿ ಅಂತ ಇವನು ಹುಟ್ಟಿಸ್ತಾನೆ. ಆದ್ರೆ ಇವನೇನ್ ಮಾಡ್ತಾನೆ, ರಾಕ್ಷಸ ಸ್ವರೂಪವನ್ನ ಪಡ್ಕೊಂಡು ಆಮೇಲೆ ಶಿವ ಮತ್ತೆ ದೇವಾನುದೇವತೆಗಳು ತಾರಕಾಸುರನ ಸಂಹಾರನು ಮಾಡಿದ್ಮೇಲೆ ಬಂಡಾಸುರ ಏನ್ ಮಾಡ್ತಾನೆ, ದೇವಿನ ಪಾರ್ವತಿನೇ ಮೋಹಿಸಕ್ಕೆ ಪ್ರಾರಂಭಿಸ್ತಾನೆ.
ತನ್ನ ಸ್ವಂತ ತಾಯಿ ತಾಯಿ ಅನ್ನೋದು ಅವ್ರಿಗೆಲ್ಲ ರಾಕ್ಷಸ ಗುಣದವ್ರಿಗೆ ಗೊತ್ತಿರಲ್ವಲ್ಲ, ತಾಯಿ ಅಕ್ಕ ತಂಗಿರು. ಕಲಿಯುಗದಲ್ಲಿ ಕೂಡ ನಾವ್ ಅದನ್ನೆಲ್ಲ ನೋಡ್ತೀವಿ. ಅಕ್ಕ ತಂಗಿರು ಅಂತ ಹೇಳ್ಕೋತಾರೆ, ಅಥವಾ ರಿಲೇಟಿವ್ಸ್ ಅಂತ ಹೇಳ್ಕೊಂಡ್ರು ಕೂಡ ತಪ್ಪು ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಂಡಾಸುರ ಅಂತ ತಪ್ಪು ಕೆಲಸನ ಮಾಡಕ್ ಹೋದಾಗ ತಾಯಿನೇ ಮೋಹಿಸಿ ನನಗ್ ನೀನ್ ಬೇಕು, ಅದೇನಾದ್ರು ಮಾಡಿ ನಾನು ನಿನ್ನ ಪಡ್ಕೊಳ್ಳೇಬೇಕು ಅಂತ ಅವನು ಹಠ ತೊಟ್ಟಾಗ ದೇವಿ ಚಾಮುಂಡೇಶ್ವರಿ ಮತ್ತೆ ತಿರ್ಗಾ ಬಂದು ಬಂಡಾಸುರನ ವಧೆ ಮಾಡಬೇಕು ಅಂತನ್ನೋದಕ್ಕೆ ದೇವಿಗೆ ಋಷಿ ಮುನಿಗಳೆಲ್ಲ ಕೂತು ಒಂದು ತಪಸ್ ಮಾಡ್ತಾರೆ, ಯಜ್ಞಯಾಗಗಳನ್ನ ನಡೆಸ್ತಾರೆ, ಋಷಿಗಳು ದೇವತೆಗಳು ಎಲ್ರು. ಸೊ ತಮ್ಮದೇ ಒಂದು ಅಂಗಾಂಗಗಳನ್ನ, ಅಂದ್ರೆ ಮೆಟಾಫರ್ ಆಗಿ ಕಲಿ ಒಂದೊಂದು ಅಂಗಗಳನ್ನ ಒಂದೊಂದು ಶಕ್ತಿನ ಆಹುತಿಯನ್ನಾಗಿ ಕೊಟ್ಟು ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯುತ, ಅವಳು ಶ್ರೀಮಾತಾ ಶ್ರೀ ಮಹಾರಾಜ್ಞಿ, ಆ ಅಗ್ನಿಯಿಂದ ಉದ್ಭವಿಸಿದವಳೆ ಲಲಿತಾ ತ್ರಿಪುರ ಸುಂದರಿ. ಸೊ ಅವಳಿಗೆ ಎಷ್ಟು ಪವರ್ ಅಂದ್ರೆ ಎಲ್ಲಾ ದೇವಾನುದೇವತೆಗಳ ಶಕ್ತಿಯನ್ನು ಹೊಂದಿದಾಳೆ. ಆ ಲಲಿತಾ ತ್ರಿಪುರ ಸುಂದರಿ ಬಂದು ಬಂಡಾಸುರನ ವಧೆನ ಮಾಡ್ತಾಳೆ. ಅಲ್ಲಿಂದ ಹುಟ್ಕೊಂಡ್ಲು ಲಲಿತಾ ತ್ರಿಪುರ ಸುಂದರಿ. ಒಂದು. ಇನ್ನೊಂದು, ಅವಳಿಗೆ ಲಲಿತಾ ಸಹಸ್ರನಾಮವನ್ನ ಬರಿಬೇಕು ಅಂತಂದಾಗ ಇದು ಕೂಡ ಪುರಾಣಗಳಲ್ಲಿ ಇದನ್ನ ಯಾರು ಬರೀತಾರೆ, ಯಾಕೆ ಬರೀತಾರೆ? ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವರ ಹತ್ರ ಹೋಗಿ, ನೋಡಪ್ಪ ಪರಮಾತ್ಮ, ನಾನು ಎಲ್ಲಾ ರೀತಿಯ ಮಂತ್ರಗಳನ್ನು ನಾನು ತಪಸ್ ಮಾಡಿ ಕಂಡಿಡ್ಕೊಂಡೆ, ಗಾಯತ್ರಿ ಮಂತ್ರಗಳನ್ನ ಕಂಡಿಡ್ಕೊಂಡೆ, ಎಲ್ಲ ಕಂಡಿಡ್ಕೊಂಡೆ, ಎಲ್ಲವನ್ನೂ ಜನರಿಗೂ ಕೊಟ್ವಿ, ಎಲ್ಲ ಒಳ್ಳೇದಾಗ್ತದೆ. ಆದ್ರೆ ಒಂದೇ ಸ್ತುತಿಯಲ್ಲಿ ನಮಗೆ ಸುಖ ಭೋಗಗಳು ಸಿಗಬೇಕು, ನನಗೆ ಮುಕ್ತಿಯೂ ಸಿಗಬೇಕು, ಡಿಟ್ಯಾಚ್ಮೆಂಟು ಸಿಗಬೇಕು, ಜ್ಞಾನನೂ ಸಿಗಬೇಕು, ನನ್ನ ದೇಹದ ಅಂಗಾಂಗಗಳು ಚೈತನ್ಯ ಭರಿತವಾಗಿರ್ಬೇಕು, ನಾನು ಎಲ್ಲವನ್ನೂ ತ್ಯಜಿಸಿ ಹೋಗಕ್ಕೂ ರೆಡಿಯಾಗಿರ್ಬೇಕು ಮನಸ್ಥಿತಿ ಅಷ್ಟೇ ಎಲ್ಲದ್ರಲ್ಲೂ. ಯಾಕೆಂದ್ರೆ ನಮ್ಮನ್ನ ಭೂಲೋಕಕ್ಕೆ ಬಿಸಾಕ್ಬಿಟ್ಟಿರ್ತಾರೆ ದೇವ್ರು. ನೀನು ಕರ್ಮ ಮುಗಿಸು ಅಂತ ಹೇಳ್ತಾರೆ. ಕರ್ಮನ ನೀವು ದುಡ್ಡಿಲ್ದೆ ಮುಗ್ಸಕ್ ಆಗೋದೇ ಇಲ್ಲ. ಆಮೇಲೆ ಕರ್ಮನ ನೀವು ಜ್ಞಾನ ಇಲ್ದೆ ಮುಗ್ಸಕ್ಕಾಗಲ್ಲ, ಕರ್ಮನ ನೀವು ಚೈತನ್ಯ ಇಲ್ದೆ ಮುಗ್ಸಕ್ ಆಗೋದೇ ಇಲ್ಲ. ಆ ಕರ್ಮ ಮುಗಿಸಿದ್ಮೇಲೆನೆ ನಿಮಗ್ ಮುಕ್ತಿ ಸಿಗೋದು ಅಂದಾಗ, ಕರ್ಮ ಮಾಡೋವಾಗ್ಲೂ ನಿಮ್ಗೊಬ್ರು ದೇವ್ರು ನಿಮ್ ಜೊತೆಗಿರ್ಬೇಕಲ್ಲ. ಆ ದೇವ್ರು ನಿನ್ ಜೊತೆಗೆ ನಿಂತು ನನಗೆ ಈ ತರದ್ದು ಒಂದು ಮಂತ್ರ ಬೇಕು ಅಂತಂದಾಗ ಅಗಸ್ತ್ಯರು ರಚಿಸ್ಕೊಳಕ್ ಶುರು ಮಾಡಿದಾಗ, ಹಯಗ್ರೀವ್ರು ಯಾರು ಅಂತ ಹೇಳಿದ್ರೆ ನಾರಾಯಣ ಜ್ಞಾನ ಸ್ವರೂಪದಲ್ಲಿ, ಅಂದ್ರೆ ಇವಾಗ ನಾವ್ ಹೇಗ್ ಸರಸ್ವತಿನ ಪೂಜೆ ಮಾಡ್ತೀವೋ ಅದು ನಾರಾಯಣನೇ. ಹಯಗ್ರೀವ ಅಂದ್ರೆ ಕುದುರೆ ಮುಖ ಇಟ್ಕೊಂಡ್ರು ಅಂತ ಹಯಗ್ರೀವ ನಾರಾಯಣನೇ, ಅವನೇ ಬಂದು ಜ್ಞಾನವನ್ನ, ಸರಸ್ವತಿನೂ ಕೂಡ ವೇದಗಳನ್ನ ಹೇಳ್ಕೊಟ್ಟು ಹಯಗ್ರೀವರೇ ಅವಳನ್ನ ವಿದ್ಯಾದೇವತೆಯನ್ನಾಗಿ ಮಾಡಿತ್ತು. ಅವರೇ ಬಂದು ಅಗಸ್ತ್ಯರಿಗೆ ಇದನ್ನ ಹೇಳ್ಕೊಡ್ತಾರೆ, ಲಲಿತಾ ಸಹಸ್ರನಾಮವನ್ನ. ಸೊ ಈ ಸಹಸ್ರ ನಾಮಾವಳಿ ಅಂತ ತಗೊಂಡಾಗ ಓಂ ಶ್ರೀಮಾತ್ರೆ ನಮಃ, ಮಹಾರಾಜ್ಞೆ ನಮಃ ನಮಃ ಪ್ರತಿಯೊಂದು ಲೈನ್ಗೂ ಹೇಳ್ಕೊಂಡು ಹೋಗ್ತೀರಾ. ಅದನ್ನ ಮಾಲಾ ಮೂಲಕ ನೀವು ಹೇಳಕ್ ಹೋಗ್ತೀರಾ ಅಂತ ಹೇಳಿದ್ರೆ 182 184 ಮಾಲೆಗಳಲ್ಲಿ, ಅಂದ್ರೆ ಅದನ್ನ ಸೇರಿಸ್ಕೊಂಡು ಹೇಳೋದು, ಶ್ರೀಮಾತಾ ಮಹಾರಾಜ್ಞಿ ಶ್ರೀಮತ್ ತ್ರಿಪುರ ಸುಂದರಿ ಅಂತ ಪೂರ್ತಿ ಸೇರಿಸ್ಕೊಂಡು ಹೇಳೋ ತರದ್ದು ಇದೆ. ಸೊ ಇದನ್ನ ನೀವು ನಮಃನಲ್ಲೂ ಹೇಳ್ಬೋದು. ಹಾಗಾಗಿ ಅದನ್ನ ಹಯಗ್ರೀವರು ನಮಗೆ ಹೇಳ್ಕೊಟ್ಟಿದ್ದನ್ನ ಅಗಸ್ತ್ಯರು ರಚಿಸಿ ಕೊಟ್ಟಿರೋದು. ಸೊ ಅದು ಪುರಾಣೋಕ್ತವಾಗಿ ಬಂದಿದೆ. ಸೊ ಲಲಿತಾ ತ್ರಿಪುರ ಸುಂದರಿಯ ನೀವು ಇದನ್ನ ಕಥೆನ ನೋಡ್ಕೊಂಡು ಹೋದ್ರೆ ಮತ್ತೆ ತಿರ್ಗಾ ದಶಮಹಾವಿದ್ಯೆಗಳಲ್ಲಿ ಅವಳು ಒನ್ ಆಫ್ ದ ವಿದ್ಯೆಸ್. ಆ ದಶಮಹಾ ದೇವಿ 10 ರೂಪಗಳನ್ನ ತಗೊಂಡಿದ್ರಲ್ಲಿ ಒಂದು ರೂಪ ಅವಳು ಲಲಿತಾ ತ್ರಿಪುರ ಸುಂದರಿ. ಅದನ್ನೇ ಕಾಮಾಖ್ಯ ದೇವಿಗೆ ನಾವು ಷೋಡಶಿ ಅಂತ ಪೂಜೆ ಮಾಡ್ತೀವಿ. ಸೊ ಅದೇ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ತ್ರಿಶತಿಯನ್ನ ತಗೊಂಡು ಮಂತ್ರಗಳನ್ನ ಜೋಡಿಸಿ ಪಂಚದಶಿ ಷೋಡಶಿ ನಮಗೆ ಮಂತ್ರ ಉಪದೇಶ ಮಾಡ್ತಾರಲ್ಲ, ಅದರಲ್ಲಿ ಪಂಚದಶಿ ಮಂತ್ರವನ್ನ ಅದರ ಮೊದಲನೇ ಅಕ್ಷರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಉಪದೇಶ ಮಾಡ್ತಾರೆ. ಬಾಲಾ ತ್ರಿಪುರ ಸುಂದರಿ ಅಂದ್ರೆ ಯಾರು? ಬಾಲಾ ತ್ರಿಪುರ ಸುಂದರಿ ಇವಳಲ್ಲೇನೆ ಒಬ್ಳು. ಅಂದ್ರೆ ಈ ತ್ರಿಪುರ ಸುಂದರಿ ಮಹಾತ್ರಿಪುರ ಸುಂದರಿ ಮೊದಲು ಬಾಲಾ ತ್ರಿಪುರ ಸುಂದರಿ. ಅವಳನ್ನೇ ಚಿಕ್ಕ ಹುಡುಗಿಯಾಗಿ ನಾವು ಇವಾಗ ಕನ್ಯಾ ಮುತ್ತೈದೆಯರು ಅಂತ ಇವಾಗ್ಲೂ ಕೂಡ ನಾರ್ತ್ ಇಂಡಿಯಾದಲ್ಲಿ ಪ್ರತೀತಿಯಲ್ಲಿದೆ. ಮೊದಲೆಲ್ಲ ನಾವು ಮಾಡ್ತಿದ್ವಿ ಅದನ್ನ. ಆಕ್ಚುಲಿ ನೀವೆಲ್ಲರೂ ಮಾಡ್ಬೇಕು. ನವರಾತ್ರಿಯಲ್ಲಿ 9 ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ಕನ್ಯಾ ಮುತ್ತೈದೆಯರನ್ನ, ಅಂದ್ರೆ ಮೆಚೂರ್ ಆಗಕ್ಕೆ ಮುಂಚೆನ ಕರ್ಕೊಂಬಂದು, ಅವ್ರು ಬಡವರಾಗಿರ್ಲಿ, ನಾನ್ ಸಾಮಾನ್ಯ ಮನೆ ಕಟ್ಟೋರ್ ಮಕ್ಕಳನ್ನ ಕರ್ಕೊಂಬಂದು ಅವ್ರ ಕಾಲ್ ತೊಳೆದು ಅದು ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಬಟ್ಟೆ ಕೊಟ್ಟು ಮತ್ತೆ ಸಿಹಿ ತಿನಿಸನ್ನ ಕೊಟ್ಟು ಅವಳನ್ನೇ ದೇವಿ ಅಂತ ಅವಳ ಕಾಲಿಗೆ ನಮಸ್ಕಾರ ಮಾಡಿ ಅವ್ರು ಬೆನ್ ಮೇಲೆ ಪಟಾಪಟ ಅಂತ ಹೊಡಿತಾರೆ. ನಾರ್ತ್ ಅಲ್ಲಿ ಇದಿದೆ ಪದ್ಧತಿ. ಅಂದ್ರೆ ನನ್ನ ಪಾಪಕರ್ಮಗಳೆಲ್ಲ ಹೋಗ್ಬೇಕು ಅನ್ನೋದಕ್ಕೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಚಿಕ್ಕ ಮಕ್ಕಳಿಗೆ ನೀವು ಕನ್ಯಾ ಮುತ್ತೈದೆಯರಿಗೆ ಅದನ್ನ ಮಾಡೋದ್ರಿಂದ ಅವರು ನಿಷ್ಕಲ್ಮಶವಾಗಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇವಾಗ ನೀವು ದೊಡ್ಡವ್ರನ್ನ ಕರೆದ್ಬಿಟ್ಟು ಏನೋ ಒಂದ್ ಮಾಡ್ತೀರಿ, ಏನ್ರಿ 500 ರೂಪಾಯಿ ಇಟ್ಟಿದಾರಾ, ಯಾವ ಕಲರ್ ಸೀರೆ ಕೊಟ್ಟಿದ್ದಾರೆ, ಇದ್ರಲ್ಲಿ ಏನಿದೆ, ಬ್ಯಾಗಲ್ಲಿ ಏನಿದೆ, ಇದ್ರಲ್ಲಿ ಏನೋ ಒಂದು ಥಾಟ್ ಪ್ರಾಸೆಸ್ ಹೋಗೇ ಹೋಗುತ್ತಾ.
ನನಗೆ ಗ್ರೀನ್ ಕೊಡ್ಬೇಕಿತ್ರಿ, ರೆಡ್ ಕೊಟ್ಬಿಟ್ಟಿದ್ದಾರೆ ಅಂತ ಇದೆಲ್ಲ ಹೋಗುತ್ತೆ. ಪುಟ್ಟ ಮಕ್ಳಿಗೆ ಅದು ಬರಲ್ಲ. ಪುಟ್ಟ ಮಕ್ಳಿಗೆ ನೀವೇನ್ ಕೊಡ್ತಿರೋ ಅದನ್ನ ಖುಷಿ ಪಟ್ಕೊಂಡು ಆಶೀರ್ವಾದ ಮಾಡಮ್ಮ ಅಂತ ಹೇಳಿದ್ರು ಅದನ್ನು ಮಾಡತ್ವೆ. ಆಮೇಲೆ ಸಂತೋಷವಾಗಿ ಕುಣ್ಕೊಂಡು ಬರ್ತಾರೆ ಡ್ರೆಸ್ ಮಾಡ್ಕೊಂಡು, ಓ ನನಗೆ ಪಾದ ಪೂಜೆ ಮಾಡ್ತಾರಂತೆ ಅಂತ. ಸೊ ಅವಳಲ್ಲಿ ನಿಜವಾದ ದೇವಿನ ಕಂಡು ನಾವು ಆರತಿ ಮಾಡಿ, ಅವಳೇ ಬಾಲ ತ್ರಿಪುರ ಸುಂದರಿ. ಅಲ್ಲಿಂದ ಶುರು ಮಾಡ್ಕೊಂಡು ಹೋದ್ರೆ ನಮ್ಮ ಏಜ್ ಗ್ರೂಪ್ಗೆಲ್ಲ ನಾವು ತ್ರಿಪುರ ಸುಂದರಿ, ಮಹಾ ತ್ರಿಪುರ ಸುಂದರಿನ ಆಲ್ರೆಡಿ ಮಾಡ್ಕೊಳ್ತಾ ಹೋಗ್ಬೇಕು ಒಂದೊಂದೇ ಸ್ಟೇಜ್ ಅಲ್ಲಿ ಮುಂದಕ್ಕೆ. ಸೊ ಲಲಿತಾ ತ್ರಿಪುರ ಸುಂದರಿ ಈಗ ಹೇಳ್ದಂಗೆ ಹೇಗೆ ಆಕೆ ಹೋಮಕುಂಡದಿಂದ ಹುಟ್ಟುತ್ತಾಳೆ ಮತ್ತೆ ಸಂಹಾರ ಮಾಡ್ತಾಳಲ್ಲ ಬಂಡಾಸುರನ್ನ. ಈಗ ನಾವು ಲಲಿತಾ ತ್ರಿಪುರ ಸುಂದರಿ ಆ ಫೋಟೋ ಏನಿದೆ ಅಲ್ಲ, ಫೋಟೋಲ್ ನೋಡಿದ್ರೆ ಆಕೆ ಕೂತಿರ್ತಕ್ಕಂಥ ರೂಪ, ಶಿವನ್ನು ಕಾಲ್ ಕೆಳಗೆ ಇಟ್ಕೊಂಡಿರ್ತಾಳೆ. ಅದು ಏನು ಅದು ಏನು ಅದೇ ಇವಾಗ ಚಿದಗ್ನಿ ಕುಂಡದಲ್ಲಿ ಹುಟ್ಟಿ ಎಷ್ಟು ಕೋಪ ಬರ್ಸ್ಕೊಂಡು ಅವಳು ಆ ಅವತಾರ ತಾಳ್ಬಿಟ್ಟಿರ್ತಾಳೆ. ಆ ಅವತಾರನ ಹೋಗ್ಲಾಡಿಸ್ಕೋಬೇಕು ಅಂತಂದಾಗ ಅವಳಿಗೂ ಕೂಡ ಸಾಧ್ಯವಿಲ್ವಂತೆ. ಆ ಫೆರೋಷಿಯಸ್ ಆಗಿ ಎಲ್ಲ ಬರೆಸ್ಕೊಂಡು ಎಲ್ಲ ಅಂಶಗಳು ಅವಳಲ್ಲಿ ಬಂದ್ಬಿಟ್ಟಿರುತ್ತೆ. ಇಡೀ ಬ್ರಹ್ಮಾಂಡದ ಎಲ್ಲಾ ಶಕ್ತಿನೂ ಅವಳಲ್ಲಿ ಇದ್ದಾಗ, ಅವಳು ಅಷ್ಟು ಶಕ್ತಿ ಭರಿತಳಾಗಿದ್ದಾಗ ಅವಳ ಶಕ್ತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಶಿವ ಒಬ್ಬನೇ ಸಾಧ್ಯ. ಅದು ಶಿವ ಎದುರುಗ್ ಹಿಂಗ್ ಬಂದು ಮಾಡಕ್ ಆಗ್ತಿರ್ಲಿಲ್ವಂತೆ. ಅವನು ಬಂದ್ ಹಿಂಗ ಅಡ್ಡಡ್ಡ ಮಲ್ಕೊಂಡ್ಬಿಡ್ತಾನಂತೆ. ಅವಳೆಲ್ಲಾನು ಸಂಹಾರ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಲಂತೆ. ನನ್ನ ಹುಟ್ಸಿರೋದೇ ಅದಕ್ಕೋಸ್ಕರ ನಾನು ಒಟ್ನಲ್ಲಿ ಸಂಹಾರ ಮಾಡ್ಬೇಕು, ದಟ್ಸ್ ಮೈ ಎನರ್ಜಿ. ಎನರ್ಜಿಗೆ ಒಂದು ಕೊಟ್ಟಿರ್ತಾರಲ್ಲ, ಆ ಎನರ್ಜಿ ಅದೇ ಕೆಲಸ. ಇವಾಗ ಮೈಕ್ ಎನರ್ಜಿ ಮೈಕ್ ಕೆಲಸನೇ ಮಾಡುತ್ತೆ. ಆತರ ಶಿವಾನೇ ಬಂದ್ ಹಿಂಗ್ ಮಲ್ಕೊಂಡ್ಬಿಟ್ಟಾಗ ಢಣ್ ಅಂತ ಅವನ ಎದೆ ಮೇಲೆ ಕಾಲು ಇಡ್ತಾಳೆ. ದೆನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ರಿಯಲೈಸ್ ಮಾಡ್ಕೋತಾಳಂತೆ, ನಾನು ಶಿವನ್ ಮೇಲೆ ಕಾಲಿಟ್ಬಿಟ್ಟಿದೀನಿ ಅಂತ. ಅಲ್ಲ, ಕಾಳಿ ವಿಚಾರದಲ್ಲೂ ಕೂಡ, ಕಾಳಿ ವಿಚಾರದಲ್ಲೂ ಹೌದು. ಭದ್ರಕಾಳಿಲೂ ಇದು ಬರುತ್ತೆ. ಬಲಗಾಲ ಇಟ್ಕೊಂಡು ನಿಂತಿರೋದು ಭದ್ರಕಾಳಿ ಅದನ್ನ. ಸೊ ಅದೇ ಎಲ್ಲ ಒಂದೇ, ಇವಳ್ದೆ ಬೇರೆ ಬೇರೆ ಎನರ್ಜಿ ಅವತಾರಗಳನ್ನ ತೋರಿಸಿರೋದು. ಅಂದ್ರೆ ಯಾರ್ಯಾರು ರಾಕ್ಷಸರು ಸೃಷ್ಟಿಯಾಗಿ ಬರ್ತಾ ಇದ್ರು ನೆಗೆಟಿವ್ ಎನರ್ಜಿನಲ್ಲಿ, ಅವಾಗ ಸಂಹಾರ ಮಾಡಕ್ಕೆ ದೇವ್ರು ನೋಡಿ ಎಲ್ಲ ಮಹಿಳಾ ಸ್ವರೂಪದಲ್ಲಿ, ಕಾಳಿ ಸ್ವರೂಪದಲ್ಲಿ, ತಾರಾ ಸ್ವರೂಪದಲ್ಲಿ, ಈ ಥರನೇ ಚಿನ್ನಮಸ್ತ ಸ್ವರೂಪದಲ್ಲಿ ಎಲ್ಲರೂ ಹಂಗೆ ಹೋಗ್ತಾ ಇದ್ರು. ಅವಳಿಗೆ ಎಲ್ಲ ಶಕ್ತಿನ ಕೊಟ್ಟು, ಅವಳಿಗೆ ಎಲ್ಲ ಕೈಗಳನ್ನ ಕೊಟ್ಟು ಅವಳನ್ನ ರೆಡಿ ಮಾಡಿ ಯುದ್ಧಕ್ಕೆ ಕಳಿಸ್ತಾ ಇದ್ರು. ಇವನ್ ನಾವು ನವರಾತ್ರಿಲೂ ಅದೇ ತಾನೆ, ಆಯುಧ ಪೂಜೆ ಎಲ್ಲ ಅಷ್ಟಮಿಲಿ ಅವಳು ರೆಡಿ ಆಗ್ತಾಳೆ, ಐ ಆಮ್ ರೆಡಿ ಟು ಫೈಟ್ ಅಂತ. ಆವಾಗ ನವಮಿಲಿ ಅವಳೆಲ್ಲ ಆಯುಧಗಳಿಗೂ ಪೂಜೆ ಮಾಡಿ ಅವಳನ್ನ ರೆಡಿ ಮಾಡಿ ಕಳಿಸಿ ಅವಳನ್ನ ಗೆಲ್ಸಿ ವಿಜಯದಶಮಿ ಆಚರಿಸ್ತೀವಿ ನಾವು. ಈಗ ನವರಾತ್ರಿ ಟೈಮಲ್ಲೂ ಕೂಡ ದೇವಿನ ಏನು 9 ದಿನ ಪಟ್ಟಕ್ಕೆ ಕೂರಿಸಿರ್ತಾರೆ ಅಂತ ಕೂತು, ಅದ್ರ ಅರ್ಥ ದೇವಿ ರೆಸ್ಟ್ ಮಾಡ್ತಿದ್ದಾಳೆ ಅಂತನ? ಇಲ್ಲ, ಶಿ ಇಸ್ ಗೆಟಿಂಗ್ ರೆಡಿ ಫಾರ್ ದ ಯುದ್ಧ. ಒಂದೊಂದೇ ದಿನ ಅವಳು ಒಂದೊಂದೇ, ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ, ಹತ್ರ ಒಂದೊಂದೇ ಅವಳನ್ನ ರೆಡಿ ಮಾಡ್ತಾ ಹೋಗ್ತಾ ಇದ್ದಾಗ ಮೆಂಟಲಿ ಅವಳು ಪ್ರಿಪೇರ್ ಆಗಿ, ಅಷ್ಟಮಿ ದಿನ ಅವಳಿಗೆ ಆ ಶಕ್ತಿ ಬರುತ್ತೆ. ದುರ್ಗಾಷ್ಟಮಿ ಅದಕ್ಕೆ ಕರೆಯೋದು ನಾವು. ಅವಳು ದುರ್ಗೆಯಾಗಿ ಪರಿವರ್ತನೆಯಾಗಿ ಅವಳು ಹೋಗ್ತಾಳೆ ಕಾಳರಾತ್ರಿ ದುರ್ಗಂಧಳಿ. ನವಮಿಯಲ್ಲಿ ಆಯುಧ ಪೂಜೆ ಮಾಡಿ ಅವಳಿಗೆಲ್ಲ 8 ಕೈಗಳನ್ನ ಸೃಷ್ಟಿಯಾಗಿ ಅದಕ್ಕೆ ಒಂದೊಂದೇ ಆಯುಧಗಳಿಗೂ ಪೂಜೆ ಮಾಡಿ ಅವಳಿಗೆ ಎದ್ಕೊಂಡು ಬಂದ್ಬಿಡ್ತಾಳೆ ಯುದ್ಧ. ಅದಕ್ಕೆ ವಿಜಯದಶಮಿ ದಿನ ಆಚರಿಸ್ತೀವಿ ನಾವು. ದಶಮಿ 9 ದಿನ ಕೂಡ ದೇವಿ ಫುಲ್ ಚಾರ್ಜ್ ಆಗಿರ್ತಾನೆ. ಅದಕ್ಕೆ ನಾವುಗಳು ಕೂಡ ಆ 9 ದಿನ ಮನುಷ್ಯ ಕೂಡ ಇಟ್ಸ್ ಅ ಸಿಂಬಾಲಿಕ್. ದೇವರೆಲ್ಲ ನಮ್ಗೆ ಹೇಳ್ಕೊಡೋದೇನು. ಇವನ್ ರಾಮನ್ ಕತೆ ಕೂಡ ಎಷ್ಟು ಸಿಂಬಾಲಿಕ್ ಆಗಿ ಧರ್ಮದಿಂದ ಬದುಕಬೇಕು ಅನ್ನೋದು. ಕೃಷ್ಣನ್ ಕತೆ ಕೂಡ ಅಧರ್ಮ ನಿನ್ ಎದುರುಗಿದ್ದಾಗ ನೀನ್ ಹೆಂಗ್ ಫೈಟ್ ಮಾಡ್ಬೇಕು, ಅವ್ರು ನಿನ್ ಸ್ವಂತ ರಿಲೇಟಿವ್ಸ್ ಆಗಿದ್ರು ಅನ್ನೋದು. ಈ ದೇವಿಗಳಾಗ್ಲಿ, ಪುರಾಣಗಳಾಗ್ಲಿ, ಕತೆಗಳಾಗ್ಲಿ, ಉಪನಿಷತ್ತುಗಳಾಗ್ಲಿ, ಪ್ರತಿಯೊಂದು ನಮ್ಮ ಜೀವನನ ನಾವು ಸರಿ ಮಾಡ್ಕೊಳ್ಳಿ ಅಂತಾನೆ ಸಿಂಬಾಲಿಕ್ ಆಗಿ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಮಾಜದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ನೀವು ನೋಡ್ಕೊಂಡು ಹೋಗಿ, ಯಾರ ಮನೇಲೋ ಸಾಯ್ತಾರೆ, ನಮ್ಮ ಮನೇಲಿ ಸಾಯ್ತಾರೆ, ಇನ್ನೊಬ್ರ ಮನೇಲಿ ಆಕ್ಸಿಡೆಂಟ್ ಆಗತ್ತೆ, ಅವ್ರ ಮನೇಲಿ ಇದಾಗುತ್ತೆ, ಎಲ್ಲಾ ನೋವುಗಳನ್ನು ತೋರಿಸ್ಕೊಟ್ರು ತಿರ್ಗಾ ನಾವು ಮಾಡೋ ತಪ್ಪೇ ಮಾಡ್ತಿರ್ತೀವಿ. ಕಲಿಯಲ್ಲ. ಸೊ ನವರಾತ್ರಿ ಕೂಡ ಹಾಗೆ. ನೀನು ಯುದ್ಧಕ್ಕೆ ಹೋಗ್ಬೇಕು ಅಂದಾಗ ಮೆಂಟಲಿ ಪ್ರಿಪೇರ್ ಆಗಿ ಹೋಗು. ನೀನು ತಕ್ಷಣನೇ ಹೋಗಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ದುಮ್ಕಿದ್ರೆ ಸೋಲ್ತ್ಯಾ. ದೇವಿ ಕೂಡ ಪ್ರಿಪೇರ್ ಆಗಿ ಹೋದ್ಲು ಯುದ್ಧಕ್ಕೆ. ಆತರ ಆಗ್ಬೇಕು ಅಂತ. ಈಗ ಪ್ರತಿಯೊಂದು ಮನೆಗಳಲ್ಲೂ ಬೆಳಗ್ಗೆ ದಿನ ಶುರು ಆಗೋದೇ ಸುಪ್ರಭಾತದಿಂದ. ಅದಾದ ನಂತರ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಎಸ್ಪೆಷಲಿ ಲಲಿತ ಸಹಸ್ರನಾಮ ಅಂತೂ ಪ್ರತಿಯೊಬ್ಬರ ಮನೇಲೂ ಪ್ಲೇ ಆಗತ್ತೆ. ಈ ಲಲಿತ ಸಹಸ್ರನಾಮ ಏನಿದೆ ಅಲ್ಲ, ಇದು ಒಂದು ಪವರ್ಫುಲ್ ಟೂಲ್ ಅಂತ ಅಂತಾರೆ. ಒಂದೇನು ಅಂದ್ರೆ ದೇವಿನ ವರ್ಣನೆ ಮಾಡಿದಂಥದ್ದು ಇದು ಅಂತ. ಎರಡನೇದು ಆಕ್ಚುಲಿ ಈ ಸಾಧನೆ ಏನಕ್ಕೆ ಮಾಡ್ತಾರೆ, ಮತ್ತೆ ಈ ದೇವಿ ವರ್ಣನೆ ಇದೇನಿದೆ ಲಲಿತ ಸಹಸ್ರನಾಮದಲ್ಲಿ? ಆಕ್ಚುಲಿ ಲಲಿತಾ ಸಹಸ್ರನಾಮನ 2 ತರ ವಿಭಾಗಿಸಬಹುದು ನೀವು.
ತುಂಬಾ ಜನ ಇದನ್ನ ಭಜನಾ ಮೂಲಕ ಹೇಳೋದಕ್ಕೆ ಅಂತನ್ನೋದಕ್ಕೆ ಒಂದು ಕಲ್ತು ಬಿಟ್ಟಿರ್ತಾರೆ, ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ ಹೇಳೋದು. ಅದು ತುಂಬಾ ಸಂತೋಷ. ಅದು ಭಕ್ತಿ ಮಾರ್ಗದಲ್ಲಿ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಅದೇ ಲಲಿತಾ ಸಹಸ್ರನಾಮವನ್ನ ನೀವು ಹೇಳ್ದಂಗೆ ಸಾಧನೆ ಮಾಡಬೇಕು ಅಂತ ತಗೊಳ್ತಾರೆ. ಆ ಸಾಧನೆ ಮಾಡೋರು ಸಂಕಲ್ಪ ಮಾಡಿಕೊಂಡು ನೀವು ಲಲಿತಾ ಸಹಸ್ರನಾಮನ ಜನಗಳನ್ನೆಲ್ಲ ಸೇರಿಸ್ಕೊಳ್ದೆ ಒಬ್ಬರೇ ಇದ್ದು ನೀವು ದೇವಿ ಕನೆಕ್ಟ್ ಆಗಿ ಮಾಡುವಂತಹ ಸಾಧನೆ ಇದೆಯಲ್ಲ, ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಯಾರೇ ಆಗ್ಲಿ ಇಲ್ಲಿ ತನಕ ಲಲಿತಾ ಸಹಸ್ರನಾಮ ಸಾಧನೆ ಮಾಡಿರೋರು, ರೀ ನಾನು ಲಲಿತಾ ಸಹಸ್ರನಾಮ ಓದ್ ಹಾಳಾಗೋದೇರಿ ಹಿಂಗಾಗೋದೇರಿ ಅಂತ ಒಬ್ರು ಹೇಳಕ್ ಸಾಧ್ಯ ಇಲ್ಲ ಜಗತ್ತಲ್ಲಿ. ಎಲ್ರನ್ನೂ ಒಂದೊಂದೊಂದೊಂದು ಹೆಜ್ಜೆ ಆ ದೇವಿ ಒಂದೊಂದೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಅದ್ ಎಷ್ಟೇ ಕಡುಬಡವರಾಗಿರ್ಲಿ, ಎಂಥದ್ದೇ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿರ್ಲಿ, ಎಂಥದ್ದೇ ಕಷ್ಟದಲ್ಲಿ ಯಾರೋ ಟ್ರ್ಯಾಪ್ ಮಾಡಿರ್ಲಿ, ನಿಮ್ನ ಯಾರೇ ತೊಂದರೆ ಕೊಟ್ಟಿರ್ಲಿ, ಕಳ್ಳರ ಜೊತೆ ಇರಿ, ನೀವು ಲಲಿತಾ ಸಹಸ್ರನಾಮ ಹೇಳ್ತಾ ಅವಳು ನಿಮಗೆ ಒಂದು ಗುರುವಾಗಿ, ಫ್ರೆಂಡ್ ಆಗಿ, ಹೆಂಡತಿಯಾಗಿ, ಗಂಡನಾಗಿ, ಎಲ್ಲ ತಾಯಿಯಾಗಿ, ತಂದೆಯಾಗಿ ಎಲ್ಲಾ ರೀತಿ ನಿಮಗೆ ಗೋಚರಿಸಿ ಅವಳು ಒಂದೊಂದೇ ಸ್ಟೆಪ್ಪನ್ನ ಹೇಳ್ಕೊಡ್ತಾ ಹೋಗ್ತಾಳೆ. ಆಮೇಲೆ ಲಲಿತಾ ಸಹಸ್ರನಾಮ ಸಾಧನೆ ಮಾಡ್ತಾ ಇರೋರ್ನ ನೋಡಿ ಹೋಗ್ತಾ ಕೃಷ್ಣನ್ನು ಪೂಜೆ ಮಾಡಕ್ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಅವಳೇ ನಿಮ್ಗೆ ಗುರುವಾಗಿ ನಿಂತು ಒಂದು ಮಾರ್ಗ ತೋರಿಸ್ತಾಳೆ. ನಾವೆಲ್ಲ ದೇವಾನುದೇವತೆಗಳು ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡೋದಕ್ಕಾಗಿ ನಿಮ್ ಜೊತೆ ಇದ್ರು ಮುಕ್ತಿ ಸಾಧನೆಗೆ ನೀನು ಕೃಷ್ಣನ್ನ ಹಿಡ್ಕೊಳ್ಳೇಬೇಕು, ನೀನು ಅವನನ್ನು ಪೂಜೆ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ಯಾವಾಗ್ಲೂ ಲಲಿತಾ ಸಹಸ್ರನಾಮ ಮಾಡ್ಬೇಕಾದ್ರೆ ನಾನು ಸಾಮಾನ್ಯ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋದೇ ಮರ್ತು ಬಿಡ್ತಿದ್ದೆ. ಗಣೇಶನ್ನ ಮಾಡೇ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ, ಗುರುಗಳನ್ನ ಮಾಡೇ ಮಾಡ್ತೀವಿ, ಅಗ್ನಿ ಆವಾಹನೆ ಮಾಡ್ಕೊಳ್ತೀವಿ. ಅವಳೇ ಎಷ್ಟು ಚೆನ್ನಾಗಿ ಅಪಿಯರ್ ಆದಾಗ ತೊಡೆ ಮೇಲೆ ಕೂಡಿಸ್ಕೊಂಡು ಸುಬ್ರಹ್ಮಣ್ಯನ ಹಿಂಗ್ ತೋರ್ಸವಳು, ಅವನಿಗೂ ಪೂಜೆ ಮಾಡು ಅಂತ. ಆಮೇಲೆ ಅನ್ನಿಸ್ತು ನಂದು ಮೃಗಶಿರ ನಕ್ಷತ್ರ ವೃಷಭ ರಾಶಿಗೆ ನಾನು ಆಕ್ಚುಲಿ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಅಂದ್ರೆ ನೀವು ಅವಳು ಹೇಗೆ ನಿಮ್ಗೆ ಗುರುವಾಗಿ ಗೋಚರಿಸ್ತಾಳೆ, ಮತ್ತೆ ನಿಮ್ಮ ಸಂಚಿತ ಕರ್ಮ, ನಿಮ್ಗೆ ಪ್ರಾರಬ್ಧ ಕರ್ಮವನ್ನ ಮೈಂಡ್ ಅಲ್ಲಿ ಫಸ್ಟೇ ಗೋಚರಿಸಿ ನೀನ್ ನೆಕ್ಸ್ಟ್ ಇದು ಮಾಡು, ಅವ್ರಿಗೆ ಫೋನ್ ಮಾಡು, ಇವ್ರಿಗೆ ಫೋನ್ ಮಾಡು, ಕರೆಕ್ಟಾಗಿ ಥಾಟ್ ಕೊಡ್ತಾಳೆ. ನೀವು 10 ಫೋನ್ ಕಾಲ್ ಮಾಡೋ ಅಷ್ಟ್ರಲ್ಲಿ ನಿಮ್ಮ ಆನ್ಸರ್ ಸಿಕ್ಕಿರುತ್ತೆ, ಯಾರ ಮುಖಾಂತರ ಆದ್ರೂ ಯಾವುದೋ ಒಂದು ಮುಖಾಂತರ. ಆಮೇಲೆ ನಿಮ್ಗೆ ಅವಳು ನಿಮ್ಮ ದೇಹದ ಅಂಗಾಂಗಗಳನ್ನ ಚುರುಕುಗೊಳಿಸ್ತಿರ್ತಾಳೆ. ನೀನು ಪೆದ್ದ ತರ ಮೊದ್ದು ತರ ಕೂತಿರೋದು, ಆಮೇಲೆ ಮಾಡ್ತೀನಿ ಏನಲ್ಲ, ಅವಳು ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಗೆ ಎನರ್ಜಿನೂ ಕೊಡ್ತಾಳೆ. ನೀನ್ ಹೋಗಿ ಆ ಕೆಲಸಗಳನ್ನ ಮಾಡು, ನಿನ್ ಕರ್ಮ ಮುಗಿಸ್ಕೊ ಅಂತಾನು ಹೇಳ್ತಾಳೆ. ಆಮೇಲೆ ನೀವು ಇವನ್ ಕೂಡ ಇದು ನಾರದ ಪುರಾಣ ಶಾಸ್ತ್ರಗಳಲ್ಲೂ ಕೂಡ ನಾರದ ಭಕ್ತಿ ಶಾಸ್ತ್ರದಲ್ಲೂ ಅವನು ಹೇಳಿರೋದೇನೆ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗವನ್ನ ನೀನು ಪೂರೈಸ್ಕೊಳ್ಳೇಬೇಕು ಅಂತ ಹೇಳೋದನ್ನ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖಿಸಿದೆ. ಇದು ಯಾವಾಗ ಬರುತ್ತೆ ಅಂದ್ರೆ ನಾರದರು ಮತ್ತೆ ಅಗಸ್ತ್ಯರು ಕೂಡ ಈ ಲಲಿತಾ ಸಹಸ್ರನಾಮದ ಸಂವಾದವನ್ನ ಮಾಡಿದಾಗ ನಾರದರು ಕೂಡ ಯಾಕೆ ಲಲಿತಾ ಸಹಸ್ರನಾಮವನ್ನ ನಾವೆಲ್ಲ ಮಾಡ್ಲೇಬೇಕು ಅನ್ನೋದಕ್ಕೆ ಅವರು ಕೂಡ ಪುಷ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಮೂರಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆ ಮೂರನ್ನು ನೀನು ಮಾಡ್ಕೊಂಡು ಜನಕ್ಕೂ ಮತ್ತೆ ತಿರ್ಗಾ ಇವಾಗ ನೀವು ಓದ್ಕೊಳ್ಳೋದ್ರ ಜೊತೆಗೆ ಜನಕ್ಕೂ ಹೇಳ್ಕೊಡ್ಬೇಕು ಅನ್ನೋದನ್ನ ಪ್ರತಿಯೊಬ್ಬ ಋಷಿ ಮುನಿಗಳು ನೋಡಿ ಹಳೆ ಕಾಲದಲ್ಲೂ ಹೇಳ್ಕೊಡೋದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಎಲ್ಲವನ್ನು ನಾನ್ ಮಾತ್ರ ಓದಿ ಪಂಡಿತ ಆಗ್ಬಿಡ್ತೀನಿ ಅಂತ ಇಟ್ಕೊಂಡಿರಲ್ಲ. ಸೊ ಲಲಿತಾ ಸಹಸ್ರನಾಮದಲ್ಲಿ ಬರೀ ದೇವಿನ ಹೊಗಳೋದು ಮಾತ್ರನೇ ಇಲ್ಲ, ಒಂದು ಈ ತರ ಭಜನಾ ಮೂಲಕ ಹೇಳೋದು, ಒಂದು ಸಾಧನೆ ಮಾಡೋದಾದ್ರೆ, ಇನ್ನೊಂದು ನಿಮ್ಗೆ ಸೈಂಟಿಫಿಕಲಿ ಕೂಡ ಡಿಕೋಡಿಂಗ್ ನೀವು ಮಾಡ್ತಾ ಹೋದ್ರೆ ಒಂದೊಂದೇ ಇಡೀ ಬ್ರಹ್ಮಾಂಡದ ಶಕ್ತಿ ಅದರಲ್ಲಿ ಅಡಗಿದೆ. ಅವಳು ಎಷ್ಟು ಬ್ಯೂಟಿಫುಲ್ ಆಗಿ ಅದರಲ್ಲಿ ಎಲ್ಲ ಬರ್ತಿದ್ದಾರೆ ಅಂದ್ರೆ, ಪಂಚಕೋಶಾಂತರ ಸ್ಥಿತಾಯ ನಮಃ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ನನ್ನ ಸುತ್ತಲೂ 5 ಲೇಯರ್ ಆಫ್ ರೌಂಡ್ಗಳು ಹೇಗಿದೆಯೋ, ಸೊ ನನ್ನ ದೇಹ ಬರೀ ಊಟ ಮಾಡ್ಕೊಂಡು ನಾನು ತಿಂತಿದ್ರೆ ಇದು ಅನ್ನಮಯ ಕೋಶ, ಅದರಿಂದ ಒಳಗಡೆ ಲೇಯರ್ಗೆ ಹೋದ್ರೆ ನನ್ನ ಪ್ರಾಣಮಯ ಕೋಶ, ಅದರಿಂದ ಒಳಗಡೆ ಹೋದ್ರೆ ಮನೋಮಯ ಕೋಶ, ಅದರಿಂದ ಒಳಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಅಂದ್ರೆ ವಿಜ್ಞಾನಮಯ ಕೋಶ, ಅದನ್ನೂ ಎಲ್ಲ ಮೀರಿ ನಾನು ಹೋದ್ರೆ ಬ್ಲಿಸ್ ಆನಂದಮಯ ಕೋಶ. ಸೊ ಎಲ್ಲಾ ನೋಡಿ, ಅವಳು ಒಂದ್ ಲೈನ್ ಅನ್ನ ನಾನು ಇಷ್ಟು ರಿಸರ್ಚ್ ಮಾಡಿ ಡಿಕೋಡ್ ಮಾಡ್ಕೋಬೇಕು ಅಂದ್ರೆ ಎವ್ರಿ ಲೈನ್ ಆಫ್ ಲಲಿತಾ ಸಹಸ್ರನಾಮ ನೀವೆಷ್ಟು ರಿಸರ್ಚ್ ಮಾಡಬೇಕು. ಇನ್ನೊಂದು ಹೇಳ್ತಾಳೆ, ಪಂಚ ತನ್ಮಾತ್ರ ಸಹಾಯಕಾಯ ನಮಃ. ಪಂಚ ತನ್ಮಾತ್ರ ಸಹಾಯಕ ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ನಮ್ಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ 2 ಸೆಪರೇಟ್ ಆಗಿದೆ. ಸೊ ನಮ್ಮ ಕರ್ಮೇಂದ್ರಿಯಗಳು ಏನು ಅಂತ ಹೇಳಿದ್ರೆ ಕರ್ಮ ಮಾಡೋವಂಥದ್ದು, ನನ್ನ ಕೈಗಳು, ಕಾಲ್ಗಳು, ಮತ್ತೆ ನನ್ನ ಗುಪ್ತ ಇಂದ್ರಿಯಗಳು ಅಂದ್ರೆ ಒಂದು ಮಲಮೂತ್ರ ವಿಸರ್ಜನೆ ಮಾಡೋದು, ಇನ್ನೊಂದು ಪ್ಲೆಜರ್ ಮಾಡ್ಕೊಳ್ಳೋದು, ಇನ್ನೊಂದು ನನ್ನ ಬಾಯಿ ಅಂತ. ಕಣ್ಣು ಕೂಡ ಅದು ಜ್ಞಾನೇಂದ್ರಿಯ ಬರ್ತೀನಿ, ಅದಕ್ಕೆ ಡಿವೈಡ್ ಮಾಡ್ತಾ ಇದೀನಿ. ಇದು ಕರ್ಮೇಂದ್ರಿಯಗಳು, ನನ್ನ ಬಾಯಿ ಸೇರಿ.
ನಾಲ್ಗೆ ಆಮೇಲೆ ಬರುತ್ತೆ. ಅದರಲ್ಲಿ ಜ್ಞಾನೇಂದ್ರಿಯಗಳನ್ನ ನೀವು ತಗೊಂಡ್ರೆ ನಮ್ಮ 5 ಸೆನ್ಸಸ್ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಟೇಸ್ಟ್ ಬಡ್ಸ್, ನಾಲಿಗೆ. ಅವಳು ಏನು ಅಂತ ಹೇಳಿದ್ರೆ, ಇವಾಗ ಕರ್ಮೇಂದ್ರಿಯ ನನಗೆ ಎನರ್ಜಿ ಇರುತ್ತೆ, ನಾನೇನೋ ಮಾಡ್ಕೊಂಡು ಹೊರಟೋಗ್ತೀನಿ ಕೆಲಸ. ಜ್ಞಾನೇಂದ್ರಿಯಕ್ಕೆ ತನ್ಮಾತ್ರಗಳು ಅಂತ ಇರುತ್ತೆ. ಅವಳು ಪಂಚ ತನ್ಮಾತ್ರಗಳಂತೆ. ಏನ್ ತನ್ಮಾತ್ರಗಳು ಅಂತ ಹೇಳಿದ್ರೆ, ಎಷ್ಟೊಂದ್ ಜನಕ್ಕೆ ನೋಡಿ ಪಾಪ ಕಿವಿ ಇರುತ್ತೆ, ಕಿವಿ ಕೇಳಿಸಲ್ಲ. ಕಿವಿಗೆ ಕೇಳಿಸುವಂತಹ ಶಕ್ತಿ ಈಸ್ ಅ ತನ್ಮಾತ್ರ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಈಗ ನಾಲ್ಗೆಗೆ ಟೇಸ್ಟ್ ಬಡ್ಸ್ ಇದ್ರೇನೆ ನಿಮ್ಗದು ಟೇಸ್ಟ್ ಎಂತ. ಕಣ್ಣಿಗೆ ಒಂದು ನೋಟ ಇದ್ರೆ ತಾನೆ. ಪಾಪ ಎಷ್ಟೋ ಜನಕ್ಕೆ ಕಣ್ ಕಾಣಿಸಲ್ಲ ಅಂತ ಹೇಳಿದಾಗ ಆ ತನ್ಮಾತ್ರ ನೋಡಿ ಅವ್ರಿಗೆ ಇರಲ್ಲ. ಸೊ ಆಮೇಲೆ ನಿಮ್ಗದು ಸ್ಪರ್ಶದಲ್ಲಿ ನಿಮ್ಗೇನು ಅನ್ನೋದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಇವಾಗ ದೇವ್ರನ್ನೇ ನೀವು ಫೀಲ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಪಂಚೇಂದ್ರಿಯಗಳಿಗೆ ತನ್ಮಾತ್ರಗಳಿರ್ಬೇಕು. ಆ ತನ್ಮಾತ್ರಗಳಿದ್ರೇನೆ ದೋಸ್ ಆರ್ ಆಕ್ಟಿವೇಟೆಡ್ ಅಂತ. ಸೊ ಅವಳೇ ಪಂಚ ತನ್ಮಾತ್ರೆ ಸಹಾಯಕಾಯ ನಮಃ. ಅವಳು ಎಲ್ಲಾದ್ರಲ್ಲೂ ಕೂತ್ಕೊಂಡಿದ್ದಾಳೆ, ಪಂಚಕೋಶದಲ್ಲಿದ್ದಾಳೆ, ಪಂಚ ತನ್ಮಾತ್ರದಲ್ಲಿದ್ದಾಳೆ. ಅದು ಬಿಡಿ, ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ನಾವು. ಇವಾಗ ನಮ್ಮ ದೇಹದ 7 ಚಕ್ರಗಳು ಅಂತ ನಾವೇನ್ ಅನ್ಕೊಂಡಿದೀವೋ, ಕುಲ ಅಕುಲ ಅಂತ. ಫಸ್ಟ್ ನಮ್ದು ನೀವ್ ಯಾವ ಕುಲದವ್ರು ಅಂತ ಕೇಳ್ಕೋತಿದ್ವಿ ನಾವು. ಅವಾಗ ಜಾತಿ ಅಲ್ಲ, ಮೊದಲು ಕುಲ ಅಂತಿದ್ವಿ ನಾವು. ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಚಕ್ರಗಳ ಕೆಳಗಡೆ ಒಂದು ಕುಲ ಚಕ್ರ, ಮೇಲಕ್ಕೆ ಹೋಗ್ತಾ ಹೋಗ್ತಾ ನನ್ನ ಸಹಸ್ರಾರವನ್ನ ಮೇಲೆ ಮೀರಿರೋದು ಅಕುಲ ಚಕ್ರ. ಸೊ ಕುಲದಿಂದ ನೀನ್ ಅಕುಲಕ್ಕೆ ಹೋಗ್ಬೇಕು, ಎಲ್ಲವನ್ನ ಬಿಟ್ಟು ಹೋಗ್ಬೇಕು ಅಂತ. ಇಲ್ಲೂ ಅಷ್ಟೇ, ಪಂಚೇಂದ್ರಿಯಗಳನ್ನ ಮೀರಿ ಅತೀಂದ್ರಿಯದಲ್ಲಿ ಹೇಗ್ ಪರಮಾತ್ಮನ ಕಾಣ್ತೀವೋ, ಕೆಳಗಡೆ ನಿಮ್ಗೆ ಒಂದು ಕುಲಾಚಕ್ರದಲ್ಲಿ ನಮ್ಮ ಮಾಮೂಲಿ 7 ಚಕ್ರಗಳ ಕೆಳಗಡೆ ಒಂದು ಭೂಮಿಲಿ ಒಂದು ಚಕ್ರ ನಮ್ಮ ದೇಹದಿಂದ ಎಳಿತಾನೇ ಇರುತ್ತದು. ಹೇಗೆ ಅವಳು ಗ್ರಂಥಿ ವಿಭೇದಿನಿಯನ್ನ ಮಾಡ್ತಾಳೆ ಅಂದ್ರೆ, ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ, ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ. ಅಂದ್ರೆ ನಮ್ಮ ಇವಾಗ ಮೂಲಾಧಾರದಿಂದ ಸ್ವಾದಿಷ್ಠಾನ ತನಕ ಒಂದು ಚಕ್ರವನ್ನ, ಇವಾಗ ನಮ್ಮ ದೇಹದಲ್ಲಿ ಎಷ್ಟೊಂದು ಚಕ್ರಗಳು ಇದೆ, ತುಂಬಾ ಸೂಕ್ಷ್ಮ ಚಕ್ರಗಳು. ಆದ್ರೆ ಮೇಜರ್ ಚಕ್ರಗಳನ್ನ ಒಂದು ಗಂಟು ಹಾಕಿಟ್ಟಿರ್ತಾರೆ. ಆ ಗಂಟನ್ನ ಅವಳು ವಿಭೇದಿನಿ ಮಾಡ್ತಾಳೆ. ಆದ್ರೆ ಏನಂದ್ರೆ ಇಡಾ ಪಿಂಗಳ ಹಿಂಗ್ ಹೋಗ್ತಾ ಇರುತ್ತೆ ನಮ್ಮ ಸುಷುಮ್ನಾಗೆ. ನಾವೆಲ್ಲ ಅನುವಂಶೀಯತೆಯಲ್ಲಿಂದ ಬಂದಿದೀವಿ ಅಂತ ನಮ್ಮ ಮೇರುದಂಡದಲ್ಲಿ ನಮ್ಮ ಶಕ್ತಿ ಇದ್ರೆ, ಇವಾಗ ನಾನು ಹೆಂಗ್ ನಮ್ಮ ತಾತನ್ ತರ, ನಮ್ಮ ಅಜ್ಜಿ ತರ, ನಮ್ಮ ಮುತ್ತಾತನ್ ತರ ಇದೀವಿ ಅಂದ್ರೆ ನಮ್ಮ ಅನುವಂಶೀಯತೆಯಿಂದ ಬಂದಿರುತ್ತೆ. ಅದ್ರ ಸುತ್ತಲೂ ಇಡಾ ಪಿಂಗಳ ಅಂತ ಹಿಂಗ ನಾಡಿಗಳು ಹೋಗಿರುತ್ತೆ, ಸ್ನೇಕ್ ತರ. ಅದ್ರ ಮಧ್ಯದಲ್ಲೂ ಒಂದು ಸಣ್ಣ ಕೂದಲಷ್ಟು ರಂಧ್ರದಲ್ಲಿ ಒಂದು ಬ್ರಹ್ಮ ನಾಡಿ ಹೋಗುತ್ತೆ, ಅದೇ ನಿಮ್ಗೆ ಸಹಸ್ರಾರಕ್ಕೆ ತಲುಪೋದು. ಸೊ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ವಿಭೇದಿಸುವವಳು ಅವಳು. ಎಗೇನ್ ಅವಳು ಶಕ್ತಿ ಅಂದ್ರೆ ಅಲ್ಲಿಂದ ಭೇದಿಸ್ಕೊಂಡು ಅವಳು ಹೋಗ್ತಾಳೆ. ಮಣಿಪುರಾಂತ ರುದರಿತ ವಿಷ್ಣು ಗ್ರಂಥಿ ವಿಭೇದಿನಿ. ಸೊ ನಿಮ್ಮ ನಾಭಿ ಚಕ್ರದಲ್ಲಿ ವಿಷ್ಣು ಗ್ರಂಥಿಯನ್ನ ಮತ್ತೆ ತಿರ್ಗಾ ವಿಭೇದಿಸ್ತಾಳೆ. ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ. ಇಲ್ಲಿ ಆಜ್ಞಾಚಕ್ರದ ತನಕ ಬರೋಷ್ಟರಲ್ಲಿ ನಿಮ್ಗೆ ರುದ್ರಗ್ರಂಥಿಯನ್ನ ವಿಭೇದಿಸ್ತಾಳೆ. ಸೊ ನಮ್ಮ ಒಳಗಡೆ ಇರುವಂತಹ ಸೂಕ್ಷ್ಮ ನಾಡಿಗಳು, ಸೂಕ್ಷ್ಮ ಚಕ್ರಗಳು, ಅದೆಲ್ಲವೂ ಅವಳ ಕಂಟ್ರೋಲ್ಲೇ. ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ತಿರ್ಗಾ ಸಹಸ್ರಾರ ಓಪನ್ ಆಗಿ ಅದ್ರ ಮೇಲೆ ಅಕುಲ ಅಂತ ಇನ್ನೊಂದು ಚಕ್ರವನ್ನ ಓಪನ್ ಮಾಡಿಕೊಂಡು ಅದರಿಂದ ಪರಮಾತ್ಮನ ಸೇರ್ಕೋಬೇಕು ನಾವು. ಸೊ ಇದನ್ನೆಲ್ಲ ವಿಭೇದಿಸಕ್ಕೆ ಯಾರು ಹೆಲ್ಪ್ ಮಾಡ್ತಾಳೆ ಅಂದ್ರೆ ಲಲಿತಾ ತ್ರಿಪುರ ಸುಂದರಿ. ಯಾಕೆಂದ್ರೆ ನಾವು ಒಂದು ಜನ್ಮದಲ್ಲಿ ಇಷ್ಟು ಸಬ್ಜೆಕ್ಟ್ಗಳನ್ನು ನೀನ್ ಕಲ್ತ್ಕೊಂಬ ಸೈಂಟಿಫಿಕಲಿ, ಆಮೇಲೆ ನಿಮ್ಗೆ ಎಷ್ಟು ನರ್ವ್ಸ್, ಇವನ್ ಸೈಂಟಿಫಿಕಲಿ ತುಂಬಾ ಜನ ವೈಜ್ಞಾನಿಕವಾಗಿ ಲಲಿತಾ ಸಹಸ್ರನಾಮವನ್ನ ಡಿಕೋಡ್ ಮಾಡ್ತಾ ಹೋಗಿದ್ದಾರೆ. ಎಷ್ಟೋ ಜನರಿಗೆ ಮೈಂಡು ಲಲಿತಾ ಸಹಸ್ರನಾಮ ಕೇಳ್ತಾ 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 ಬ್ರೈನ್ಗಳನ್ನು ಕೂಡ ಅದನ್ನ ವೇವ್ಸು ಮತ್ತೆ ಆಲ್ಫಾ, ಗಾಮಾ, ತೀಟಾ, ಬೀಟಾ ಅದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಯಾವ ರೀತಿ ರಿಲ್ಯಾಕ್ಸೇಷನ್ಗೆ ಬರುತ್ತೆ, ರಿಲ್ಯಾಕ್ಸ್ ಆಗಿರೋ ಸೋಂಬೇರಿ ಯಾವ ರೀತಿ ಆಕ್ಟಿವೇಟ್ ಆಗ್ತಾನೆ. ಸೊ ಎರಡೂ ತರದಲ್ಲಿ ವೈಜ್ಞಾನಿಕವಾಗಿ ಕೂಡ ಕಂಡು ಹಿಡಿತಾ ಹೋಗಿದ್ದಾರೆ. ಸೊ ಲಲಿತಾ ಸಹಸ್ರನಾಮ ಗೊತ್ತೋ ಗೊತ್ತಿಲ್ದೇನೋ ನಿಮ್ಗೆ ತುಂಬಾ ಬೆನಿಫಿಟ್ಗಳನ್ನ ಕೊಡಕ್ ಶುರು ಮಾಡುತ್ತೆ. ಯಾಕೆಂದ್ರೆ ನಿಮ್ ಚಕ್ರ ಆಕ್ಟಿವೇಟ್ ಮಾಡಕ್ಕೆ, ಮೇಡಮ್ ನಾನು ಎಲ್ಲೆಲ್ಲೋ ಟ್ರೈನಿಂಗ್ ಹೋಗಿದ್ದೆ, ನನ್ನ ಚಕ್ರ ಆಕ್ಟಿವೇಟ್ ಮಾಡ್ಬಿಡ್ತಾರಂತೆ, ಹಿಂಗ್ ಮಾಡಿ 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 ಅಂತ. ಹಂಗೆಲ್ಲ ವರ್ಕ್ ಆಗಲ್ಲ ಅದು. ಯಾಕೆ ಮಂತ್ರಗಳಲ್ಲಿ, ಬೀಜಾಕ್ಷರ ಮಂತ್ರಗಳಲ್ಲಿ ಪವರ್ ಹಂಗ್ ತುಂಬಿಕೊಂಡಿದೆ ಅಂದ್ರೆ, ನಾನು ನೀವು ಮಾಡ್ತಿರೋದಲ್ಲ. ಆಲ್ರೆಡಿ ಎಷ್ಟೋ ಸಾವಿರಾರು ಲಕ್ಷಾಂತರ, ಎಷ್ಟೋ ಯುಗ ವರ್ಷಗಳಿಂದ ಋಷಿ ಮುನಿಗಳು ಟ್ರಯಲ್ ಅಂಡ್ ಎರರ್ ಮಾಡಿ ನೋಡಿ ನಮ್ಗೆ ರೆಡಿಮೇಡ್ ಪ್ರಾಡಕ್ಟ್ ಕೊಟ್ಟಿರೋದು. ಸೊ ಆ ರೆಡಿಮೇಡ್ ಪ್ರಾಡಕ್ಟ್ ಅನ್ನ ನಾವು ತಿಂದು ಬೇಗ 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 ನಾವೇ ಅರ್ಗಿಸ್ಕೊಂಡು ನಾವು ಬೇಗ ಹೋಗ್ಬೇಕು ಚೈತನ್ಯ ತಗೊಂಡು. ಇದೊಂಥರ ಎನರ್ಜಿ ಡ್ರಿಂಕ್ ತರ.
ಅದ್ ಬಿಟ್ಟು ನಾ ಎಲ್ಲೋ ಹೋಗಿ ಕಲ್ತ್ಕೊಳ್ತೀನಿ, ಯಾರೋ ನನ್ಗೆ ಹಿಂಗ್ ಮಾಡ್ತಾರೆ, ಚಕ್ರ ಓಪನ್ ಮಾಡ್ತಾರೆ, ಖಂಡಿತ ಇಲ್ಲ. ಅದೇ ನೀವು ಲಲಿತಾ ಸಹಸ್ರನಾಮ ಓದ್ತಾ ಇರಿ, ನಿಮ್ಗೇ ಗೊತ್ತಿಲ್ದಂಗೆ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗಿ ಓಪನ್ ಆಗತ್ತೆ. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಯಾಕೆ ಎಲ್ಲಾ ಚಕ್ರಗಳು ಓಪನ್ ಆಗ್ಬೇಕು, ನೀವು ಜ್ಞಾನಿಗಳಾಗಕ್ ತಾನೆ. ಆ ಜ್ಞಾನ ನಿಮ್ಗೆ ಲಲಿತಾ ಸಹಸ್ರನಾಮದಲ್ಲೇ ಎಲ್ಲಾ ಗ್ರಂಥಿಗಳನ್ನು ಅವಳು ವಿಭೇದಿಸಿ 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 ನಿಮ್ಮ ಕರ್ಮಗಳಿದ್ದಾಗಲೇ ಗಂಟು ಹಾಕೊಳ್ಳೋದು. ನಿಮ್ ಒಳಗಡೆ ಚಕ್ರಗಳು ಗಂಟು ಹಾಕೊಂಡು ನಿಮ್ಗೆ ಕುಂಡಲಿನಿ ಜಾಗೃತಿ ಯಾಕೆ ಆಗಲ್ಲ ಅಂತ ಹೇಳ, ನಿಮ್ ಕರ್ಮ ಇನ್ನ ಮುಗ್ದಿರಲ್ಲ, ನಮ್ಮೊಳಗಿನ ಕೆಟ್ಟ ಬುದ್ಧಿ, ಹೊಟ್ಟೆ ಕಿಚ್ಚು ಬುದ್ಧಿ ಅದೆಲ್ಲ ಮುಗಿಲಿಲ್ಲ ಅಂದಾಗ ಓಪನ್ ಅಪ್ ಆಗಲ್ಲ. ಪರಮಾತ್ಮ ನಮ್ಮೊಳಗ್ ಬರಕ್ಕೆ ರೆಡಿ ಇರಲ್ಲ. ಅಂದ್ರೆ ಜಗನ್ಮಾತೆ ಬೇಸಿಕಲಿ ನಿಮ್ಗೆ ಡಿಟ್ಯಾಚ್ ಮಾಡಿಸ್ತಾಳೆ. ಡಿಟ್ಯಾಚು ಮಾಡಿ ನಿನ್ಗೆ ಸುಖ ಭೋಗಗಳನ್ನು ಕೊಡ್ತಾಳೆ. ಅವಳು ಕೊಡಲ್ಲ ಅನ್ನೋದೇ ಇಲ್ಲ. ಅಯ್ಯೋ, ಲಲಿತಾ ತ್ರಿಪುರ ಸುಂದರಿ ಮೋಸ್ಟ್ ಅಟ್ರಾಕ್ಟಿವ್, ಕಾಮಾಕ್ಷಿ, ಕಾಮದಾಯಿನಿ ಅದನ್ನು ಹೇಳ್ತಾರಲ್ಲ, ಅವಳೇ ಕಾಮವನ್ನ ಉತ್ಪತ್ತಿಸೋದು. ನಿನ್ನ ಕಣ್ಣುಗಳಲ್ಲೇ ಆ ಕಾಮವನ್ನ ತುಂಬಿರ್ತಾಳೆ. ಆಮೇಲೆ ಎಲ್ಲದ್ರ ಬಗ್ಗೆ ಕಾಮ ಇಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಪ್ಲೆಷರ್. ವಸ್ತುಗಳಾಗಿರ್ಲಿ, ನಾನು ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅನ್ನೋದಾಗಿರ್ಲಿ, ಮನೇನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಾಗಿರ್ಲಿ, ಎಲ್ಲದಕ್ಕೂ. ಸೊ ಅದು ಏನಂದ್ರೆ ನಿಮ್ಗೆ ಆಸೆ ಉತ್ಪತ್ತಿ ಆದ್ರೇನೆ ಕರ್ಮ ಮುಗಿಯೋದು. ಎಲ್ಲ ಒಂದಕ್ಕೊಂದು ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ನಾನು ಇನ್ನೊಂದು ಗಮನಿಸಿದ್ದೇನೆ ರೂಪಶ್ರೀ, ಗಮನಿಸಿದ್ದೇನೆ ಅಂತಲ್ಲ, ಇದು ನಿಜ ಕೂಡ. ಲಲಿತಾ ತ್ರಿಪುರ ಸುಂದರಿ ಯಾರು ಇದನ್ನ ಈ ದೇವಿನ ಆರಾಧನೆ ಮಾಡ್ತಾರೆ ಅಥವಾ ಪಠಿಸ್ತಾರೆ, ಇವರೆಲ್ಲ ಈಗ ಇನ್ಕ್ಲೂಡಿಂಗ್ ಯು ಪ್ರತಿದಿನ ಸಾಧನೆ ಮಾಡ್ತಕ್ಕಂಥವ್ರು, ಅವರ ಮುಖ ಛಾಯೆ, ಅವರು ನೋಡೋ ರೀತಿ, ಅವ್ರು ಮಾಡೋ ಕೆಲಸ, ಅವರ ಜೀವನ ಶೈಲಿ ಎಲ್ಲಾನು ಅಂದ್ರೆ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಅದು ಹೇಗದು, ಅದು ಏನ್ ಒಂದು ಆರಾ ಕ್ರಿಯೇಟ್ ಆದ ಪ್ರಭಾವಳಿ ಅನ್ನೋದು ಅದು ಅವಳೇ ಕೊಡೋದು. ಅದು ನೀವು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಗಮನಿಸಿ, ಲಲಿತಾ ಸಹಸ್ರನಾಮ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಏನೋ ಒಂದು ಕಳೆ ಇರುತ್ತೆ. ಅದು ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ. ಈವನ್ ಪುರುಷರಾಗಿದ್ರು ತುಂಬಾ ಜನ ದೇವಿ ಉಪಾಸನೆ, ದೇವಿ ಆರಾಧನೆಯನ್ನ ಮಾಡಿ, ಶ್ರೀಚಕ್ರ ಆರಾಧನೆ ಮಾಡಿ, ಲಲಿತಾ ಸಹಸ್ರನಾಮದ್ದು ಪಟ 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 ಮಂತ್ರನ ಅವಳು ಹೇಳಿಸ್ಕೊಳಕ್ಕೂ ನಮ್ಗೆ ಯೋಗ್ಯತೆ ಕೊಟ್ಟು ಅವಳು ನಾಲ್ಗೆ ಮೇಲೆ ಅದನ್ನ ಹೇಳಿಸ್ಕೋತಾಳೆ. ಸೊ ಅದೆಲ್ಲ ಹೇಳಿಸ್ಕೋತಾಳೆ ಅಂದ್ರೆ ನೋಡಿ, ಅವ್ರಿಗೆ ಕಣ್ಣು, ಮುಖ, ಬಾಯಿ, ಅವ್ರಿಗೆಲ್ಲ ಒಂದು ಇದನ್ನ ಕೊಟ್ಟಿರ್ತಾಳೆ. ಅದೇನೋ ಒಂಥರ ಬ್ಯೂಟಿ ಅಲ್ವಾ. ಆ ಕಳೆನ ಕೊಟ್ಟು ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೇನೆ ಒಂದು ಶಕ್ತಿ ಬರ್ತಾ ಇದೆ ಅನ್ನೋದು. ಅದು ದೇವಿಲ್ ಅದೇ ಅಂತೆ. ಅವಳು ಪೂಜೆ ಮಾಡ್ತಾ 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 ಅವಳೇ ನಮ್ಮೊಳಗ್ ಬಂದು ಸೇರ್ಕೊಂಡ್ಬಿಡ್ತಾಳೆ. ಎಸ್ಪೆಷಲಿ ಲಲಿತಾ ತ್ರಿಪುರ ಸುಂದರಿದು ಅವಳು ರುದ್ರಗ್ರಂಥಿ ವಿಭೇದಿನಿ ಮಾಡಿ ನಿಮ್ಗೆ ಆಜ್ಞಾ ಚಕ್ರ ತನಕ ಬರೋ ತನಕ, ಇಲ್ಲಿ ವಿಷ್ಣು ಗ್ರಂಥಿ ವಿಭೇದಿನಿ ಮಾಡಿದಾಗ್ಲೂ ಅವಳು ನಿಮ್ಗೆ ಅನಾಹತ ಚಕ್ರದಲ್ಲಿ ಕನೆಕ್ಟ್ ಆಗ್ತಾಳೆ. ತುಂಬಾ ಜನ ನೋಡಿ ಪೂಜೆ ಮಾಡ್ತಾ ಮಾಡ್ತಾ ಅಳಕ್ ಶುರು ಮಾಡ್ತಾರೆ. ಅವಳು ಕನೆಕ್ಟ್ ಆಗ್ಬಿಟ್ಟು ನಿಮ್ಮ ಆತ್ಮಕ್ಕೆ, ಹಾರ್ಟ್ಗೆ ಅವಳು ಕನೆಕ್ಟ್ ಆಗ್ಬಿಟ್ಟು ಭಾರ ಅನ್ಸಕ್ಕೆ ಶುರುವಾಗತ್ತೆ, ಅಳಕ್ ಶುರು ಮಾಡ್ತೀರಾ. ಅವಳು ಎದುರುಗ್ ಸಿಕ್ಬಿಟ್ರೆ ತಬ್ಬಿ ಮುದ್ದಾಡ್ಕೋಬೇಕು ಅನ್ಸುತ್ತೆ. ಅಷ್ಟು ನಿಮ್ಗೆ ಅವಳೊಬ್ಳೆ ಇದನ್ನ ಪ್ರಾಕಟ್ಯ ರೂಪ ಅಂದ್ರೆ ಪ್ರಕಟವಾಗಿ ಅವಳು ನಿಮ್ಗೆ ಯಾರು ಪೂಜೆ ಮಾಡ್ತಾರೋ ಅವಳು ಪ್ರಕಟ ಆಗೇ ಆಗ್ತಾಳೆ. ಆ ಸುಖನ ಕೊಡ್ತಾಳೆ. ಈ ಸುಖವನ್ನ ಕಂಡುಕೊಂಡಾಗ ನಿಮ್ಗೆ ವಸ್ತು ರೂಪೇಣ ಸುಖಗಳು ಸುಖ ಅಂತ ಅನ್ಸಲ್ಲ. ಅಲ್ಲ, ಈಗ ಇದು ಒಂದು ಕಡೆ ಅಂದ್ರೆ ದೇವಿ ಸಾಧನೆ ಮಾಡಿದ್ರೆ ಏನೇನೆಲ್ಲ ಜೀವನದಲ್ಲಿ ಬದಲಾವಣೆ ಆಗೋದು ಒಂದ್ ಕಡೆ, ಅಂದ್ರೆ ಇನ್ನೊಂದ್ ಕಡೆ ಐಮ್ ಶೋರ್ ತುಂಬಾ ಜನಕ್ಕೆ ಈ ಮನೆಗಳಲ್ಲಿ ಹೋಮ ಹವನಗಳು ಮಾಡೋ ಟೈಮಲ್ಲಿ, ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಪ್ರೇಯರ್ ಮಾಡುವಂತ ಟೈಮಲ್ಲಿ, ಅಥವಾ ಲಲಿತ ಸಹಸ್ರನಾಮ ಓದುವಂತ ಟೈಮಲ್ಲಿ ಕೆಲವೊಂದ್ಸರಿ ಮೈಂಡು ದೇವಿ ಆರಾಧನೆಯಿಂದ ಶುರುವಾಗಿ ಇಲ್ಲಿ ಹೋಗಿ ಎಲ್ಲೆಲ್ಲೋ ಓಡ್ತಿರತ್ತಲ್ಲ, ಯಾಕೆ ಹಂಗದು? ತುಂಬಾ ಜನ ಇದನ್ನೇ ಪ್ರಶ್ನೆ ಕೇಳಿದ್ರು. ಯಾಕೆ ಅರ್ಜುನನು ಕೃಷ್ಣನ್ ಕೇಳಿದ್ರು, ನನ್ನ ಮನಸ್ಸು ಚಂಚಲ ಆಗತ್ತೆ, ನಾನು ಹೇಗ್ ಮಾಡ್ಬೇಕು ಅಂದ್ರೆ ಅಭ್ಯಾಸ ಮಾರ್ಗದಿಂದ ಅಂತ ಕೃಷ್ಣ ಹೇಳ್ದ. ಬಟ್ ಸುಲಭವಾಗಿ ಇನ್ನೊಂದೇನು ಅಂತ ಹೇಳಿದ್ರೆ, ನಾನ್ ಹೆಂಗ್ ಮಾಡ್ಕೊಂಡೆ ಅಂದ್ರೆ, ನನ್ಗೂನು ಫಸ್ಟ್ ಲಲಿತಾ ಸಹಸ್ರನಾಮ ಓದ್ಬೇಕಾದ್ರೆ ಇನ್ನೆಲ್ಲೋ ಆಫೀಸ್ ಹತ್ರ ಹೋಗೋದು, ಇನ್ನೊಬ್ರ ಹತ್ರ ಯಾರ ಹತ್ರ ಮಾತಾಡ್ಕೊಂಬರೋದು, ಅಯ್ಯೋ ಅವ್ರಿಗೆ ಹಿಂಗ್ ಅನ್ಬೇಕಿದ್, ಬಾಯಿ ಹೇಳ್ತಾ ಇರುತ್ತೆ ಮಂತ್ರ, ಮನ್ಸಲ್ಲಿ ಎಲ್ಲೋ ಹೋಗ್ಬಿಟ್ಟು ವಾಪಸ್ ಬರ್ತೆ, ಇಲ್ಲ ವಾಪಸ್ ಬಂದು ಇಲ್ಲಿ ಓದ್ಬೇಕು ಅಂತ ಅನ್ಬಿಟ್ಟು ತಿರ್ಗಾ ನಿಜ ಅರುಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಲಾಯನ್ಮ ಅಂತ ಇಲ್ಲಿಗೆ ವಾಪಸ್ ಬರ್ತೀವಿ. ತಿರ್ಗಾ ಇನ್ನೆಲ್ಲೋ ಹೋಗುತ್ತೆ, ಅಷ್ಟ್ರಲ್ಲಿ ಯಾರೋ ಮನೆ ಹತ್ರ ಬರ್ತಾರೆ. ಈ ತರದೆಲ್ಲ ಡಿಸ್ಟರ್ಬೆನ್ಸ್ಗಳು ಬರ್ತಾ ಇರುತ್ತೆ. ಅದಕ್ಕೆ ನಾನೊಂದು ಏನ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ಮಾನಸಿಕ ಪೂಜೆಯನ್ನ ಶುರು ಮಾಡ್ಕೊಂಡೆ. ಹೇಗೆ ಅಂತ ಹೇಳಿದ್ರೆ, ಓಂ ಶ್ರೀ ಮಾತ್ರೆ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕೃತ ಸಂಭೂತ ಅಲ್ಲಿಂದ ಶುರು ಮಾಡ್ಕೊಂಡು ಹೋಗ್ಬೇಕಾದ್ರೇನೆ ನಾನು ಆಕ್ಚುಲಿ ಇನಿಷಿಯಲಿ ಲಲಿತಾ ಸಹಸ್ರನಾಮ ನಿಮಗೆ ಕಷ್ಟ ಅನ್ಸುತ್ತೆ, ವಿಷ್ಣು ಸಹಸ್ರನಾಮದಷ್ಟು ಸುಲಭವಾಗಿ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಂದೊಂದೇ ಶ್ಲೋಕ ಇನಿಷಿಯಲಿ ಸ್ವಲ್ಪ ಕಷ್ಟಕರವಾಗಿದೆ ಅಂತ ಪ್ರೊನೌನ್ಸ್ ಮಾಡೋದಕ್ಕೆ. ಬಟ್ ನೀವು ಹೇಳ್ತಾ 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 ಹೋದಾಗ ಪರವಾಗಿಲ್ಲ, ಪುಟ್ಟ ಮಕ್ಕಳ ತರ ನೀವೇನೇ ಮಾಡಿದ್ರು ದೇವ್ರೆಲ್ಲದನ್ನು ಸ್ವೀಕರಿಸ್ತಾರೆ. ಆಮೇಲೆ ನಂಗೆ ಬರೋದೇ ಇಲ್ಲ, ನಾಲ್ಗೆ ಹೊರಳಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು.
ಅದನ್ನ ಪ್ರಯತ್ನ ಮಾಡಿ 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 ಬರ್ಸ್ಕೋಬೇಕು. ಈ ತರ ಮನಸ್ಸು ಅಲ್ಲಿ ಇಲ್ಲಿ ಹೋಗೋದಕ್ಕೆ ಒಂದು ಮಾನಸಿಕ ಪೂಜೆನ ಫಿಕ್ಸ್ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ದೇವಿನ ನೀವೇ ಮುಂದೆ ಕೂಡಿಸ್ಕೊಂಡಿದ್ದೀರಾ ಅಂತ ನಿಮ್ಮ ಚಿತ್ತದಲ್ಲಿ ಅದನ್ನ ಚಿತ್ಶಕ್ತಿನೇ ಸೆಪರೇಟ್ ಆಗಿ ಕೊಟ್ಟಿರ್ತಾರೆ. ನಮ್ಮ ಮಾನಸಿಕ ಶಕ್ತಿಗೆ ಹೃದಯ ಶಕ್ತಿನ ಬಿಟ್ಟು ಚಿತ್ಶಕ್ತಿ ಕೊಟ್ಟಿರ್ತಾರೆ ದೇವರು. ದಟ್ ಇಸ್ ಕಾಲ್ಡ್ ಇಮ್ಯಾಜಿನೇಷನ್, ಡಿವೈನ್ ಮ್ಯಾನಿಫೆಸ್ಟೇಷನ್. ದೇವಿನ ನೀವು ಎದುರುಗಡೆ ಕೂಡಿಸ್ಕೊಂಡು ಅವಳಿಗೆ ಅಭಿಷೇಕ ಮಾಡಕ್ ಶುರು ಮಾಡಿ, ಅವಳಿಗೆ ಧೂಪ ದೀಪ ಗಂಧಗಳಿಂದ ಎಲ್ಲಾ ರೀತಿಯ ಅಭಿಷೇಕಗಳನ್ನ ಮಾಡಿದ್ಮೇಲೆ ಅವಳಿಗೆ ಅಲಂಕಾರ ಮಾಡಕ್ ಶುರು ಮಾಡಿ, ಆ ರೀತಿ ನನ್ನ ಮೈಂಡ್ನು ಕೂಡ ನಾನು ಸಿಕ್ಕಿಸ್ಕೊಂಡೆ ದೇವಿಯಲ್ಲಿ. ಅವಳನ್ನ ಯಾವ ರೀತಿ ಇವತ್ತು ಯಾವ ಸೀರೆ ಉಡಿಸ್ಬೇಕು, ಯಾವ ಬ್ಯೂಟಿಫುಲ್ ಆಗಿ ಏನ್ ಮಾಡ್ಬೇಕು, ಯಾವ ಗೆಜ್ಜೆ ಹಾಕ್ಬೇಕು, ಅವಳಿಗೆ ಅಲ್ತಾ ಹಾಕೋದ್ರಿಂದ ಕೈಗೆ ಅಲಂಕಾರ, ಕಾಲ್ಗೆ ಅಲಂಕಾರ, ಅವಳಿಗೆ ಗಂಧನ ಹಾಕೋದ್ರಿಂದ, ಧೂಪ ಹಾಕೋದ್ರಿಂದ, ಅವಳಿಗೆ ಯಾವ ರೀತಿ ಕಿರೀಟ ಹಾಕ್ಬೇಕು, ಹೆಂಗ್ ಮುಖಕ್ಕೆ ಅಲಂಕಾರ, ಅದನ್ನ ಮಾಡ್ತಾ ಇಲ್ಲಿ ಬಾಯಲ್ಲಿ ಮಂತ್ರ ಹೇಳ್ತಾ ಇದ್ರು ಇಲ್ಲಿ ನನ್ನ ಕಣ್ಣು ಮುಂದೆ ಅವಳಿಗೇ ಅಲಂಕಾರ ಮಾಡ್ತಾ ಇದ್ರೆ ಅರ್ಧಕ್ಕೆ ಬೇರೆ ಬಿಟ್ಟು ಹೋಗಕ್ಕಾಗಲ್ವಲ್ಲ. ಅವಾಗ ನನ್ನ ಮನಸ್ಸು ಬೇರೆ ಕಡೆ ಓಡ್ಲಿಲ್ಲ. ಸೊ ಮನಸ್ಸನ್ನ ಈ ರೀತಿ ವಾಪಸ್ಸು ಹಿಡಿದಿಟ್ಕೊಂಡು ಕೂಡಿಸ್ಕೋಬೇಕು. ಯಾಕೆ ಅಂದ್ರೆ ಇದೇ ಲಲಿತಾ ತ್ರಿಪುರ ಸುಂದರಿ ಶ್ಲೋಕದಲ್ಲಿ ಅವಳು ಹೇಳ್ತಾಳೆ, ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ನಮಃ. ಸೊ ನಿನ್ನಲ್ಲಿ ಇಚ್ಛಾಶಕ್ತಿಯನ್ನು ನಾನೇ ಹುಟ್ಟಿಸೋದು, ಕ್ರಿಯಾಶಕ್ತಿನೂ ಅವಳೇ, ಅಂದ್ರೆ ಕರ್ಮ ಕರ್ತೃ ಮತ್ತೆ ಕ್ರಿಯಾ ಎಲ್ಲ ಅವನೇ ಮಾಡಿಸೋದು ಅಂತ ಅನ್ನೋದಕ್ಕೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ನಮಃ. ಸೊ ನನ್ನ ಮನಸ್ಸಿನಲ್ಲಿ ಕೂಡ ನನ್ನ ಚಂಚಲತೆಯನ್ನ ಹೋಗ್ಲಾಡಿಸಿ ಅವಳನ್ನ ಹಿಡಿದಿಟ್ಕೊಂಡು ಕುತ್ಕೋಬೇಕು ಅನ್ನೋ ಇಚ್ಛಾಶಕ್ತಿನೂ ಅವಳೇ ತರಿಸ್ತಾಳೆ, ಜ್ಞಾನಶಕ್ತಿಯನ್ನು ಅವಳೇ ಕೊಡ್ತಾಳೆ, ಎಷ್ಟು ಬ್ಯೂಟಿಫುಲ್ ಆಗಿ ಅವಳನ್ನ ನೋಡ್ಬೇಕು ಅನ್ನೋದಕ್ಕೆ. ಆ ಕ್ರಿಯೆಯಲ್ಲೂ ಕೂಡ ಅವಳೇ ಮಾಡಿಸ್ತಾಳೆ. ಸೊ ಇದು ಮೋಸ್ಟ್ ಪವರ್ಫುಲ್ ಮಂತ್ರ ಆಕ್ಚುಲಿ ಲಲಿತಾ ಸಹಸ್ರನಾಮದಲ್ಲಿ. ಇದನ್ನ 2 ಸತಿ ಉಚ್ಚರಿಸ್ತಾರೆ, ಸಾಮಾನ್ಯ ಹೇಳ್ಬೇಕಾದ್ರೆ 2 ಸತಿ 3 ಸತಿ. ಈಗ ಲಲಿತಾ ಸಹಸ್ರನಾಮನ ನಿಮ್ ಬಾಯಲ್ಲಿ ಕೇಳೋಂತ ತಕ್ಷಣ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂ ಕೈಗೊಲಿ ಭೂತ ತಪನೋಡುಪ ಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭು ನವ ವಿದ್ರುಮಬಿಂಬ ಶ್ರೀ ನಕ್ಕಾರಿ ರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೇಟಿಕಾಮೋ ಸಮಾಕರ್ಷ ದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬತ್ಸಿತ ಕಚ್ಚಪಿ ಮಂದ ಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚಿಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನ ಗ್ರೈವೇಯ ಚಿಂತಾ ಕಲೋಲ ಮುಕ್ತಾ ಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನಾಮಣಿ ಪ್ರತಿಪಣಸ್ತನೆ ನಾಭ್ಯಾಲ ಬಾಲ ರೋಮಾಲ ಲಲಿತಾಫಲ ಕುಚದ್ವೈ ಲಕ್ಷ್ಮ್ಯ ರೋಮಾಲತಾದಾರ ತಾಸಮನೇಯ ಮಧ್ಯಮ ಸ್ತನಭಾರ ಧರನ್ ಮಧ್ಯ ಪಟ್ಟ ಬಂಧವಲಿತ್ರಯ ಅರುಣಾ ಅರುಣಾ ಕೌಸ್ತುಂಭ ವಸ್ತ್ರ ಬಾಸಟ್ ಕಟೀಟಟಿ ರತ್ನ ಕಿಂಕಿನಿ ಕಾರಮ್ಯ ರಶ್ನಾಧಾಮ ಭೂಷಿತ ಕಾಮೇಶಾಜ್ಞಾತ ಸೌಭಾಗ್ಯ ಮಾರ್ದೋರುದಾನ್ವಿತ ಮಾಣಿಕ್ಯ ಮಕುಟಾಧಾರ ಜಾನುದ್ವಯ ವಿರಾಜಿತ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣಾಭ ಜಂಗಿಕಾ ಗೂಢಗುಲ್ಫಾ ಕೂರ್ಮಪೃಷ್ಟ ಜೈಷ್ಣು ಪ್ರಪದಾನ್ವಿತ ನಕದೀದಿತಿ ಸಂಚನ್ನ ನಮಜ್ಜನ ತಮೋಗುಣ ಪದದ್ವಯ ಪ್ರಭಾಜಾಲ ಪರೋಕೃತ ಸರೋರುಹ ಶಿಂಜಾಣಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಜ ಮರಾಲಿ ಮಂದಗಮನ ಮಹಾಲಾವಣ್ಯ ಶೇವದಿ ಸರ್ವಾರುಣ ಅನವಂದ್ಯಾಂಗಿ ಸರ್ವಾಭರಣ ಭೂಷಿತ ಶಿವಕಾಮೇಶ್ವರಾಂಕಸ್ಥ ಶಿವಾ ಸ್ವಾಧೀನ ವಲ್ಲಭ ಸುಮೇರು ಶೃಂಗ ಮಧ್ಯಸ್ಥ ಶ್ರೀಮನ್ನಗರ ನಾಯಕ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ ಮಹಾಪದ್ಮಟವಿ ಸಂಸ್ಥಾ ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ದೇವರ್ಷಿಗಣ ಸಂಗಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರವದೋದ್ಯಕ್ತ ಶಕ್ತಿ ಸೇನ ಸಮಂತ ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜ ಸೇವಿತ ಅಶ್ವರೂಢಾಧಿಷ್ಠಾಶ್ವಕೋಟಿ ಕೋಟಿ ಬಿರಾವೃತ ಚಕ್ರರಾಜ ರಥಾರೂಢ ಮಂತ್ರಿಣೀ ಪರಿಸೇವಿತ ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರರಥಾರೂಢ ಮಂತ್ರಿಣೀ ಪರಿಸೇವಿತ ಕಿರಿಚಕ್ರ ರಥಾರೂಢ ದಂಡನಾಥಾ ಪುರಸ್ಕೃತ ಜ್ವಾಲಮಾಲಿನಿ ಕಾಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗ ಭಂಡ ಸೈನ್ಯವದೋದ್ಯಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮುತ್ಸುಕ ಭಂಡ ಸೈನ್ಯವದೋದ್ಯಕ್ತ ಬಾಲಾ ವಿಕ್ರಮ ನಂದಿತ ಮಂತ್ರಿಣ್ಯಾಂಬಾ ವಿರಚಿತ ವಿಶಂಗ ವದತೋಷಿತ ವಿಶುಕ್ರ ಪ್ರಾಣಾಹರಣ ವಾರಾಹಿ ವೀರ್ಯಂದಿತ ಕಾಮೇಶ್ವರ ಮುಖಾಲೋಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಬಂಡಾ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರಶಸ್ತ್ರ ವರ್ಷಿಣಿ ಕರಾಂಗುಲಿ ನಕೋತ್ಪನ್ನ ನಾರಾಯಣ ದಶಾಕೃತೆ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ ಕಾಮೇಶ್ವರ ಸ್ನಿಗ್ಧ ಸಬಂಡ ಸುರಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ಥ ವೈಭವ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ ಶ್ರೀಮದ್ ಭಾಗವ ಕೋಟೈಕ ಸ್ವರೂಪ ಮುಖ ಪಂಕಜ ಕಂಠಾದ ಕಟಿಪರ್ಯಂತ ಶಕ್ತಿಕೂಟ ಸ್ವರೂಪಿಣಿ ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟಧೋ ಭಾಗಧಾರಿಣಿ ಮೂಲ ಮಂತ್ರಾತ್ಮಿಕ ಮೂಲಕೂಟ ತ್ರೈಕಲೇವರ ಕುಲಾಮೃತೈಕಸಕ ಕುಲಸಂಕೇತ ಪಾಲಿನಿ ಕುಲಾಂಗನಾ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲಾ ಸಮಯಾಂತಸ್ಥ ಸಮಯಾಚಾರ ತತ್ಪರ ಮೂಲಾಧಾರೈಕಲ್ಯ ಬ್ರಹ್ಮಗ್ರಂಥಿ ವಿಭೇದಿನಿ
ಮಣಿಪುರಾಂತರ್ಧೃತ ವಿಷ್ಣುಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ಮೂಲಾಧಾರೈಕಲ್ಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರಾಂತರ್ಧೃತ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಾ ಮಹಾಶಕ್ತಿ ಕುಂಡಲಿನಿ ಬಿಸುತಂತು ತನೀಯಸಿ ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಟಾರಿಕಾ ಭದ್ರಪ್ರಿಯಾ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಟಾರಿಕಾ ಭದ್ರಪ್ರಿಯಾ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭಕ್ತಪ್ರಿಯಾ ಭಕ್ತಿಗಮ್ಯ ಭಕ್ತಿವಶ್ಯ ಭಯಾಪಹ ಶಾಂಭವಿ ಶಾರದಾರಾಧ್ಯ ಶರ್ವಾಣಿ ಶರ್ಮದಾಯಿನಿ ಶಾಂಕರಿ ಶಾರದಾರಾಧ್ಯ ಶರ್ವಾಣಿ ಶರ್ಮದಾಯಿನಿ ಶಾಂಕರಿ ಶ್ರೀಕರಿ ಸಾಧ್ವಿ ಶರತ್ ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ. ಆಕ್ಚುಲಿ ಮಧ್ಯ ಮಿಸ್ ಆದ್ರೂ ಅಂದ್ರೆ ನಾನು ಆಡಿಯನ್ಸ್ಗೂ ಹೇಳ್ತಿರೋದು, ಕೆಲವು ಸತಿ ನಾವು ಕಾನ್ಸಂಟ್ರೇಷನ್ ಚಿತ್ತಶಕ್ತಿಯಲ್ಲಿ ದೇವರನ್ನ ಕಾಣಕ್ಕೆ ಪ್ರಯತ್ನಿಸಿದಾಗ ನಾನು ಬಾಯಲ್ಲಿ ಬೈ ಹಾರ್ಟ್ ಮಾಡ್ಕೊಂಡೇ ಹೇಳ್ತೀನಿ ಅಂತ ಆಗ್ಲಿಲ್ಲ ಅಂದ್ರೂ ಬುಕ್ ನೋಡ್ಕೊಂಡು ಹೇಳ್ಬೋದು. ನಾನು ಸಾಮಾನ್ಯ ಹೋಮ ಮಾಡ್ಬೇಕಾದ್ರೆ ಅಥವಾ ಅಭಿಷೇಕ ಮಾಡ್ಬೇಕಾದ್ರೆ ನನ್ನ ಗಮನ ದೇವ್ರ ಕಡೆ ಹೋಗ್ಲಿ ಅಂದಾಗ ನಾನು ಸಾಮಾನ್ಯ ಬುಕ್ ನೋಡ್ಕೊಂಡು ಕೂಡ ಪಟಪಟ ಅಂತ ಹೇಳ್ಕೊಳ್ತೀನಿ. ಎಸ್ಪೆಷಲಿ ಲಲಿತಾ ಸಹಸ್ರನಾಮ ಪದಗಳನ್ನ ಜೋಡಣೆ ಮಾಡ್ಕೊಂಡು ಹೇಳ್ಕೊಂಡು ಹೋಗೋದು 22-23 ವರ್ಷದಿಂದ ನಾನು ಮಾಡ್ತಾ ಇದ್ರು ಇವಾಗ್ಲೂ ನನ್ಗೆ ಅದು ಒಂದೊಂದು ಮರ್ತೋಗೋದ್ರಿಂದ ಮೈಂಡ್ ಅಲ್ಲಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅವಾಗ ಕೆಲವು ಸತಿ ನೋಡ್ಕೊಂಡು ಹೇಳಕ್ ಹೋಗ್ತೀನಿ. ಎಷ್ಟು ದೇವಿ ಮುಖ್ಯ ಅಂತ ಹೇಳಿದ್ರೆ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕ. ಅಂದ್ರೆ ಅವಳು ಆತ್ಮವಿದ್ಯೆನೂ ಅವಳೆ, ಮಹಾವಿದ್ಯೆನೂ ಅವಳೆ, ಶ್ರೀವಿದ್ಯೆನೂ ಅವಳೆ, ಪ್ರತಿಯೊಂದನು ಎಲ್ಲಾ ವಿದ್ಯೆಗಳಲ್ಲೂ ತಾನೇ ಕುಳಿತಿದ್ದೀನಿ ಅನ್ನೋದನ್ನ ನಮ್ಗೆ ಒಂದೇ ಸಾಲಲ್ಲಿ ಹೇಳ್ತಾ ಹೋಗ್ತಾಳೆ. ಸೊ ಅದಕ್ಕೆ ನಾವು ಲಲಿತಾ ಸಹಸ್ರನಾಮನ ಎಷ್ಟೇ ಡಿಕೋಡ್ ಮಾಡ್ತಾ ಹೋದ್ರು ಒಂದೊಂದು ಲೈನ್ಗೆ ಒಂದೊಂದು ಸಾಲ್ಗೆ ನಾವು ಎಷ್ಟೋ ಪುಸ್ತಕಗಳನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಆತ್ಮವಿದ್ಯೆ ಬ್ರಹ್ಮವಿದ್ಯೆನ ಕಲಿಯೋದು ಎಷ್ಟು ಬಹಳ ಕಷ್ಟಕರವಾದದ್ದು. ಆದ್ರೆ ಅವಳು ನಾನೇ ಅದು ಆತ್ಮವಿದ್ಯೆ ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾ ಒಂದೊಂದೇ ಶ್ಲೋಕದಲ್ಲಿ ಹೇಳ್ತಾಳೆ. ಆಮೇಲೆ ಅವಳಿಗೆ ತುಂಬಾ ಪ್ರಿಯವಾದದ್ದು ಯಾವಾಗ್ಲೂ ಹೇಳ್ತಾಳೆ ಪಾಯಸಾನ್ನ ಪ್ರಿಯಾಯೇ ನಮಃ. ಅವಳಿಗೆ ಗೂಢಾನ್ನ ಪ್ರೀತ ಮಾನಸಾಯೇ ನಮಃ ಹೇಳಿದ್ರು. ಗೂಢಾನ್ನ ಅಂದ್ರೆ ಬೆಲ್ಲದನ್ನವನ್ನ ಯಾವಾಗ್ಲೂ ದೇವಿಗೆ ನಾವು ನೈವೇದ್ಯವಾಗಿ ಇಡ್ತೀವಿ. ಹಾಗೆ ಅವಳಿಗೆ ಪಾಯಸಾನ್ನ ಅಂದ್ರೆ ಹಾಲಿಂದು ಅನ್ನ ಮಾಡ್ತೀವಿ ನಾವು, ಪಾಯಸನ ಅದನ್ನ ನೈವೇದ್ಯವನ್ನಾಗಿಡ್ತೀವಿ, ಯಾಕಂದ್ರೆ ಅವಳಿಗೆ ತುಂಬಾ ಪ್ರಿಯವಾದದ್ದು ಅಂತ. ಅದ್ರ ಜೊತೆಗೆ ಇನ್ನೊಂದು ಅಂದ್ರೆ ಒಂದ್ ಕಡೆ ಅವಳೇ ಶಿವಶಕ್ತೈಕ್ಯ ಸ್ವರೂಪಿಣ್ಯೆ ಶಿವಾಯೈ ನಮಃ ಎಂಡಲ್ಲಿ ಹೇಳ್ತಾಳೆ. ಅಂದ್ರೆ ಅವಳಿಗೆ ಹೇಳಿರೋದು ಋಷಿ ಮುನಿಗಳು ಅವಳೇ ಅದು ಅಂತ. ಶ್ರೀಚಕ್ರ ರಾಜ ನಿಲಯಾಯ ನಮಃ ಓಂ ಶ್ರೀ ಶಿವಾಯ ನಮಃ ಶಿವಶಕ್ತೈಕ್ಯ ಸ್ವರೂಪಿಣ್ಯೇ ನಮಃ ಅಂತ. ಅವಳೇ ಶ್ರೀಚಕ್ರದಲ್ಲಿ ರಾಜನಾಗಿ ನೆಲೆಸಿರುವಂತವಳು. ಅದ್ರ ಜೊತೆಗೆ ಅವಳೇ ಶಿವನ ಸ್ವರೂಪ, ಶಿವಶಕ್ತೈಕ್ಯ ಸ್ವರೂಪಿಣಿ, ಶಿವನಲ್ಲಿರುವ ಶಕ್ತಿ ಸ್ವರೂಪಿಣಿ ಕೂಡ ಅವಳೇ ಅಂತ ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ವರ್ಣಿಸಿದ್ದಾರೆ. ಇನ್ನೊಂದ್ ಕಡೆ ಹೇಳ್ತಾಳೆ ಅವಳೇ ವಿಷ್ಣು ಕೂಡ ಅಂತ. ಅದು ವಿಷ್ಣು ಸ್ವರೂಪಿಣ್ಯೈ ನಮಃ ಅಂತ ಅನ್ನೋದನ್ನು ಅವಳಿಗೆ ವಿಷ್ಣು ಅಂತಾನು ಕೂಡ ಹೇಳ್ತಾರೆ. ಅಂದ್ರೆ ಇದೇ ಲಲಿತಾ ಸಹಸ್ರನಾಮದಲ್ಲಿ ಬರುವಂತದ್ದು. ಇನ್ನೊಂದ್ ಕಡೆ ಅವಳು ತುಂಬಾ ಚೆನ್ನಾಗಿ ಇನ್ನೊಂದನ್ನ ಅವಳಿಗೆ ಹೇಳಿರೋದು ಅಂದ್ರೆ ಪಂಚಯಜ್ಞ ಪ್ರಿಯಾಯೇ ನಮಃ, ಆಮೇಲೆ ಯಜ್ಞ ಸ್ವರೂಪಿಣ್ಯೈ ನಮಃ, ಯಜ್ಞಕರ್ತೈ ನಮಃ, ಯಜಮಾನ ಸ್ವರೂಪಿಣ್ಯೈ ನಮಃ. ಅವಳೇ ಯಜ್ಞ ಪ್ರಿಯಾಯೇ ನಮಃ, ಅವಳು ಯಜ್ಞವನ್ನ ತುಂಬಾ ಇಷ್ಟಪಡ್ತಾಳಂತೆ. ಸೊ ಯಾಕೆ ಅಂದ್ರೆ ಅವಳೇ ಚಿದಗ್ನಿಯಿಂದ ಹುಟ್ಟಿರೋದ್ರಿಂದ ಅವಳಿಗೆ ಯಜ್ಞ ಬಹಳ ಪ್ರಿಯವಾದದ್ದು. ಸೊ ಆ ಯಜ್ಞವನ್ನ ಅಷ್ಟೇ ಪ್ರೀತಿಸ್ತಾಳೆ. ಅವಳು ಕೂಡ ಯಜ್ಞಕರ್ತೈ ನಮಃ, ಅವಳು ಕೂಡ ಯಜ್ಞವನ್ನ ಮಾಡ್ತಾಳೆ. ಯಜಮಾನ ಸ್ವರೂಪಿಣ್ಯೇ ನಮಃ ಅಂದ್ರೆ ಗಂಡನ್ಗೆ ಹೆಂಡತಿ ಆಗಿರ್ಬೋದು, ಹೆಂಡತಿ ಗಂಡ ಆಗಿರ್ಬೋದು, ಅಥವಾ ಯಾರೇ ಯಜಮಾನರಾಗಿರ್ಬಹುದು, ತಂದೆ ಸ್ಥಾನದಲ್ಲಿರೋರು ಕೂಡ ಯಜಮಾನರಾಗಿರ್ಬೋದು, ನಾವು ಕೆಲಸ ಮಾಡೋತ್ರ ನನ್ನ ಬಾಸ್ ಕೂಡ ನಮ್ಮ ಯಜಮಾನರಾಗಿರಬಹುದು. ಸೊ ನಾವು ಯಾರ್ಯಾರು ನಮಗೆ ಜೀವನದಲ್ಲಿ ಸಹಾಯ ಮಾಡಿರ್ತಾರೋ ಆ ಎಲ್ಲಾ ಸಹಾಯ ಮಾಡುವ ಸ್ವರೂಪಿಣಿ ಕೂಡ ಅವಳೇ ಅಂತ. ಇದು ಒಂದೊಂದೇ ಶ್ಲೋಕನ ನಾವ್ ಈ ರೀತಿ ಗಮನಿಸ್ತಾ ಹೋದಾಗ ಅದರಲ್ಲಿ ಅನೇಕ ರೀತಿಯ ಮೀನಿಂಗ್ಗಳು ತುಂಬಿಕೊಳ್ತಾ ಹೋಗುತ್ತೆ. ಇನ್ನೊಂದು ಶ್ಲೋಕ ಇದೆ, ಪರಾಪ್ರಶಕ್ತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತಮಾನಸ ಹಂಸಿಕ. ಅಂದ್ರೆ ನಾವು ಶ್ಲೋಕಗಳನ್ನ ಹೇಳ್ಬೇಕಾದ್ರೆ ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾವೇನ್ ಹೇಳ್ತೀವಿ. ವೈಖರಿ ಅಂದ್ರೆ ಇವಾಗ ನಾನು ಜೋರಾಗಿ ಹೇಳೋವಂಥದ್ದು ಶ್ಲೋಕನ, ಮಧ್ಯಮ ಅಂದ್ರೆ ನಾನು ಮಧ್ಯದಲ್ಲಿ ಮೆತ್ತಗೆ ಗಂಟ್ಲಿನಲ್ಲಿ ಹೇಳ್ಕೊಳ್ಳೋವಂಥದ್ದು, ಪರಾಪಶ್ಯಂತಿ ನನ್ನ ಹೃದಯ ನನ್ನ ಅನಾಹತ ಚಕ್ರದಿಂದ ಹೇಳುವಂತಹ ಶ್ಲೋಕ ಅಂದ್ರೆ ಮನಸ್ಸಿನಲ್ಲೇ ಹೇಳ್ಕೊಂಡು ಜಪ ಮಾಡೋವಂಥದ್ದು. ಸೊ ಅದು ಕೂಡ ಅವಳೇ ಪರಾಪ್ರತ್ಯಕ್ತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ. ಅವಳೇ ಎಲ್ಲಾ ರೂಪದಲ್ಲೂ ಎಲ್ಲಾ ಸ್ವರೂಪದಲ್ಲೂ ನೀ ಮನಸ್ಸಿನಲ್ಲೇ ಜಪ ಮಾಡಿದ್ರು ಅದು ನಾನೇ.
ನೀನು ಅದಕ್ಕೆ ವಾಯ್ಸ್ ಕೊಟ್ಟು ಧ್ವನಿ ಕೊಟ್ಟು ಜೋರಾಗಿ ಹೇಳಿದ್ರು ಅದು ನಾನೇ. ಸೊ ಪ್ರತಿಯೊಂದನ್ನು ಸ್ವೀಕರಿಸಕ್ಕೆ ಅವಳೇ ರೆಡಿ ಇರ್ತಾಳೆ. ಸೊ ಒಂದೊಂದು ಶ್ಲೋಕದಲ್ಲೂ ಅವಳೇ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮಪೂಜಿತ. ನಾವೆಷ್ಟೇ ಕಾಮಭಾವನೆಗಳನ್ನ ಇಟ್ಕೊಂಡು ಎಷ್ಟನ್ನೇ ವಸ್ತುಗಳನ್ನ ವಿಚಾರಗಳನ್ನ ಜೀವನವನ್ನ ಆಸೆ ಪಟ್ಕೊಂಡು ನಾವು ಹೋದ್ರು ಎಲ್ಲದರಲ್ಲೂ ಅವಳೇ ಇದ್ದೀನಿ ಅಂತ ಹೇಳ್ತಾಳೆ. ಅಂದ್ರೆ ಅದನ್ನ ಕಾಮಸ್ವರೂಪಿಣಿಯಾಗಿ ಕೂಡ ಅವಳು ನಮ್ಮೊಳಗೂ ಸೇರ್ಕೊಂಡು ನಮ್ಮ ಹೊರಗಿನ ವಸ್ತುವಲ್ಲೂ ಸೇರ್ಕೊಂಡು ನಮ್ಮಿಬ್ರಿಗೂ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾಳೆ. ಸೊ ಇದು ವೈಜ್ಞಾನಿಕವಾಗಿ ಕೂಡ ಅವರು 3 ಡೈಮೆನ್ಷನಲ್ ಏನ್ ನಾವು ಶ್ರೀಚಕ್ರವನ್ನ ಪೂಜೆ ಮಾಡ್ತೀವೋ 3 ಡೈಮೆನ್ಷನಲ್ ಎನರ್ಜಿ, ನಾನೂ ಒಂದಾಗಿರ್ತೀನಿ, ನನ್ನ ಕೆಲಸವನ್ನ ಕರ್ತೃ ಕೂಡ ಒಂದು ಎನರ್ಜಿ ಆಗಿರುತ್ತೆ, ವಸ್ತು ರೂಪದ್ದು ಒಂದಾಗಿರುತ್ತೆ. ಈ 3 ಎನರ್ಜಿಗಳನ್ನ ಒಂದು ಸಮಯದಲ್ಲಿ ಸೇರಿಸ್ತಾಳಲ್ಲ ಅವಳೇ ಅದು ಸಮಯಾಚಾರ ತತ್ಪರ. ಇವಾಗ ಸಮಯಾಚಾರ ಕೌಲಾಚಾರ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಅವಳು ಅದನ್ನ ಹೇಳ್ಕೊಂಡು ಹೋಗಿದ್ದಾಳೆ. ಯಾವ್ಯಾವ ಪದ್ಧತಿಗಳಲ್ಲಿ ನಾವು ಮಾಡ್ತೀವೋ ಇದು ಎಲ್ಲ ದೇವಿಯಿಂದಾನೇ ಶುರುವಾಗಿರೋದು ಅಂತಂದ. ಕೌಲಾಚಾರ ತಂತ್ರದಲ್ಲಿ ತುಂಬಾ ಪ್ರಮೋಚ್ಚ ಸ್ಥಾನದಲ್ಲಿರುವಂತಹ ಕೌಲಾಚಾರಗಳನ್ನ ಮಾಡ್ತಾರೆ ತಂತ್ರದಲ್ಲಿ. ಆಕ್ಚುಲಿ ಲಲಿತಾ ಸಹಸ್ರನಾಮ ಕೂಡ ತಂತ್ರೋಕ್ತ ಪೂಜೆನೆ. ಅಂದ್ರೆ ಇದು ನಮ್ಗೇನಾಗುತ್ತೆ ದಕ್ಷಿಣಾಚಾರದಲ್ಲಿ ಬರುತ್ತೆ. ಇದನ್ನ ನೀವು ಪಂಚಾಚಾರದಲ್ಲಿ ಪಂಚಮಕಾರಗಳನ್ನು ಉಪಯೋಗಿಸಿ ವಾಮಾಚಾರದಲ್ಲಿ ಮಾಡ್ತಾರೆ ಅನ್ನೋದಲ್ಲ, ದಕ್ಷಿಣಾಚಾರದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಶ್ರೀಚಕ್ರನ ಇಟ್ಕೊಂಡು ಲಲಿತಾ ತ್ರಿಪುರ ಸುಂದರಿಯ ಆರಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಶ್ರೀಚಕ್ರನ ಇಟ್ಕೊಂಡು ಕೂಡ ಆಕ್ಚುಲಿ ಲಲಿತಾ ಸಹಸ್ರನಾಮ ಹೇಳ್ತಾ ಹೇಳ್ತಾ ನೀವು ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡ್ತಾ ಹೋದ್ರೇನೆ ಅದೇ ಶ್ರೀ ವಿದ್ಯಾನ ನೀವು ಪೂರ್ಣ ಮಟ್ಟದಲ್ಲಿ ಕವರ್ ಮಾಡ್ದಂಗಾಗತ್ತೆ. ಅದೇ ಶ್ರೀ ವಿದ್ಯಾನ ನೀವು ಶ್ರೀ ಸೂಕ್ತ ಹೇಳ್ಕೊಂಡು ಕೂಡ ಮಾಡಬಹುದು ಶ್ರೀಚಕ್ರನ ಇಟ್ಕೊಂಡಾಗ. ಅದೇನೆ ದೇವಿ ಖಡ್ಗಮಾಲ ಸ್ತೋತ್ರ ಹೇಳ್ಕೊಂಡು ಕೂಡ ಮಾಡಬಹುದು, ಅಥವಾ ದೇವಿಯ ಮೂಲ ಮಂತ್ರಗಳನ್ನ ಹೇಳ್ತಾ ಷೋಡಶಿ ಪಂಚದಶಿಯನ್ನ ಹೇಳ್ತಾ ಕೂಡ ಮಾಡ್ತಾ ಹೋಗಬಹುದು. ಇನ್ನೊಂದು ಅವಳು ತುಂಬಾ ಚೆನ್ನಾಗಿ ಹೇಳ್ತಾಳೆ, ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ ಅಂತ. ನಮ್ಗೆ ಹೇಗೆ ಲಲಿತಾ ಸಹಸ್ರನಾಮದಿಂದ ಜನ್ಮ ಜನ್ಮ ಜನ್ಮದ ಸೈಕಲ್ ಇಂದ ನನಗೆ ಮುಕ್ತಿಯನ್ನ ಕೊಡಿಸೋಳು ಅವಳೇ. ಆ ಮುಕ್ತಿಯನ್ನ ಪಡೆಯೋದಕ್ಕೆ ನಾವ್ ಈ ಜನ್ಮದಲ್ಲಿ ಏನೆಲ್ಲಾ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದಕ್ಕೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅವಳು ಕೈ ಹಿಡಿದು ನಮ್ಮನ್ನ ಕರ್ಕೊಂಡು ಹೋಗ್ತಾಳೆ. ಧರ್ಮಾಧಾರ ಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರರೂಪ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣ ಕಾರಣಿ ವಿಶ್ವಗ್ರಾಸ ವಿದ್ರುಮಾಭಾ ವೈಷ್ಣವಿ ವಿಷ್ಣು ರೂಪಿಣಿ. ಅವಳು ವಿಪ್ರಪ್ರಿಯ ಅಂತ ಹೇಳಿದ್ರೆ ಅದೇನಂದ್ರೆ ಎಲ್ಲ ಜ್ಞಾನವನ್ನ ಪಡ್ಕೊಂಡಿರುವಂತಹ ವಿಪ್ರ ಅಂದ್ರೆ ಬ್ರಾಹ್ಮಣ ಅಂತ ಮಾತ್ರ ಅಲ್ಲ, ಅದನ್ನ ಜನ ತಪ್ಪು ತಿಳ್ಕೊಬಾರದು. ವಿಪ್ರಪ್ರಿಯ ಅಂದ್ರೆ ಎಲ್ಲಾ ಜ್ಞಾನವನ್ನು ಪಡ್ಕೊಂಡು ಜ್ಞಾನಾರ್ಜನೆಯನ್ನು ಮಾಡ್ತಾ ಇರ್ತಕ್ಕಂತಹ ವಿಪ್ರ ಅಂತ ವಿಪ್ರನ್ನ ನಾನು ಬಹಳ ಇಷ್ಟಪಡ್ತೀನಿ ಅಂತ ಅವಳು ಹೇಳ್ತಾಳೆ. ಅವಳೇ ವಿಷ್ಣು ರೂಪಿಣಿ ಅನ್ನೋದನ್ನು ಹೇಳ್ತಾಳೆ. ಧನಧಾನ್ಯ ವಿವರ್ಧಿನಿ, ಅವಳು ಧನಧಾನ್ಯ ಸಮೃದ್ಧಿಯನ್ನ ನಮ್ಗೆಲ್ಲವನ್ನೂ ಕೊಡ್ತಕ್ಕಂಥ ದೇವತೆ ಆಗಿದ್ದಾಳೆ. ಅವಳೇ ಸರಸ್ವತಿ ಸ್ವರೂಪಿಣಿ ಕೂಡ ಆಗಿದ್ದಾಳೆ. ಅಂದ್ರೆ ನೀವು ಲಲಿತಾ ಸಹಸ್ರನಾಮ ಓದ್ತಾ ಹೋದ್ರೆ ಅವಳೇ ಲಕ್ಷ್ಮೀ ಸ್ವರೂಪಿಣಿ, ಅವಳೇ ಪಾರ್ವತಿ ಆಗಿರ್ತಾಳೆ, ಅವಳೇ ಸರಸ್ವತಿ ಆಗಿರ್ತಾಳೆ, ಅವಳೇ ಕಾಳಿ ಆಗಿರ್ತಾಳೆ, ಮಹಾಕಾಳಿ ಆಗಿರ್ತಾಳೆ. ಸೊ ದಶಮಹಾವಿದ್ಯೆದು ಕೂಡ ಎಲ್ಲ ಇದ್ರಲ್ಲೇ ಬರ್ತಾ ಹೋಗುತ್ತೆ. ಆದ್ರೆ ಲಲಿತಾ ತ್ರಿಪುರ ಸುಂದರಿಯ ನೀವು ಲಲಿತಾ ಸಹಸ್ರನಾಮ ಓದ್ತಾ ಹೋದ್ರೆ ಎಲ್ಲೂ ಲಲಿತಾಂಬಿಕಾ ಅನ್ನೋದು ಮೊದ್ಲಿಂದ ಕೊನೆ ತನಕ ಬರಲ್ಲ. ಕೊನೆಯನ್ ಮಾತ್ರ ಅವಳಿಗೆ ಎಲ್ಲಾ ಹೇಳಿದ್ಮೇಲೆ ಶ್ರೀಚಕ್ರ ರಾಜಲ್ಯಾನ್ಮಂ ಶ್ರೀಮತ್ ತ್ರಿಪುರ ಸುಂದರಿಯನ್ಮಂ ಶ್ರೀ ಶಿವಾನ್ಮಃ ಓಂ ಶ್ರೀ ಶಿವಶಕ್ತಿಯಕ್ಕೆ ಸ್ವರೂಪಿಣ್ಯೈ ನಮಃ ಆದ್ಮೇಲೆ ಓಂ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅಲ್ಲಿ ಬರುತ್ತೆ, ಲಲಿತಾಂಬಿಕಾಯೈ ನಮಃ ಅಂತ ಎಂಡಲ್ಲಿ ನಾವು ಹೇಳೋಂಥದ್ದು. ಸೊ ಈ ಲಲಿತಾ ಸಹಸ್ರನಾಮ ಅನ್ನೋದೇ ಒಂದು ದೊಡ್ಡ ವಿಜ್ಞಾನ ಗಣರೂಪಿಣ್ಯೈ ನಮಃ ಅಂತ ಕೂಡ ಹೇಳ್ತಾಳೆ. ಅದೇ ಒಂದು ವಿಜ್ಞಾನ. ಅಂದ್ರೆ ನೀವು ರಿಸರ್ಚ್ ಮಾಡ್ತಾ 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 ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದಂಗೆ ನಾವ್ ಏನನ್ನೆಲ್ಲ ಸಾಧಿಸ್ತಾ ಹೋಗ್ತೀವಿ, ಮತ್ತೆ ನಮ್ಮ ದೇಹ ಎಷ್ಟು ಆರೋಗ್ಯಭರಿತವಾಗಿ ತಾನೇ ಚೈತನ್ಯ ಭರಿತವಾಗಿ ಆರೋಗ್ಯ ಭರಿತವಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಲಲಿತಾ ಸಹಸ್ರನಾಮನ ಪಠಿಸ್ಬೇಕು. ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ, ಮನೇಲಿ ಸುಮ್ಮನೆ ಟೇಪ್ ರಿಕಾರ್ಡರ್ ಹಾಕ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಆನ್ ಮಾಡ್ಬಿಟ್ಟು ಹೊರಟೋಗ್ತಾರೆ ಬರೀ ಕೇಳಿಸ್ಕೊಳಕ್ಕೆ. ಆಯ್ತು, ನಿಮಗೆ ಪಂಚೇಂದ್ರಿಯಗಳಿದೆ ಅಲ್ವಾ, ಕಿವಿ ಏನೋ ಕೇಳಿಸ್ಕೊತಾ ಇದೆ, ಬಾಯಿ ಯಾವಾಗ ಉಪಯೋಗಿಸೋದು? ಸೊ ದೇವರ ಮಂತ್ರ ಪಠನೆ ಮಾಡೋದಕ್ಕೆ ನಿಮ್ಮ ಬಾಯಿನ ಕೂಡ ಉಪಯೋಗಿಸ್ಬೇಕು. ನಿಮ್ಮ ಪಂಚೇಂದ್ರಿಯಗಳ ಮೂಲಕ ನೀವೇನೇನೇನೇನು ಆಫರ್ ಮಾಡ್ತೀರಾ ದೇವಿಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನೈವೇದ್ಯನೂ ಆದಷ್ಟು ನೀವೇ ಮಾಡಬೇಕು, ನಿಮ್ಮ ಕೈಯಾರೆ ತಯಾರಿಸಿ ಆ ದೇವಿಗೆ ನೀವು ಆಫರ್ ಮಾಡ್ಬೇಕು, ಅದನ್ನ ಕೊಡ್ಬೇಕು ನೈವೇದ್ಯವನ್ನ. ಮತ್ತೆ ಅವಳು ಪೂಜೆ ಮಾಡೋ ವಿಧಾನವನ್ನ ನಾನು ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಲಲಿತಾ ತ್ರಿಪುರ ಸುಂದರಿ ನೀವು ದೇವಿ ಫೋಟೋ ನೋಡಿದಾಗ ಕೂಡ ಅಲ್ಲಿ ವಾರಾಹಿ ದೇವಿ ಇದ್ದೇ ಇರ್ತಾರೆ. ವಾರಾಹಿ ದೇವಿ ಎಸ್ಪೆಷಲಿ ಆಷಾಢ ಮಾಸದಲ್ಲಂತೂ ಆಕೆಗೆ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ಈ ವಾರಾಹಿ ದೇವಿ ಯಾರು, ಆಕೆ ಭೂಮಿಗೆ ಏನಕ್ಕೆ ಬಂದ್ಲು, ವರಾಹ ಸ್ವಾಮಿಗೂ ವಾರಾಹಿ ದೇವಿಗೂ ಏನ್ ಸಂಬಂಧ?
ವರಹಾಸ್ವಾಮಿ ಬಗ್ಗೆ ನಾವೇನು ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂಥ ಕಥೆನ ನೋಡ್ತಾ ಹೋದ್ರೆ, ಹಿರಣ್ಯಾಕ್ಷನಿಂದ ಭೂಮಿನ ಕಾಪಾಡಬೇಕು ಅಂತ ವರಹಾಸ್ವಾಮಿ ಅವತಾರವನ್ನ ತಾಳಿದ್ರು. ಹಾಗೆ ವರಹಾಸ್ವಾಮಿ ತರಾನೇ ಮನುಷ್ಯನ ದೇಹ ಬಟ್ ಹಂದಿ ಮುಖ ಇಟ್ಕೊಂಡ್ರು ಅಂತ ದೇವಿ, ಫೆಮಿನೈನ್ ಕ್ವಾಲಿಟಿ, ಫೆಮಿನೈನ್ ಎನರ್ಜಿ ಇರುವಂತ ದೇವಿ ಅಂದ್ರೆ ವಾರಾಹಿ ಸ್ವಾಮಿ. ವಾರಾಹಿ ನಮ್ಮ ಚಾಮುಂಡೇಶ್ವರಿಯ ಸೇನೆಯಲ್ಲಿ ಅಂದ್ರೆ ಸಪ್ತ ಮಾತೃಕೆಯರು ಅಂತ 7 ಜನ ಮಾತೃಕೆಯರನ್ನ ಉತ್ಪತ್ತಿ ಮಾಡ್ತಾಳೆ ದೇವಿ. ಆ 7 ಜನ ಮಾತೃಕೆಯರಲ್ಲಿ ಮುಖ್ಯವಾದ ಮಾತೃಕೆ ಅಂದ್ರೆ ದೇವಿ ವಾರಾಹಿ. ಅವಳನ್ನೇ ಸೇನಾಧಿಪತಿ ಅಂತ ಕೂಡ ತನ್ನ ಸೈನ್ಯದಲ್ಲಿ ಇಟ್ಕೊಂಡಿದ್ಲು ದೇವಿ. ಇವಾಗ್ಲೂ ಇಟ್ಕೊಂಡಿರ್ತಾರೆ. ಅಂದ್ರೆ ಆ ಕತೆ ಉಲ್ಲೇಖ ಪುರಾಣೋಕ್ತವಾಗಿ ಇದೇನಂತ ಹೇಳಿದ್ರೆ, ಅವ್ರ ಸೇನೆಯಲ್ಲಿರುವಂತಹ ಸೇನಾಧಿಪತಿ ಈ ರಕ್ತ ಬೀಜಾಸುರನ ಸಂಹಾರ ಮಾಡ್ಬೇಕಾದ್ರೆ ದೇವಿ ಬೆನ್ನಿನಿಂದ ಹುಟ್ಕೊಂಡ್ಲು ವಾರಾಹಿ. ಆ ಶಕ್ತಿಯನ್ನ ಪಡ್ಕೊಂಡು, ಅವಳದೇ ಎನರ್ಜಿಯನ್ನ ಪಡ್ಕೊಂಡು, ಅವಳು ಬೆನ್ನಿಂದ ಹುಟ್ಕೊಂಡು ಬಂದು ಆ ರಕ್ತ ಬೀಜಾಸುರನ ಸಂಹಾರ ಮಾಡ್ಬೇಕಾದ್ರೆ ಅವನ್ನ ಹೇಗ್ ವಧೆ ಮಾಡಿದ್ಲು. ಈ ಸಪ್ತಮಾತೃಕೆಯರೆಲ್ಲರೂ ಸೇರಿ ಒಂದು ರೀತಿಯ ಒಂದು ಕೂಟ ಕಟ್ಕೊಂಡು, ಸೈನ್ಯವನ್ನ ಕಟ್ಕೊಂಡು ಯಾವ ರೀತಿ ಯುದ್ಧ ಮಾಡಿ ರಾಕ್ಷಸರಿಂದ ಗೆಲುವನ್ನ ಪಡ್ಕೊಂಬಂದು ಚಾಮುಂಡೇಶ್ವರಿಗೆ ಕೊಟ್ರು ಅನ್ನೋದಕ್ಕೆ ಇವಳು ಮೂಲ ಸೇನಾಧಿಪತಿ. ಮುಖ್ಯವಾಗಿ ವಾರಾಹಿದು ಏನು ಅಂದ್ರೆ, ಇನ್ನೊಂದು ಎಲ್ಲ ಮಹಿಳಾ ದೇವತೆಗಳನ್ನು ಸ್ಮಾರ್ಟ್ ಆಗಿ ಸಣ್ಣಗೆ ಒಳ್ಳೆ ದೇಹವನ್ನ ಕೊಟ್ಟಿದ್ದಾಗ ಫೆಮಿನೈನ್ ಕ್ವಾಲಿಟಿದು, ವಾರಾಹಿದ್ ಮಾತ್ರ ಹೊಟ್ಟೆ ದಪ್ಪಗೆ ಮತ್ತೆ ಹಂದಿ ಮುಖವನ್ನ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ, ತನ್ನ ಗರ್ಭದಲ್ಲೇ ಇಡೀ ಭೂಮಂಡಲವನ್ನ ಇಟ್ಕೊಂಡಿದ್ದಾಳೆ ಅಂತ. ಆಮೇಲೆ ವಿಷ್ಣು ಕೂಡ ಯೋಗ ನಿದ್ರೆಗೆ ಹೋಗ್ಬೇಕಾದಾಗ ಕೂಡ ವಾರಾಹಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಯಾಕೆಂದ್ರೆ ವಾರಾಹಿ ಕೂಡ ಈ ಭೂಮಿಯನ್ನ ಕಾಪಾಡ್ತಾಳೆ ತನ್ನ ಗರ್ಭದಲ್ಲಿ ಇಟ್ಕೊಂಡು ಅಂತ. ಆಮೇಲೆ ನೀವು ಗಮನಿಸಿ, ತುಂಬಾ ಭೂಮಿಗೆಲ್ಲ ಪೂಜೆ ಮಾಡ್ಬೇಕು ಅಂದ್ರೆ ವರಹಾಸ್ವಾಮಿಗೆ ಹೋಗ್ತೀವಿ ನಾವೆಲ್ಲ. ಭೂಮಿದೇನೋ ಲಿಟಿಗೇಷನ್ ಇತ್ತು, ಪ್ರಾಬ್ಲಮ್ ಇತ್ತು, ಬರ್ಬೇಕು ಅಂತಂದಾಗ ವರಹಾಸ್ವಾಮಿ ಹತ್ರ ಹೋದಾಗ ಇದೇನೆ ಅದು ವಾರಾಹಿ ತನ್ನ ಗರ್ಭದಲ್ಲೇ ಭೂಮಿಯನ್ನ ಇಟ್ಕೊಂಡಿದ್ದಾಳೆ ಅಂತಂದಾಗ ಅವಳ ಗರ್ಭದಲ್ಲಿ ನಾವೆಲ್ಲರೂ ವಾಸವಾಗಿದ್ದೀವಿ ಅಂತ ಅನ್ನೋದನ್ನ. ಆಮೇಲೆ ವರಹಾಸ್ವಾಮಿದು ಪೂಜೆಗಳು ತಂತ್ರದಲ್ಲೂ ಪೂಜೆ ಮಾಡ್ತಾರೆ, ಮತ್ತೆ ವೈದಿಕ ಶಾಸ್ತ್ರದಲ್ಲೂ ಪೂಜೆ ಮಾಡ್ತೀವಿ. ಮತ್ತೆ ವರಾಹಿದೇನು ಅಂತ ಹೇಳಿದ್ರೆ, ಇನ್ನೊಂದು ಬ್ಯೂಟಿಫುಲ್ ಆಗಿ ಶಾಕ್ತ ಸಂಪ್ರದಾಯದವರು ಪೂಜೆ ಮಾಡ್ತಾರೆ, ವೈಷ್ಣವರು ಪೂಜೆ ಮಾಡ್ತಾರೆ, ಶಕ್ತಿ ಸಂಪ್ರದಾಯದಲ್ಲೂ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಬರೀ ಶೈವಿಸಮ್ ಮಾಡೋರು ಮಾಡ್ತಾರೆ, ವೈಷ್ಣವರು ಮಾಡಲ್ಲ ಅಂತಿಲ್ಲ. ಯಾಕೆಂದ್ರೆ ಅವಳು ವಿಷ್ಣುಗೂ ಕೂಡ ಅವಳನ್ನ ನಾವು ಹೋಲಿಸ್ಕೊಳ್ಳೋದ್ರಿಂದ ವಾರಾಹಿಗೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ. ಆದ್ರೆ ಅವಳು ಚಾಮುಂಡೇಶ್ವರಿಯ ಈ ಕೂಟದ ಒಂದು ಸೇನಾಧಿಪತಿ, ತನ್ನ ಸೈನ್ಯದ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತಾಳೆ. ಸೊ ನಮ್ದು ಯಾವುದೇ ಕೋರ್ಟಲ್ಲಿ ಕೇಸ್ಗಳಿದ್ರು, ಲಿಟಿಗೇಷನ್ಸ್ ಇದ್ರು, ತೊಂದರೆಗಳಿದ್ರು, ನಾವು ಹೇಗೆ ಬಗಲಾಮುಖಿಗೆ ಪೂಜೆ ಮಾಡ್ತೀವೋ ಹಾಗೆ ವಾರಾಹಿಗೆ ಪೂಜೆ ಮಾಡಿದ್ರೆ ಶೀಘ್ರದಲ್ಲೇ ನಿಮ್ಗೆ ಆ ವಿಜಯವನ್ನ ತಂದು ಕೊಡ್ತಾಳೆ. ಮತ್ತೆ ಈ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಬೇಗ ನಮ್ಗೆ ಭೂಮಿ ಮೇಲೆ, ಯಾಕಂದ್ರೆ ನಾವೆಲ್ಲ ಭೂಮಿ ಮೇಲೆ ವಾಸವಾಗಿದ್ದೀವಿ, ನಾವು ಬೇರೆ ಲೋಕದಲ್ಲಿಲ್ಲ. ಭೂಮಿ ಮೇಲೆ ನಾವು ವಾಸವಾಗಿರೋದಕ್ಕೆ, ಭೂಮಿ ಮೇಲೆ ನಾನು ಚೆನ್ನಾಗಿರೋ ಜೀವನ ನಡೆಸೋದಕ್ಕೆ ನಮ್ಗೆ ಒಂದು ಪ್ರೊಟೆಕ್ಷನ್ ಅನ್ನ ತನ್ನ ಗರ್ಭದಲ್ಲೇ ಇಟ್ಕೊಂಡು ಪ್ರೊಟೆಕ್ಷನ್ ಕೊಟ್ಟು ಸ್ವಂತ ಮನೆ ಮಾಡ್ಕೋಬೇಕು ಅಂತಿರೋರು, ಮತ್ತೆ ಈ ಶತ್ರುಗಳಿಂದ, ವೈರಿಗಳಿಂದ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಅಂತಿರೋರೆಲ್ಲರೂ ವಾರಾಹಿಗೆ ಪೂಜೆ ಮಾಡ್ತಾರೆ. ಅದರಲ್ಲೂ ನಮ್ಮ ಭೂಮಿನಲ್ಲಿ, ಭಾರತ ದೇಶದಲ್ಲಿ, ಕಾಶಿಲಿ ಮುಖ್ಯವಾಗಿ ವಾರಾಹಿಗೆ ಏನಕ್ಕೆ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಮಾಡ್ತಾರೆ ಅಂದ್ರೆ, ತಂತ್ರವಿದ್ಯೆಯಲ್ಲಿ ವಾರಾಹಿನ ಪೂಜೆ ಮಾಡೋದೇ ರಾತ್ರಿ ಹೊತ್ತು. ಯಾಕೆ ಅಂದ್ರೆ ಅವಳು ರಾತ್ರಿ ನಾವು ಮಲಗ್ಬಿಟ್ಟಿರಬಹುದು, ಅವಳು ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಎದ್ದಿರ್ತಾಳೆ ಅಂತ. ಸೊ ನಾವು ಮುಕ್ತಿ ಪಡ್ಕೊಳ್ಳೋದಕ್ಕೆ ಕಾಶಿಗೆ ಹೋಗ್ತೀವಿ ಅಂತ ಹೇಳಿದ್ರು, ವಾರಾಹಿ ದೇವಸ್ಥಾನದಲ್ಲಿ ತಂತ್ರವಿದ್ಯೆಗಳ ಪ್ರಾಕ್ಟೀಸು ಮತ್ತೆ ಇದೆಲ್ಲ ನಡೀತಾನೆ ಇರುತ್ತೆ. ಟ್ರಯಲ್ ಅಂಡ್ ಎರರ್ ತರ ಅವರು ಮಂತ್ರಗಳನ್ನ ಮಾಡ್ಕೊಳ್ಳೋದು. ಸೊ ತಂತ್ರವಿದ್ಯೆಯಲ್ಲೂ ಕೂಡ ಅವಳ ಶಕ್ತಿಯನ್ನ, ಅವಳ ಮಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಕಾಶಿನಲ್ಲಿ ಅವಳನ್ನ ಕೆಲವು ಅವರ್ಸ್ ನಮ್ಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವಾರಾಹಿನ ನಾವು ಹಿಡ್ಕೊಂಡ್ಬಿಟ್ರೆ ನಾನು ಎಲ್ಲಾ ಯುದ್ಧಗಳಲ್ಲೂ, ಜೀವನದ ಎಲ್ಲಾ ಕಷ್ಟಕರ ಯುದ್ಧದಲ್ಲೂ ಗೆದ್ದು ಬರಬಲ್ಲೆ ಅಂತ ಇವನ್ ತಾಂತ್ರಿಕರು ಕೂಡ ವಾರಾಹಿ ದೇವಿಯನ್ನ ಪೂಜೆ ಮಾಡಿ ಅವಳಿಂದ ವರನ ಪಡ್ಕೊಳ್ತಾರೆ, ಶಕ್ತಿನ ಪಡ್ಕೊಳ್ತಾ ಹೋಗ್ತಾರೆ. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿರೋದು, ಮೆಸೇಜ್ಗಳು ಮಾಡಿರೋದು ಒಂದು, ದೇವಿ ಖಡ್ಗಮಾಲಾ ಸ್ತೋತ್ರನ ಯಾರು ಹೇಳಬೇಕು, ಯಾವಾಗ ಹೇಳಬೇಕು, ಅಂಡ್ ಇದರಿಂದ ಆಸ್ತಿ ಐಶ್ವರ್ಯ ಎಲ್ಲ ಪಡಿಬೋದಂತೆ, ಅದು ಹೇಗೆ? ನಾವು ಹೇಗೆ ಲಲಿತಾ ತ್ರಿಪುರ ಸುಂದರಿದು ಲಲಿತಾ ಸಹಸ್ರನಾಮವನ್ನ ಶ್ರದ್ಧಾ ಭಕ್ತಿಯಿಂದ ಓದ್ತೀವೋ ಜೀವನದಲ್ಲಿ, ಅದು 1000 ನಾಮಗಳು, ಸಹಸ್ರ ನಾಮಾವಳಿ 1000 ಆಗಿದ್ರು ಅದನ್ನ ಮಾಲಾ ಮೂಲಕ ಹೇಳಬೇಕು ಅಂದ್ರೆ 182, 84 ಆದ್ರೂ
ನಿಮ್ಗೆ ದೇವಿ ಖಡ್ಗಮಾಲ ಸ್ತೋತ್ರ ಅನ್ನೋದು ಮೋಸ್ಟ್ ಪವರ್ಫುಲ್ ಮಂತ್ರನ ಇನ್ನೊಂದು ನಮ್ಗೆ ಪುರಾಣದಲ್ಲಿ ಋಷಿ ಮುನಿಗಳು ಮತ್ತೆ ಕೊಟ್ಟಿದ್ದಾರೆ ನಮ್ಗೆ. ಮಾರ್ಕಂಡೇಯ ಪುರಾಣದಲ್ಲಿ, ಮತ್ತೆ ದೇವಿ ಮಹಾತ್ಮೆಯಲ್ಲಿ, ಮತ್ತೆ ದುರ್ಗಾ ಸಪ್ತಶತಿಯಲ್ಲಿ, ಎಲ್ಲಾ ಕಡೆನೂ. ಮತ್ತೆ ನಾವು ಶ್ರೀಚಕ್ರ ಪೂಜೆ ನಾವು ಮಾಡ್ತಾ ಹೋಗ್ಬೇಕು ಅಂತಂದಾಗ ದೇವಿ ಖಡ್ಗಮಾಲ ಸ್ತೋತ್ರ, ಆ ಹೆಸರಲ್ಲೇ ಇರೋದು ಖಡ್ಗಮಾಲೆನ ಹೇಳ್ತೀವಿ ನಾವು ಅಂತ ಹೇಳಿದಾಗ, ತಾದೃಶಂ ಖಡ್ಗಮವಾಪ್ನೋತಿ ಏನ ಹಸ್ತೇನ ಸ್ಥಿತೇನ ವೈ ಅಂತ ದೇವಿನ ನಾವೇ ಬೇಡ್ಕೊಳ್ತೀವಿ. ಅಂದ್ರೆ ನಾನು ಯಾವ ಸ್ಥಿತಿಲಿ, ಇವಾಗ ನಾನು ಯಾರೋ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟಿರ್ತಾರೆ, ಅಲ್ಲಿ ನನಗೆ ನಿಜವಾಗ್ಲೂ ಜನಗಳು ಬಂದ್ಬಿಟ್ಟೆ ಖಡ್ಗ ಕೊಟ್ಬಿಟ್ಟು ಹಿಂಗ ಹೊಡಿತಾರೆ ಅಂತಲ್ಲ, ಆ ಟೈಮಲ್ಲಿ ನನಗೆ ಒಂದು ಜ್ಞಾನ ಕೊಡ್ತಾಳಲ್ಲ, ಅದೇ ಖಡ್ಗ. ನಾನು ಅಲ್ಲಿಂದ ಹೆಂಗ್ ಬಿಡಿಸ್ಕೊಂಡ್ಬರ್ಬೇಕು ಅಂತ. ಅದೇ ರೀತಿ ಜೀವನದ ಸಿಕ್ಕುಗಳಲ್ಲಿ ನಾವು ಸಿಲ್ಕೊಂಡ್ಬಿಟ್ಟಿದ್ದಾಗ, ನೋವುಗಳಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾಗ ಒಂದು ಖಡ್ಗವನ್ನ ತಗೊಂಡು ದೇವಿಯಿಂದ ನಾವು ಪಡ್ಕೊಂಡು ವರವನ್ನಾಗಿ ನಾನು ಆ ಪರಿಸ್ಥಿತಿಗಳಿಂದ ಹೊರಗಡೆ ಹೇಗ್ ಬರ್ತೀನಿ ಅಂತನ್ನೋದಕ್ಕಾಗಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನ ನಾವೆಲ್ಲರೂ ಪಠಿಸ್ಲೇಬೇಕು. ಅದು ಹ್ರೀಂಕಾರಾಸನ ಗರ್ಭಿತಾನಲ ಶಿಕಾಂ ಸೌಹ ಕ್ಲೀಂ ಕಲಾ ಬಿಭ್ರತಿಂ ಅಲ್ಲಿಂದ ಶುರುವಾಗುತ್ತೆ. ಸೊ ಅದಾದ್ಮೇಲೆ ನಮ್ಗಿಲ್ಲಿ ಮೂಲ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಐಂ ಶ್ರೀಂ ಕ್ಲೀಂ ಸೌಹ. ಓಂ ನಮ ತ್ರಿಪುರ ಸುಂದರಿ ಹೃದಯದೇವಿ ಶಿರೋದೇವಿ ಶಿಖಾದೇವಿ ಕವಚದೇವಿ ನೇತ್ರದೇವಿ ಅಸ್ತ್ರದೇವಿ ಕಾಮೇಶ್ವರಿ ಭಗಮಾಲಿನಿ ನಿತ್ಯ ಕ್ಲಿನ್ನೆ ಭೇರುಂಡೆ ವಹ್ನಿವಾಸಿನಿ ಶಿವದೂತೆ ತ್ವರಿತೆ ಕುಲಸುಂದರಿ ನಿತ್ಯೆ ನೀಲಪತಾಕೆ ವಿಜಯೇ ಸರ್ವಮಂಗಳೇ ಜ್ವಾಲಮಾಲಿನಿ ಚಿತ್ರೆ ಮಹಾನಿತ್ಯೆ ಪರಮೇಶ್ವರ ಪರಮೇಶ್ವರಿ ಮಿತ್ರೇಶಮಯಿ ಷಷ್ಠೀಶಮಯಿ ಉಡ್ಡೀಶಮಯಿ ಚರ್ಯಾನಾಥಮಯಿ. ಅಂದ್ರೆ ಅವಳನ್ನ ಒಂದೊಂದೇ ವಿವರಿಸ್ತಾ ಹೋಗ್ತೀವಿ. ಇದರಲ್ಲಿ ನೋಡಿ, ಅಣಿಮಾ ಸಿದ್ಧೆ, ಲಘಿಮಾ ಸಿದ್ಧೆ, ಗರಿಮಾ ಸಿದ್ಧೆ, ಮಹಿಮಾ ಸಿದ್ಧೆ, ಈಶಿತ್ವ ಸಿದ್ಧೆ, ವಶಿತ್ವ ಸಿದ್ಧೆ, ಪ್ರಾಕಾಮ್ಯ ಸಿದ್ಧೆ, ಇಚ್ಛಾ ಸಿದ್ಧೆ, ಭುಕ್ತಿ ಸಿದ್ಧೆ, ಪ್ರಾಪ್ತಿ ಸಿದ್ಧೆ, ಬ್ರಾಹ್ಮಿ ಮಾಹೇಶ್ವರಿ. ಅವಳ ಎಲ್ಲಾ ದೇವಿ ಸ್ವರೂಪಗಳನ್ನ ಮತ್ತೆ ಅವಳ ಜೊತೆ ಇರುವಂತಹ ಅಕ್ಕಪಕ್ಕ ಇರುವಂತಹ ಅವಳ ಶಕ್ತಿ ಸ್ವರೂಪಿಣಿಯರು ಅವರನ್ನೂ ಕೂಡ ಆವಾಹನೆ ಮಾಡಿ ನೀವು ದೇವಿ ಖಡ್ಗಮಾಲಾ ಸ್ತೋತ್ರ ಇಷ್ಟು ಪರಮಾನಂದವನ್ನ ಕೊಡುತ್ತೆ ಅಂದ್ರೆ, ಲಲಿತಾ ಸಹಸ್ರನಾಮ ಪೂರ್ತಿ ಹೇಳಕ್ ಆಗ್ಲಿಲ್ಲ ಅಂತ ಹೇಳಿದ್ರು ನಿಮ್ಗೆ 3 ಪೇಜಲ್ಲಿ ಇರುವಂತಹ, ಅಂದ್ರೆ ಜೀವನದಲ್ಲಿ ನೀವು ಲಲಿತಾ ಸಹಸ್ರನಾಮ ಕಲಿಲೇಬೇಕು, ಆದ್ರೆ ದೇವಿ ಖಡ್ಗಮಾಲಾ ಸ್ತೋತ್ರ ಕ್ವಿಕ್ ಆಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುವಂತಹ, ತಕ್ಷಣನೇ ನಿಮ್ಗೆ ಶಕ್ತಿಯನ್ನ ತುಂಬುವಂತಹ, ಎಲ್ಲಾ ಕಡೆ ನಿಮ್ಗೆ ವಿಜಯ ಸಾಧಿಸೋದಕ್ಕೆ ಒಂದು ಎನರ್ಜಿ, ಹಿಂಗೆ ಥಂಡರ್ ಅಂದ್ರೆ ನಮ್ಗೆ ಆಕಾಶದಲ್ಲಿ ಮಳೆ ಬೀಳುವಾಗ ನಮ್ಗೆ ಹೆಂಗ್ ಲೈಟ್ನಿಂಗ್ ಬರುತ್ತೋ ಆ ರೀತಿ ಬಂದ್ಬಿಟ್ಟು ಹೋಗ್ತಾಳ ಅವಳ ಎನರ್ಜಿ. ಸೊ ಅದರಲ್ಲಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಒಂದಷ್ಟು ಸಾಲುಗಳಿದೆ. ಆತ್ಮಾಕರ್ಷಿಣಿ, ಬೀಜಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ನಾಮಾಕರ್ಷಿಣಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಇವಾಗ ನನ್ನ ಹೆಸರು ಸುಮ್ಮನೆ ರೂಪ ಅಂತ ಇಟ್ಬಿಟ್ಟಿರ್ತಾರೆ, ಅಂದ್ರೆ ನನಗಿಷ್ಟ ಇಲ್ಲದೆ ಇರಬಹುದು, ಆದ್ರೆ ಅದಕ್ಕೊಂದು ಎನರ್ಜಿ ತುಂಬುತ್ತಾಳೆ ದೇವ್ರು. ರೂಪ ಅಯ್ಯರ್ ಅಥವಾ ಯಾರ್ದ ಹೆಸರು ಮಹಾಲಕ್ಷ್ಮಿ, ಯಾರ ಹೆಸರು ಶಿವ, ನಾರಾಯಣ ಅಂತ ಇಟ್ಕೊಂಡ್ರೋ ಒಂದು ನಾಮಾಕರ್ಷಿಣಿ, ಒಂದು ನಾಮಕ್ಕೆ ಒಂದು ಆಕರ್ಷಣೆಯನ್ನ ತುಂಬುತ್ತಾಳೆ. ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ. ಸೊ ನನ್ನ ಆತ್ಮ, ನಾನು ಇವಾಗ ಹೋಗೊಂದು ಗ್ರೂಪಲ್ಲಿ ಒಂದು ಮೀಟಿಂಗ್ ಅಲ್ಲಿ ಕೂತ್ಕೊಳ್ತೀನಿ ಅಂದ್ರೆ ಅದಕ್ಕೊಂದು ಆಕರ್ಷಣೆಯನ್ನ ತುಂಬುತ್ತಾಳೆ ಅವಳು. ಅಹಂಕಾರಾಕರ್ಷಿಣಿ, ಎಷ್ಟು ಚೆನ್ನಾಗಿ ಹೇಳಿದಾಳೆ ನೋಡಿ. ಯಾರು ಜಂಬಾನ ಮತ್ತೆ ಅಹಂನ ಒಪ್ಕೊಳ್ಳೋದಿಲ್ಲ, ಆದ್ರೆ ಅವಳು ಹೇಳ್ತಾಳೆ ತನ್ನ ಭಕ್ತರಲ್ಲಿ ಅಹಂಕಾರಕ್ಕೂ ಒಂದು ಆಕರ್ಷಣೆಯನ್ನ ಕೊಡ್ತಾಳಂತೆ. ಸೊ ಅಷ್ಟು ಜನರ ಮಧ್ಯ ಭಕ್ತಿಯನ್ನ ತುಂಬಿಕೊಂಡು ಜ್ಞಾನವನ್ನ ತುಂಬಿಕೊಂಡು ಹೋಗುವಂತಹ ವ್ಯಕ್ತಿಗೆ ಅಹಂಕಾರಕ್ಕೂ ಒಂದು ಆಕರ್ಷಣೆಯನ್ನ ಕೊಡ್ತೀನಿ ಅಂತ. ಸೊ ಆ ಸದ್ಗುಣಗಳನ್ನ ಹೊಂದಿರುವಂತಹ ಸದ್ಗುಣ ಪರಬ್ರಹ್ಮಳು ಅಂತ ನೀವು ಕರೀಬಹುದು, ಅಥವಾ ನಿರ್ಗುಣದಲ್ಲಿ ಕೂಡ ನಾವು ಸದ್ಗುಣದಿಂದ ಹೋಗ್ತಾ 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 ನಿರ್ಗುಣದಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಆಕಾರದಲ್ಲಿ ನೋಡ್ತಾ ನೋಡ್ತಾ ನಿರಾಕಾರಕ್ಕೆ ಹೋಗ್ತೀವಿ. ಸೊ ದೇವಿ ಖಡ್ಗಮಾಲಾ ಸ್ತೋತ್ರದಲ್ಲೇನೆ ಮುಖ್ಯವಾಗಿ ಕೊನೆಗೆ ಹೇಳೋದು ಅವಳಿಗೆ ಮಹಾತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿಗೆ ಅವಳಿಗೆ ಮಹಾತ್ರಿಪುರ ಸುಂದರಿ, ಮಹಾರಾಜ್ಞಿ ನಮಃ ಅಂತ ಇಲ್ಲಿ ಕೂಡ ನಾವು ಉಲ್ಲೇಖಿಸ್ತೀವಿ. ಅವಳೇ ಪರಮ ತ್ರಿಪುರ ಸುಂದರಿ ಅಂತ. ಆಮೇಲೆ ದೇವಿ ಖಡ್ಗಮಾಲಾ ಸ್ತೋತ್ರ ನಿಮಗೆ ಕೊಡೋಷ್ಟು ಪವರು, ಶಕ್ತಿ ಬೇರೆ ಯಾವುದು ಕೊಡಕ್ ಸಾಧ್ಯ ಇಲ್ಲ. ಆ ಸೀಕ್ರೆಟ್ ಅನ್ನ, ಆಕ್ಚುಲಿ ಇದೆಲ್ಲ ಹಳೆ ಕಾಲದಲ್ಲಿ ಏನಾಗಿತ್ತು, ತುಂಬಾ ಸೀಕ್ರೆಟ್ ಮಂತ್ರ, ಗೌಪ್ಯವಾದ ಮಂತ್ರಗಳನ್ನ ಶಿವ ಪಾರ್ವತಿಗೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಬೇರೆ ಮುನಿಗಳಿಗೆಲ್ಲ ಹೋಗಿ, ಇಲ್ಲೇನು ಅಂದ್ರೆ ಅಗಸ್ತ್ಯರು ಮತ್ತೆ ಹಯಗ್ರೀವರು ಸಂವಾದದಲ್ಲಿ ಇವೆಲ್ಲವೂ ನಮಗೆ ಬಂತು ಇಲ್ಲಿ ತನಕ. ಹಳೆ ಕಾಲದಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರಲ್ಲ, ಆದ್ರೆ ಕಲಿಯುಗದಲ್ಲಿ ಏನು ಅಂತ ಹೇಳಿದ್ರೆ ನಾವೆಲ್ಲ ಪುಣ್ಯವಂತರು, ನಮ್ಗೆ ರೆಡಿಮೇಡ್ ಆಗಿ ಸಿಕ್ಕಿದೆ. ಈ ಸಿಕ್ಕಿರೋದ್ರ ಪ್ರಯೋಜನನ ನಾವ್ ಹೇಗ್ ಪಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ದೇವಿ ಖಡ್ಗಮಾಲಾ ಸ್ತೋತ್ರ ಅಂತೂ ನೀವು ಯಾವ್ದಾದ್ರು ಒಂದು
ಮುದ್ರೆನ ಇಟ್ಕೊಳ್ಳಿ, ಯೋನಿ ಮುದ್ರಾನಾದರೂ ಇಟ್ಕೊಳ್ಳಿ ಅಥವಾ ಅವಳಿಗೆ ಬ್ರಹ್ಮಾಂಡ ಮುದ್ರಾನಾದರೂ ಇಟ್ಕೊಳ್ಳಿ. ನೀವು ಒಂದು ಮುದ್ರಾನ ಇಟ್ಕೊಂಡು ನೀವು ಮಾಡ್ತಾ ಹೋದ್ರೂ ಪರವಾಗಿಲ್ಲ. ಅದು ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮಲ್ಲೊಂದು ಬದಲಾವಣೆ ಆಗತ್ತೆ, ಒಂದು ಶಕ್ತಿ ತುಂಬಿಕೊಳ್ಳುತ್ತೆ. ನೀವು ಸಮಾಜದಲ್ಲಿ ನಡ್ಕೊಂಡು ಹೋಗ್ತಿದ್ರು ಜನ ನಿಮಗೆ ಗೌರವಿಸಕ್ಕೆ ಶುರು ಮಾಡ್ತಾರೆ. ಅಷ್ಟು ಮೋಸ್ಟ್ ಪವರ್ಫುಲ್ ದೇವಿ ಖಡ್ಗಮಾಲ ಸ್ತೋತ್ರ. ಆಮೇಲೆ ಸುಲಭವಾಗಿ ನೋಡಿ, ಲಲಿತಾ ಸಹಸ್ರನಾಮದಷ್ಟು ಕಷ್ಟ ಇರೋದಿಲ್ಲ. ನಾನು ಇವಾಗ ಹೇಳ್ದಂಗೆ ನಿಮ್ಗೆ ಓಂ ನಮ ತ್ರಿಪುರ ಸುಂದರಿ, ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ಅವಳು ಒಂದೊಂದೇ ಎಲ್ಲದರಲ್ಲೂ ನನಗೆ ದೇವಿ ಕೂತ್ಕೊಂಡಿದ್ದಾಳೆ. ನನ್ನ ಇಡೀ ದೇಹದಲ್ಲಿ, ನನ್ನ ಮನಸ್ಸು, ಜ್ಞಾನದಲ್ಲಿ, ನನ್ನ ಶಿಖಾನಲ್ಲಿ ಮತ್ತೆ ನನ್ನ ಶಿರದಲ್ಲಿ ಅಂತ ಎಲ್ಲದರಲ್ಲೂ ಅವಳೇ ಜ್ಞಾಪಿಸ್ಕೊಂಡು ಹೋಗೋದು. ಆಮೇಲೆ ಬ್ಯೂಟಿಫುಲ್ ಮಂತ್ರ, ಅದನ್ನ ನೀವು ಆರಾಧನೆ ಮಾಡ್ಬೋದು. ಇದನ್ನ ಬೇಕಾದ್ರೆ ನೀವು ಸಂಕಲ್ಪ ಮಾಡಿಕೊಂಡು 40 ದಿನ ಆಚರಣೆ ಮಾಡ್ತಾ ಹೋಗಿ ಎಷ್ಟು ಪವರ್ಫುಲ್ ವ್ಯಕ್ತಿಗಳಾಗ್ತೀರಾ ನೀವು ಅಂದ್ರೆ ಅದನ್ನ ಊಹಿಸಕ್ಕೂ ಸಾಧ್ಯ ಇಲ್ಲ. ಲಲಿತ ಸಹಸ್ರನಾಮದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಸೌಂದರ್ಯ ಲಹರಿ ಅನ್ನೋದು ಅಂದ್ರೆ ದೇವಿನ ವರ್ಣನೆ ಮಾಡಿದ್ದ ಅಥವಾ ಏನಿದು ಸೌಂದರ್ಯ ಲಹರಿ? ಸೌಂದರ್ಯ ಲಹರಿ ಆದಿಶಂಕರಾಚಾರ್ಯರು ಎಷ್ಟು ದೇವಿಯ ಪರಮ ಭಕ್ತರಾಗಿದ್ರು ಅಂದ್ರೆ ಅವರು ಎಲ್ರಿಗೂ ನಾರಾಯಣಾಯತಿ ಸಮರ್ಪಯಾಮಿ ಭಜಗೋವಿಂದಮ್ಮಲ್ಲಿ ಕೊನೆಗೆ ನಾರಾಯಣನ್ಗೆ ಹೇಳಿದ್ರು. ಗಣೇಶನ್ಗೂ ಅಷ್ಟೇ ಅಜಂ ನಿರ್ವಿಕಲ್ಪಮಲ್ಲಿ ನಾರಾಯಣನ್ಗೆ ಹೋಲಿಸಿದ್ರು, ಪರಬ್ರಹ್ಮನ್ಗೆ. ಅದೇ ದೇವಿಯ ಪರಮ ಭಕ್ತರಾಗಿ ಅವರು ನಮ್ಗೆ ಕೊಲ್ಲೂರು ಮೂಕಾಂಬಿಕೆನ ಇಲ್ಲಿ ಸ್ಥಾಪಿಸ್ಕೊಟ್ರು, ಶೃಂಗೇರಿ ಶಾರದಾಂಬೆನ ನಮ್ಗೆ ಸ್ಥಾಪಿಸ್ಕೊಟ್ರು, ಇದೆಲ್ಲ ಮಾಡಿದ್ರು. ಮತ್ತೆ ನಮ್ಮ ದೇಶದಲ್ಲಿ 4 ಪೀಠಗಳನ್ನು ಸ್ಥಾಪಿಸ್ಕೊಟ್ರು, ಜ್ಞಾನಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ರು. ಅವ್ರು ಎಷ್ಟು ಚೆನ್ನಾಗಿ ಸೌಂದರ್ಯ ಲಹರಿಯನ್ನ ರಚಿಸಿದ್ದಾರೆ ಅಂದ್ರೆ ಅದರಲ್ಲಿ ನನಗೆ ಮುಖ್ಯವಾಗಿ ಅಂದ್ರೆ ದೇವಿಯ ಸೌಂದರ್ಯವನ್ನ ವರ್ಣಿಸಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಯಾರೂ ಕೂಡ ಆ ರೀತಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವರು ಒಂದು ಲೆವೆಲ್ಗೆ ಒಂದು ಹೆಣ್ಣು ಅಂತ ಒಂದು ಆರ್ಡಿನರಿ ಮನುಷ್ಯನಾಗಿ ನೋಡಿದಾಗ ಬರೆಯಕ್ ಸಾಧ್ಯತೆ ಆಗತ್ತೆ. ಆದ್ರೆ ದೇವಿಯ ಅಂಗಾಂಗಗಳನ್ನ ವರ್ಣಿಸಿ ಬರೆಯೋ ಶಕ್ತಿ ಮತ್ತೆ ಜ್ಞಾನ ಅದು ಆದಿಶಂಕರರಿಗೆ ಮಾತ್ರ ಇತ್ತು. ಯಾಕೆಂದ್ರೆ ಸಾಮಾನ್ಯ ಮನುಷ್ಯರು ಬರೆಯಕ್ ಹೋಗಿ ಹೆದರ್ಕೊಂಡ್ಬಿಡ್ತಾರೆ, ದೇವಿನ ನಾನು ಆ ಅಂಗಾಂಗಗಳನ್ನ ವರ್ಣಿಸಕ್ ಸಾಧ್ಯನಾ ಅಂತ. ಇದನ್ನೆಲ್ಲ ಮೀರಿ ಮೇಲಕ್ಕೆ ಹೋಗಿರುವಂತ ಒಂದು ವ್ಯಕ್ತಿ ಮಾತ್ರ ಆ ದೇವಿಯನ್ನು ಕೂಡ ಪರಬ್ರಹ್ಮನನ್ನಾಗಿ ನೋಡಿ ಅವಳ ದೇಹವನ್ನು ಪರಬ್ರಹ್ಮನ ದೇಹ, ಮತ್ತೆ ಅದು ಬ್ರಹ್ಮಯೋನಿರ್ ನಮೋಸ್ತುತೆ ಅಂತ ನಾವೇನ್ ಹೇಳ್ತೀವಿ, ಅವಳು ಬ್ರಹ್ಮಯೋನಿ. ಸೊ ಅವಳ ದೇಹವನ್ನ ಒಂದೊಂದು ಅಂಗಾಂಗಗಳನ್ನ ವರ್ಣಿಸಕ್ಕೆ ಸಾಧ್ಯ ಆ ಉನ್ನತ ಮಟ್ಟದಲ್ಲಿರುವಂತಹ ಜ್ಞಾನಿಗೆ ಮಾತ್ರ ಸಾಧ್ಯ. ಅದಕ್ಕೆ ನಾವೆಲ್ಲರೂ ಅವ್ರನ್ನ ಇಷ್ಟು 100,000 ವರ್ಷಗಳಾದ್ರೂ ಇವಾಗ ನಾವು ಜ್ಞಾಪಿಸ್ಕೊಳ್ತಾನೆ ಇದೀವಿ ಗುರುಗಳು ಅಂತ. ಅದರಲ್ಲಿ ತುಂಬಾ ಚೆನ್ನಾಗಿ ಅವಳ ಇದನ್ನ ಒನ್ ಆಫ್ ದ ಶ್ಲೋಕಾಸ್, ತ್ವದನ್ಯಃ ಪಾಣಿಭ್ಯಾಮ ಭಯವರದೋ ದೈವತಗಣ ತ್ವಮೇಕ ನೈವಾಸಿ ಪ್ರಕಟಿತಾವರಾಭಿತ್ಯಾಭಿನಯ ಭಯತ್ರಾಂತುಂ ದಾಂತುಂ ಫಲಮಪೀಚ ವಾಂಚಾ ಸಮಾಧಿಕಂ ಶರಣ್ಯೇ ಲೋಕಾನಾಂ ತವಹಿ ಚರಣಾವೇವ ನಿಪುಣವ್. ನಮ್ಗೆ ಯಾವಾಗ ಭಯ ಆಗತ್ತೋ ಅವಾಗ ಕೂಡ ದೇವಿನ ಹೇಗೆ ಬೇಡ್ಕೊಂಡು ಎಲ್ಲ ಅವಳ ಪಾದಗಳಿಗೆ ಅರ್ಪಿಸ್ಬಿಟ್ಟು ಕೇಳ್ಕೋಬೇಕು ಅಂತ ಹೇಳೋದು. ಆಕರ್ಷಣಾ ಮಂತ್ರಗಳನ್ನ ಕೂಡ ಇದರಲ್ಲಿ ರಚಿಸಿದ್ದಾರೆ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಶ್ಲೋಕ ಸೌಂದರ್ಯ ಲಹರಿಯಲ್ಲಿ 27ನೇ ಶ್ಲೋಕ, ಅದನ್ನ ಯಾವಾಗ್ಲೂ ನಾನು ಹೇಳ್ತಿರ್ತೀನಿ. ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಗತಿ ಪ್ರಾದಕ್ಷಿಣ್ಯಾಕ್ರಮಣಂ ಅಶ್ನಾದ್ಯ ಆಹುತಿ ವಿಧಿ ಪ್ರಣಾಮ ಸಂವೇಶ ಸುಖಂ ಅಖಿಲಂ ಆತ್ಮಾರ್ಪಣಾ ದೃಶ ಸಪರ್ಯಾ ಪರ್ಯಾಯಸ್ತವ ಭವತು ಎನ್ಮೇ ವಿಲಸಿತಂ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಅಂತ ಹೇಳಿದ್ರೆ ನಾವ್ ಯಾವ ಶ್ಲೋಕನ ಹೇಳ್ದಿದ್ರು ಬೇಡ, ಶಂಕರಾಚಾರ್ಯರು ನಮ್ಗೇನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಅಂದ್ರೆ ನಾನು ಏನೇನ್ ಮಾತಾಡ್ತೀನೋ, ನಾನು ನಿಮ್ ಜೊತೆ ಮಾತಾಡೋದು, ಅಲ್ಲಿ ಮಾತಾಡೋದು, 100 ಫೋನ್ ಕಾಲ್ಸ್ ಅಟೆಂಡ್ ಮಾಡೋದು, ಏನೇನ್ ಮಾತಾಡ್ತೀನೋ ತಾಯಿ ಅದೆಲ್ಲವೂ ನಿನಗೆ ಮಂತ್ರ ಜಪವಾಗಲಿ. ನಾನು ಏನೇನ್ ಕೈಯಲ್ಲಿ ಕೆಲಸಗಳನ್ನ ಮಾಡ್ತೀನೋ ಅದೆಲ್ಲ ನಿನಗೆ ನಮಸ್ಕಾರವಾಗಲಿ. ನಾನು ಏನೇನು ಊಟ ಮಾಡ್ತೀನೋ, ನೀರು ಕುಡಿತೀನೋ, ಜ್ಯೂಸ್ ಕುಡಿತೀನೋ, ಪಿಜ್ಜಾ ತಿಂತೀನೋ, ವಾಟ್ ಎವರ್ ಇಟ್ ಇಸ್, ಏನ್ ತಿಂತೀನೋ ಅದೆಲ್ಲ ನಿನಗೆ ನಾನು ಯಜ್ಞದಲ್ಲಿ ಕೊಡ್ತಿರೋಂತ ಆಹುತಿ ಆಗ್ಲಿ. ಮತ್ತೆ ನಾನು ಎಲ್ಲೆಲ್ಲೆಲ್ಲಿ ನಡೆದಾಡ್ತೀನೋ, ಇವಾಗ ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಹೋಲ್ ಡೇ ನಾನು ಎಲ್ಲೆಲ್ಲೆಲ್ಲಿ ಹೋಗ್ತೀನೋ ಅದೆಲ್ಲ ನಿನ್ಗೆ ಪ್ರದಕ್ಷಿಣಾ ನಮಸ್ಕಾರವಾಗ್ಲಿ. ಹಾಗೆ ನಾನು ಹಾಸಿಗೆ ಮೇಲೆ ಮಲ್ಕೊಂಡು ಹೊರಳಾಡ್ತೀನಲ್ಲ ಸುಖ ಪಟ್ಕೊಂಡು, ಅದು ಕೂಡ ನಿನಗೆ ಸಾಷ್ಟಾಂಗ ನಮಸ್ಕಾರವಾಗ್ಲಿ. ಅದ್ರ ಜೊತೆಗೆ ಇನ್ನೊಂದು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ, ಶಬ್ದ ಸ್ಪರ್ಶಗಳಿಂದ ನನಗೆ ಸಿಗ್ತಕ್ಕಂಥ ಸುಖ. ನಾನು ಯಾರ್ದೋ ಫೋನಲ್ಲಿ ಆಹಾ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಇನ್ನೊಬ್ರು ಮಾತುಗಳಿಂದ ಸುಖ ಪಡ್ತೀನಲ್ಲ, ಇನ್ನೊಬ್ರ ಸ್ಪರ್ಶದಿಂದ ಸುಖ ಪಡ್ತೀನಲ್ಲ, ಅದು ಕೂಡ ನಿನಗೆ ಅರ್ಪಣೆ. ಸೊ ಇಲ್ಲಿ ಏನಾಯ್ತು, ನಂದು ಹೋಲ್ ಲೈಫ್, ಹೋಲ್ ಡೇ, ಎವ್ರಿ ಮಿನಿಟ್ ನಾನು ಹರಟೆ ಹೊಡೆಯೋ ಮಾತು ಕೂಡ ಜಪವಾಗ್ಲಿ ಅಂತ ಶಂಕರರು ಹೇಳಿದ್ದಾರೆ. ಸೊ ಆ ರೀತಿ ನನ್ ಎಲ್ಲಾ ಕೆಲ್ಸಗಳು, ಎಲ್ಲಾ ಕರ್ತವ್ಯಗಳು ನಾರಾಯಣ ಏನ್ ಹೇಳ್ತಾನೆ ಎಲ್ಲವನ್ನು ನನ್ಗೆ ಅರ್ಪಿಸು ಅಂತ ಭಗವದ್ಗೀತೆಯಲ್ಲಿ ಹೇಳ್ದಂಗೆನೆ ಶಂಕರಾಚಾರ್ಯರು ಪ್ರತಿಯೊಂದೂ ಈ ರೀತಿ ಆಗ್ಲಿ ಅಂತ ಒಂದು ಶ್ಲೋಕನೇ ಮಾಡಿ ನಮಗ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸೌಂದರ್ಯ ಲಹರಿ ಒಂದು ಸಾಮಾನ್ಯ ಮಂತ್ರಗಳನ್ನ ಮೀರಿದಂತ ಒಂದು
ಶಕ್ತಿಯನ್ನ ಪಡ್ಕೊಂಡಿದೆ. ಸೊ ಸೌಂದರ್ಯ ಲಹರಿಯನ್ನು ಅಷ್ಟೇ ಭಜನಾ ಮೂಲಕ ಕೂಡ ಎಲ್ಲ ಕಡೆ ನವರಾತ್ರಿಗಳಲ್ಲಿ ಪಠಿಸ್ತಾರೆ, ಗ್ರೂಪಲ್ಲಿ ಹೇಳ್ತಾರೆ. ಬಟ್ ಸೌಂದರ್ಯ ಲಹರಿ ಸಾಧನೆ ಕೂಡ ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ. ಯಾಕೆಂದರೆ ಆ ದೇವಿನ ಒಲಿಸ್ಕೋಬೇಕು ಅಂತ ಹೇಳಿದಾಗ ಅವಳ ನಾಮಗಳನ್ನು ಭಜಿಸಿ ಮತ್ತೆ ಪೂಜೆ ಮಾಡಿ ಅದನ್ನ ಸಂಕಲ್ಪ ತಗೊಂಡು ಅವಳಿಗೆ ಹತ್ತಿರವಾಗ್ತಾ ಹೋಗಬೇಕು. ಸೊ ಎಸ್ಪೆಷಲಿ ದೇವಿ ಖಡ್ಗಮಾಲ ಸ್ತೋತ್ರ, ಲಲಿತಾ ಸಹಸ್ರನಾಮ ಮತ್ತು ಸೌಂದರ್ಯ ಲಹರಿ, ಇದ್ರ ಜೊತೆಗೆ ನಾನು ಇನ್ನೂ 3 ಹೇಳ್ತೀನಿ ನಿಮಗೆ. ಅದು ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂತಹ ತುಂಬ ಬ್ಯೂಟಿಫುಲ್ ಮಂತ್ರಗಳು. ಸಿದ್ಧಕುಂಜಿಕಾ ಸ್ತೋತ್ರ ಮತ್ತು ಅರ್ಗಲ ಮತ್ತು ಕೀಲಕ, ನೀವು ಕೇಳಿರಬಹುದು ಅದನ್ನ. ಅಚಿಂತ್ಯ ರೂಪಚರಿತೆ ಸರ್ವಶತ್ರು ವಿನಾಶಿನಿ, ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜಹಿ. ಅಂದ್ರೆ ಎಲ್ಲ ಇದ್ರಲ್ಲೂ ರೂಪಂ ದೇಹಿ ಯಶೋ ದೇಹಿ ದ್ವಿಷೋಜಹಿ ಬರುತ್ತೆ ನಮ್ಗೆ. ರೂಪಂ ದೇಹಿ ಜಯಂ ದೇಹಿ, ಅದನ್ನ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಚ ಮಾಂ ಕುರುಂ, ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜಹಿ. ಸೊ ಈ ಅರ್ಗಲಾ ಸ್ತೋತ್ರ, ಕೀಲಕ ಸ್ತೋತ್ರ, ಸಿದ್ಧಕುಂಜಿಕಾ ಸ್ತೋತ್ರ, ನೀವು ಇದೆಲ್ಲ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅಂಗನ್ಯಾಸ ಕರನ್ಯಾಸ ಮಾಡ್ಬೇಕಾಗದಂತ ಪರಿಸ್ಥಿತಿಗಳಿರಲ್ಲ. ಮತ್ತೆ ನೀವು ಯಾರ ಹತ್ರನೋ ಹೋಗಿ ಉಪದೇಶ ತಗೊಂಡು ಹೇಳಬೇಕಾದಂಥ ಪರಿಸ್ಥಿತಿ ಬರಲ್ಲ. ನನ್ಗೆ ಯಾರೋ ಗುರು ಸಿಗಬೇಕು ಆಮೇಲೆ ನಾ ಕಲ್ತ್ಕೊಳ್ತೀನಿ ಅನ್ನೋ ಪರಿಸ್ಥಿತಿ ಇಲ್ಲ. ಸೊ ಇದನ್ನೆಲ್ಲ ಸುಲಭವಾಗಿ ನಾವೇ ಹೇಳ್ಕೊಂಡು ಸಿದ್ಧಿ ಸಾಧನೆಗಳನ್ನ ಮಾಡ್ಕೋಬಹುದು. ನಿಮ್ಮ ಮನೇಲೆ ಪ್ರತಿ ಕ್ಷಣ ದೇವಿ ಖಂಡಿತವಾಗ್ಲೂ ಪ್ರತ್ಯಕ್ಷ ರೂಪದಲ್ಲಿ ಪ್ರಕಟವಾಗಿ ನೆಲೆಸಿರ್ತಾಳೆ. ಈಗ ಸಾಧನೆ ಎಲ್ಲ ಮಾಡಿದ್ಮೇಲೆ ಅಥವಾ ಸಹಸ್ರನಾಮ ಎಲ್ಲ ಹೇಳಿದ್ಮೇಲೆ ಈ ಫಲಶ್ರುತಿ ಏನಿರುತ್ತಲ್ಲ, ಈ ಫಲಶ್ರುತಿನ ಯಾವಾಗ ಹೇಳ್ಬೇಕಾ ಅಥವಾ ಹೇಳಲೇಬೇಕಾ? ಈಗ ಸಾಮಾನ್ಯ ನೀವು ಅದೇ ಫಲಶ್ರುತಿ ಇದು ಕೇಳ್ತಿದ್ರಲ್ವಾ, ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಶ್ಲೋಕಗಳು ಹೇಳಿದ್ಮೇಲೆ ಒಂದು ಫಲಶ್ರುತಿ ಅಂತ ಉಲ್ಲೇಖಿಸಿರ್ತಾರೆ. ಅಂದ್ರೆ ದೇವ್ರು ನನಗೆ ಅದು ಕೊಡು ಇದು ಕೊಡು ಅಂತ. ಈಗ ಫಾರ್ ಎಕ್ಸಾಂಪಲ್ ದೇವಿ ಖಡ್ಗಮಾಲಾ ಸ್ತೋತ್ರ ಆದ್ಮೇಲೆ ಏಷ ವಿದ್ಯಾ ಮಹಾಸಿದ್ಧಿದಾಯಿ ಸ್ಮೃತಿ ಮಾತತ್ರ ಅಗ್ನಿವಾತ ಮಹಾಕ್ಷೋಭೆ ರಾಗ್ನೋ ರಾಷ್ಟ್ರಸ್ಯ ವಿಪ್ಲವೆ ಲುಂಟನೆ ತಸ್ಕರಭಯ ಸಂಗ್ರಾಮೇ ಸಲ್ಲಪ್ಲವೆ ಸಮುದ್ರಯಾನ ವಿಕ್ಷೋಭೆ ಭೂತ ಪ್ರೇತಾದಿ ಕೇಬಯೆ ಅಗ್ನಿವಾತ ಮಹಾಕ್ಷೋಭೆ ರಾಗ್ನೋ ರಾಷ್ಟ್ರಸ್ಯ ವಿಪ್ಲವೆ ಅಂತ ಒಂದೊಂದೇ ನಂಗೆ ಕೊಡಮ್ಮ ಅಂತ ಹೇಳ್ಕೊಂಡು ಹೋಗ್ತೀವಿ. ಫಲಶ್ರುತಿನಲ್ಲಿ ನಾನು ಇಷ್ಟೆಲ್ಲ ನಿನಗೆ ಪೂಜೆ ಮಾಡಿದೀನಿ, ನನಗೆ ಇದನ್ನೆಲ್ಲ ಕೊಡು ಅಂತ ಕೇಳ್ಕೊಳ್ತೀವಿ ನಾವು ಅದನ್ನ. ಅಂದ್ರೆ ನಾವು ಒಂದೇ ದಿನ ಪೂಜೆ ಮಾಡಿದ್ರು ಅಷ್ಟು ದಿನ ಪೂಜೆ ಮಾಡಿದ ಫಲನ ಕೊಡು. ಆಮೇಲೆ ಆಕರ್ಷಣಾ ಮಂತ್ರಗಳಲ್ಲೂ ಇದನ್ನೆಲ್ಲ ಹೇಳ್ಕೊಳ್ಳೋರು. ಬಟ್ ನಾನು ಜನರಿಗೆ ಒಂದು ಸಿಂಪಲ್ ಆಗಿ ಏನ್ ಹೇಳಲ್ಲ, ಫಲಶ್ರುತಿ ಅನ್ನೋದು ಇರುತ್ತೆ ಎಲ್ಲಾ ಮಂತ್ರಗಳಿಗೂ. ಆದ್ರೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ದೇವ್ರಿಗೆ ಒಂದ್ಸತಿ ನೀವು ಕನೆಕ್ಟ್ ಆಗ್ಬಿಟ್ಮೇಲೆ ದೇವ್ರಿಗೆ ನೀವು ನಿಸ್ವಾರ್ಥತೆಯಿಂದ ಪೂರ್ಣ ಮಟ್ಟದಲ್ಲಿ ಶರಣಾಗತಿ ತಗೊಂಡು ನೀವು ನಮಸ್ಕಾರ ಮಾಡಿ ಅವಳ ಆಶೀರ್ವಾದನ ಪಡ್ಕೊಂಡ್ಮೇಲೆ ನಿಮ್ಗೆ ಫಲಶ್ರುತಿಗಿಂತ ಜಾಸ್ತಿನೇ ಕೊಡ್ತಾಳೆ ದೇವಿ. ದೇವ್ರು ನೀವ್ ಇಷ್ಟು ಕೇಳ್ಕೊಂಡ್ರೆ ಅವಳು ಇಷ್ಟು ಕೊಡ್ತಾಳೆ. ನೀವು ಒಂದ್ಸತಿ ಪ್ರಯತ್ನ ಮಾಡಿ ನೋಡಿ. ಇನ್ನೊಂದೇನ್ ಗೊತ್ತಾ, ಜನಗಳದ್ದು ಎಲ್ಲ ಕೇಳಿಸ್ಕೋತಾರೆ, ಎಲ್ಲಾ ಕಡೆನೂ ಹೋಗಿ ಶಾಸ್ತ್ರನೂ ಕೇಳಿಸ್ಕೋತಾರೆ, ಎಲ್ಲ ನಾನು ಏನ್ ಮಾಡ್ಬೇಕು ಅಂತ ಕೇಳಿಸ್ಕೋತಾರೆ. ನಿಜ ಹೇಳಿ, ನೀವೆಲ್ಲ ಏನೇನ್ ಹೇಳ್ಕೊಡ್ತಾರೋ ಅದನ್ನ ಪಟ್ಟಿ ಹಿಡಿದು ಮಾಡಲ್ಲ. ನೀವು ಮಾಡಿದ್ರೆ ದೇವಿ ನೀವು ಫಲಶ್ರುತಿ ಕೇಳಲೇಬೇಡಿ, ಅವಳೇ ಎಲ್ಲ ಫಲಗಳನ್ನ 100ರಷ್ಟು ಕೊಟ್ಟಿರ್ತಾಳೆ. ಎಸ್ಪೆಷಲಿ ನೀವು ಲಲಿತಾ ಸಹಸ್ರನಾಮನ ಓದ್ತಾ ಹೋದ್ರೆ ನೀವು 10 ವರ್ಷದ ಹಿಂದೆ ಏನಾಗಿದ್ರಿ, 10 ವರ್ಷ ಆದ್ಮೇಲೆ ನೀವೇನಾಗಿದ್ದೀರಾ ಅನ್ನೋದು ನಿಮ್ಮಲ್ಲೇ ನೀವು ಬದಲಾವಣೆಗಳನ್ನ ಕಂಡುಕೊಳ್ಳಿ. ನಿಮಗೆ ಸ್ವಂತ ಮನೆ ಬೇಕಾ, ನಿಮಗೆ ಕೆಲಸ ಬೇಕಾ, ನಿಮಗೆ ದುಡ್ಡು ಬೇಕಾ, ನಿಮಗೆ ನಿಮ್ಮ ಮಕ್ಕಳುಗಳು ಫಾರಿನ್ಗೆ ಹೋಗ್ಬೇಕಾ, ನಿಮ್ಗೆ ಸಮಾಜದಲ್ಲಿ ಗೌರವ ಬೇಕಾ, ಎಲ್ಲವನ್ನು ಅವಳು ತುಂಬಿ ಕೊಡ್ತಾಳೆ. ನಿಮ್ಮಲ್ಲೇ ಆ ಶಕ್ತಿಯನ್ನ ತಂದು ಕೊಡ್ತಾಳೆ. ಈಗ ಲಲಿತಾ ಸಹಸ್ರನಾಮದ ಪೂಜೆ ನಾವ್ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಸುಲಭವಾಗಿ ಪೂಜೆ ಮಾಡೋದು, ನೀವು ಲಲಿತಾ ಪರಮೇಶ್ವರಿಗೆ ಒಂದು ಫೋಟೋನ ಇಟ್ಕೊಂಡು ಅವಳಿಗೆ ನೈವೇದ್ಯವನ್ನ ನಾನು ಹೇಳ್ದಂಗೆ ಏನೋ ಒಂದಿಷ್ಟು ಪಾಯಸನೇ ಮಾಡಿ, ಸಜ್ಜಿಗೆ ಮಾಡಿ, ಅಥವಾ ಏನೂ ಇಲ್ಲ ಅಂತ ಹೇಳಿದ್ರೆ ಕಡಲೆ ಬೆಲ್ಲನ ಇಡಿ ಸಂತೋಷಿ ಮಾತಾಗಿಟ್ಟಂಗೆ. ಅಥವಾ ತುಂಬಾ ಸುಲಭ ಅಂದ್ರೆ ಹಾಲಲ್ಲಿ ಅವಲಕ್ಕಿನ ನೆನೆಸ್ಬಿಟ್ಟು ಒಂಚೂರು ಯಾಲಕ್ಕಿ ಹಾಕ್ಬಿಟ್ಟು ನೀವು ಇಡೋವಂಥದ್ದು, ಮತ್ತೆ ಬೆಲ್ಲ ಹಾಕ್ಬಿಟ್ಟು ದೇವಿಗೆ ಸ್ವೀಟನ್ನ ಇಡೋವಂಥದ್ದು. ಅದು ನೀವು ರಂಗೋಲೆ ಹಾಕೋದು, ಹೂ ಹಾಕೋದು ಅದೆಲ್ಲ ನಿಮಗೆ ಗೊತ್ತಿದೆ. ಸುಗಂಧ ಭರಿತ ಪುಷ್ಪಗಳನ್ನೇ ಹಾಕಿ. ನಿಮ್ಗೆ ಅಂಗನ್ಯಾಸ ಕರನ್ಯಾಸ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕಲ್ತು ನೀವು ಮಾಡಬಹುದು, ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡು. ಬಟ್ ಆದ್ರೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ನಿಮ್ಗೆ ಕಲಿಯೋದು ಬೇಡಪ್ಪ, ನಾನು ಸುಲಭವಾಗಿ ಹೇಳ್ಕೊಂಡು ಹೊರಟೋಗ್ಬೋದು ಅಂತಂದ್ರೆ ಏಕಾಗ್ರತೆಯಿಂದ ಲಲಿತಾ ಸಹಸ್ರನಾಮವನ್ನು ನೀವು ಕೆಲಸ ಮಾಡ್ತಾ ಕೂಡ ಮಾಡ್ಕೋಬಹುದು. ಆದ್ರೆ ನಿಮ್ಮ ಚಿತ್ತ ಅವಳಿಗೆ ಕನೆಕ್ಟ್ ಆಗಿರ್ಬೇಕು. ನೀವೆಲ್ಲೆಲ್ಲೆಲ್ಲಿ ಓಡಾಡ್ತಿರೋ ಅವಳಿಗೆ ನಿಮ್ ಚಿತ್ತ ಕನೆಕ್ಟ್ ಆಗಿ ನೀವು ಮಾಡ್ಕೊಳ್ತಾ ಹೋದಾಗ ಅವಳು ಭಕ್ತಿಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ. ನಿಮ್ಮಲ್ಲಿ ಶ್ರೀಚಕ್ರ ಇದ್ರೆ ಶ್ರೀಚಕ್ರಕ್ಕೆ ಷೋಡಶೋಪಚಾರ ಮಾಡೋದನ್ನ ಕಲ್ತ್ಕೊಳ್ಳಿ. ಕಷ್ಟ ಏನಿಲ್ಲ, ಎಲ್ಲ ಪಂಚಾಮೃತದಲ್ಲಿ ಅಭಿಷೇಕ ಮಾಡಿ ಧೂಪ ದೀಪಗಳನ್ನ ಹಚ್ಚಿಡಿ. ಆಮೇಲೆ ತುಪ್ಪದ ದೀಪವನ್ನ ಹಚ್ಚಿಡಿ, ಯಾಕಂದ್ರೆ ನಿಮ್ಗೆ ಬೇಗ ಫಲವನ್ನ ಕೊಡ್ತಾಳೆ ದೇವಿ, ಅವಳಿಗೆ ಇಷ್ಟವಾದಂತ. ಯಾಕಂದ್ರೆ ತುಪ್ಪದ ದೀಪದಲ್ಲಿ ಒಂದು ಘಮ್ ಅಂತ ಫ್ರೇಗ್ರೆನ್ಸ್ ಬರೋದೇ ಬೇರೆ ತರ ಇರುತ್ತೆ. ಮತ್ತೆ ತುಪ್ಪ ಬರ್ನ್ ಆದಾಗ ನಿಮ್ಗೆ ಅದು ಲಕ್ಷ್ಮಿಯನ್ನ ಆವಾಹನೆ ಮಾಡಿ ಕೊಡುತ್ತೆ. ಸೊ ತುಪ್ಪದ ದೀಪ ನಿಮ್ಮ ಮನೇಲಿ ಉರಿತಾ ಇರ್ಬೇಕು. ಅದ್ರ ಜೊತೆಗೆ ನೀವು ಇವಾಗ
ಲಲಿತಾ ಸಹಸ್ರನಾಮದ್ದು ಅವಳನ್ನ ಆವಾಹನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಅಂಗನ್ಯಾಸ ಮಾಡಬೇಕು ಅಂತ ಇದನ್ನು ಓಂ ಶ್ರೀ ಲಲಿತಾ ಪರಮೇಶ್ವರಿ ಮಾಲ ಮಂತ್ರಸ್ಯ ಆತ್ಮ ಋಷಿ ಪರಮಾತ್ಮ ದೇವತಾ ವ್ಯಕ್ತ ಗಾಯತ್ರಿ ಛಂದಃ ಓಂ ಹ್ರೀಂ ಹೃದಯಾಯ ನಮಃ ಓಂ ಕ್ಲೀಂ ಶಿರಸೆ ಸ್ವಾಹ ಓಂ ಶ್ರೀಂ ಶಿಖಾವಷಟ್ ಚಾಮುಂಡಾಯೇ ಕವಚಾಯ ಹುಂ ವಿಚ್ಚೇ ನೇತ್ರತ್ರಯಾಯ ವೌಷಟ್ ಸ್ವಾಹ ಅಸ್ತ್ರಾಯ ಫಟ್ ಭೂಪುರುಷ ಆವಾಹಯಾಮಿ ಭುವಃ ಪುರುಷ ಆವಾಹಯಾಮಿ ಸುವಃ ಪುರುಷ ಆವಾಹಯಾಮಿ ಓಂ ಭೂರ್ಭುವ ಸುವಃ ಶ್ರೀ ಲಲಿತಾ ತ್ರಿಪುರ ಸುಂದರಿ ಲಲಿತಾಂಬಿಕಾ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದೋ ಯಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ ಓಂ ಶ್ರೀ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ಇದ್ರ ಜೊತೆಗೆ ಒಂದು ಮಂತ್ರನೂ ಹೇಳ್ಕೊಂಡು ನೀವು ಧ್ಯಾನಂ ಸಮರ್ಪಯಾಮಿನ ಹೇಳ್ಕೋಬಹುದು. ಅಂದ್ರೆ ಅಸ್ಯ ಶ್ರೀ ಲಲಿತಾ ತ್ರಿಪುರ ಸುಂದರಿ ಮಹಾಮಂತ್ರಸ್ಯ ಅಲ್ಲಿಂದ ನೀವು ಶುರು ಮಾಡ್ಕೊಂಡು ಹೋದಾಗ ಇದನ್ನ ಹೇಳ್ಕೋಬೇಕು ಅಂದ್ರೆ ನೀವು ಇದಿಷ್ಟನ್ನು ಹೇಳ್ಕೋಬಹುದು. ಅಂಗನ್ಯಾಸ ಕರನ್ಯಾಸ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ನೀವು ಇದನ್ನ ಸಂಧ್ಯಾ ವಂದನೆ ಮಾಡಿಕೊಂಡು ನೀವು ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅದ್ ಇನ್ನೊಂದ್ ದಿನ ಹೇಳ್ಕೊಡ್ತೀನಿ, ಅದನ್ನೇ ಒಂದ್ ಸಪ್ರೇಟ್ ಇಟ್ಕೊಳ್ಳೋಣ. ಇದನ್ನ ನೀವು ಸಿಂಪಲ್ ಆಗಿ ಮಾಡ್ಬೇಕು ಅಂದ್ರೆ ದೇವಿನ ಆವಾಹನೆ ಮಾಡಿ ಹೇಳೋದಕ್ಕೆ ಭೂಪುರುಷ ಆವಾಹಯಾಮಿ ಭೂಪುರುಷ ಆವಾಹಯಾಮಿ ಪುರುಷನ್ ಕರೆದ್ಬಿಟ್ರಲ್ಲ ಅಂತ ಅನ್ಕೋಬೇಡಿ. ಪುರುಷ ತತ್ವ ಸ್ತ್ರೀ ತತ್ವ ಅನ್ನೋದು ದೇವ್ರಿಗೆ ಇರೋದಿಲ್ಲ. ನೀವು ಲಲಿತಾ ತ್ರಿಪುರ ಸುಂದರಿ ಅಂತ ಕರೆದ ಮೇಲೆ ಅದು ಎಲ್ಲಾ ಜೀವಾತ್ಮವು ಪುರುಷವೇ. ನಾವು ಇಲ್ಲಿ ಮನುಷ್ಯರು ಗಂಡಸರು ಹೆಂಗಸರು ಅಂತಿರೋದು ಎಲ್ಲಾ ಜೀವಾತ್ಮನು ಅವನಿಂದಾನೇ ಬಂದಿರೋದ್ರಿಂದ ನಾರಾಯಣನಿಂದ ಅವನೇ ಪುರುಷ. ಅವನಲ್ಲಿ ಈ ಅವತಾರವನ್ನ ನಾವು ಕಂಡುಕೊಳ್ತಾ ಇದೀವಿ, ಅದಕ್ಕೆ ನಾವು ಪೂಜೆನ ಸಲ್ಲಿಸ್ತಾ ಇದೀವಿ. ಇದೆಲ್ಲ ಮಾಡಿದ್ಮೇಲೆ ಅವಳಿಗೆ ನೈವೇದ್ಯವನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ಅಲ್ಲಿಂದ ನೀವು ಶುರು ಮಾಡ್ಕೊಳ್ಳಿ ನಿಮ್ ಪೂಜೆನ. ಕುಂಕುಮಾರ್ಚನೆ ಮೂಲಕ ಕೂಡ ನೀವು ಮಾಡಬಹುದು. ಲಲಿತಾ ತ್ರಿಶತಿಯನ್ನ ಕೂಡ ನೀವು ಮಾಡ್ಕೋಬಹುದು, ಇಲ್ಲಾಂದ್ರೆ ಲಲಿತಾ ಅಷ್ಟೋತ್ರವನ್ನ ಮಾಡ್ಕೋಬಹುದು. ಬಟ್ ಜೀವನದಲ್ಲಿ ಒಂದು ಸಾಧನೆ ಮಾಡ್ಬೇಕು ಅಂತ ನೀವು ಅನ್ಕೊಂಡಾಗ ಲಲಿತಾ ಸಹಸ್ರನಾಮವನ್ನೇ ಪೂರ್ತಿ ಹೇಳ್ಕೊಳ್ಳೋದು ಯಾವಾಗ್ಲೂ ಉತ್ತಮ. ಅದನ್ನ ಪೂರ್ತಿ ಮಾಡ್ಕೊಂಬಿಡಿ. ದೇವಿ ಖಡ್ಗಮಾಲ ಮಾಡ್ಕೊಂಡ್ರು ಪರವಾಗಿಲ್ಲ, ಇದನ್ನೇ ನೀವು ಹೇಳ್ಕೊಂಡು ಮುಂದುವರ್ಸ್ಕೋಬಹುದು. ಕೊನೆಗೆ ದೇವಿಗೆ ಸರ್ವಂ ನಾರಾಯಣಾಯೇತಿ ಸಮರ್ಪಯಾಮಿ ನಾವು ಒಂದು ಅರ್ಘ್ಯ ನೀರ್ ಬಿಟ್ಟು ಅದನ್ನ ಸಲ್ಲಿಸ್ತೀವಿ. ಇಲ್ಲ ಅಂದ್ರೆ ಕೆಲವರು ಜಗದಂಬಾರ್ಪಣ ಮಸ್ತು ಅಂತ ಹೇಳ್ತಾರೆ. ಬಟ್ ದೇವಿನೇ ನಿಮ್ಗೆ ಹೇಳ್ಕೊಡ್ತಾಳೆ ಮುಂದಕ್ಕೆ, ನನಗ್ ಮಾಡೋ ಪೂಜೆನು ಎಲ್ಲಾನು ನೀನು ದೇವ್ರಿಗೆ ನಾರಾಯಣನ್ಗೆ ಅರ್ಪಿಸ್ಬಿಡು ಅಂತ. ನಥಿಂಗ್ ರಾಂಗ್, ಎಲ್ಲಾ ದೇವರಲ್ಲಿರೋದು ಒಂದೇ ಎನರ್ಜಿನೇ. ಸೊ ನೀವ್ ಹೇಗ್ ಬೇಕಾದ್ರೂ ಪೂಜೆ ಮಾಡ್ಕೋಬಹುದು. ರೂಪಜಿ, ಈಗ ಯಾವುದೇ ತರದ್ ಪೂಜೆ ಮಾಡ್ಲಿ ಅಥವಾ ಯಾವುದೇ ತರದ್ ಹೋಮ ಹವನ ಭಗವಂತನ್ಗೆ ನಿಮ್ಮ ಕಣ್ಣು ಕಾಲು ಏನ್ ಬೇಕೋ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದ್ರು ಕೂಡ ನಿಮ್ಮ ಪಿತೃಗಳಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ಎಲ್ಲಾನು ವ್ಯರ್ಥ. ಹೌದು. ಸೊ ಪಿತೃಪಕ್ಷಗಳು ಅಂತ ಏನು ವರ್ಷದಲ್ಲಿ ಒಂದು 10 ದಿನ ಬರುತ್ತಲ್ಲ, ಇದು ಯಾಕೆ, ಇದರ ಹಿನ್ನೆಲೆ ಏನು? ಮಹಾಲಯ ಅಮಾವಾಸ್ಯೆ ಬಹಳ ಮುಖ್ಯವಾದದ್ದು. ಯಾಕೆ ಪಿತೃಗಳದ್ದು ಅಂತ ಹೇಳಿದ್ರೆ ಅನೇಕ ಲೋಕಗಳಿದೆ. ಇವಾಗ ದೇವಲೋಕ, ವೈಕುಂಠ ಲೋಕ, ಕೈಲಾಸ ಎಲ್ಲ ಹೇಳ್ದಂಗೆ ನಮ್ದು ಭೂಲೋಕ, ಇದ್ರ ಕೆಳಗಡೆ ಪಾತಾಳ ಲೋಕ, ಅದ್ರ ಮೇಲ್ಗಡೆ ಸ್ವರ್ಗಲೋಕಗಳು ಏನೇನೇನೋ ಇದೆ. ಆದ್ರೆ ಪಿತೃಲೋಕ ಅನ್ನೋದು ಇಮಿಡಿಯೇಟ್ ಆಗಿ ಹಿಂದೆ ಸತ್ತವ್ರು ಮಾತ್ರನೇ ಅಲ್ಲ, ಆಮೇಲೆ ನಮ್ಮನೆಯಿಂದ ಸತ್ತವ್ರು ಅಂತ ಮಾತ್ರನೂ ಅಲ್ಲ. ಪಿತೃಲೋಕ ಅನ್ನೋದೇ ಒಂದಿದೆ. ಸೊ ಎಷ್ಟೋ ತಲಮಾರುಗಳಿಂದ ನಾವೆಲ್ಲ 100 ಜನ್ಮಗಳಿಂದ ಬಂದಿದೆ. 2 ತಾತನ ಹೆಸರು ಹೇಳಿ ಅಂದ್ರೆ ನನ್ನ ಹಿಂದಿಂದು ಮುತ್ತಾತಂದು ಹೇಳ್ಬೋದು, ಅದ್ರ ಹಿಂದಿಂದು ತಾತನ ಹೆಸರು ಹೇಳಿ ನಮ್ಗೆ ಗೊತ್ತೇ ಇರಲ್ಲ. ಸೊ ಆ ಎಲ್ಲಾ ಪಿತೃಗಳ ಎನರ್ಜಿ ಅಲ್ಲಿರುತ್ತೆ. ಅಲ್ಲೂ ದೇವಾನುದೇವತೆಗಳೇ ಇರ್ತಾರೆ, ಪಿತೃಗಳ ದೇವಾನುದೇವತೆಗಳು ಇರ್ತಾರೆ. ಸೊ ನಮ್ ತಾತನೇ ಅಲ್ಲಿ ಕೂತಿರ್ಬೇಕು ಅಂತೇನಿಲ್ಲ. ಆ ತಾತ ಹಂಗ ಆಲ್ರೆಡಿ ನೆಕ್ಸ್ಟ್ ಜನ್ಮ ಸಿಕ್ಬಿಟ್ಟಿರುತ್ತೆ, ಇನ್ನೆಲ್ಗೋ ಹೋಗಿರ್ತಾರೆ, ಅಥವಾ ಕೆಲವ್ರಿಗೆ ಮುಕ್ತಿ ಸಿಕ್ಕಿರುತ್ತೆ, ಹೆಂಗೋ ಆಗಿರುತ್ತೆ. ಆದ್ರೆ ಪಿತೃ ಲೋಕದಲ್ಲಿ ಪಿತೃಗಳ ನಮ್ದು ಕೌಂಟ್ ಇಟ್ಕೊಳ್ಳುವಂತಹ, ಎನರ್ಜಿ ಕೌಂಟ್ ಇಟ್ಕೊಳ್ಳುವಂತಹ, ಮತ್ತೆ ಪಿತೃಗಳನ್ನ ಯಾವ ರೀತಿ ಇವಾಗ ನಾವಿಲ್ಲಿಂದ ಕಾರ್ಯ ಮಾಡಿದ್ರೆ ಅವ್ರಿಗಲ್ಲಿ ಮುಕ್ತಿ ಕೊಟ್ಟು ನಡಿಪ ನಿಮ್ ಮನೆಯವರೆಲ್ಲ ಮಾಡಿದ್ದಾರೆ ನೀವು ಮುಂದಕ್ಕೆ ಹೋಗುವಂತ ಕ್ಯೂನಲ್ಲಿ ಮುಂದೆ ಕಳಿಸ್ದಂಗೆ. ಇಲ್ದಿರ ಅಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ, ನೋಡೋ ನಿಮ್ ಮನೆಯವ್ರು ಏನು ಕೆಲಸನೇ ಮಾಡ್ತಾ ಇಲ್ಲ, ನಿನಗ್ ಮಾಡ್ಬೇಕಾದ ಕಾರ್ಯಗಳನ್ನ ಒಂದಿನಾನು ಜ್ಞಾಪಿಸ್ಕೊಂಡ್ ಮಾಡ್ತಾ ಇಲ್ಲ, ನೀ ಇಲ್ಲೇ ನಿಂತಾರು ಕಾಯ್ತಾ ಇರು ಅಂದ್ರೆ ಪಾಪ ಅವ್ರುಗಳಲ್ಲಿ ಕಾಯ್ತಾ ಇರ್ಬೇಕು. ಸೊ ಪಿತೃಗಳಿಗೆ ಒಂದ್ ಎನರ್ಜಿ ಇರುತ್ತಲ್ಲಿ, ದೇವಾನುದೇವತೆಗಳೇ ಅದನ್ನು ನೋಡ್ಕೋತಿರ್ತಾರೆ. ಹೀಗೆ ಯಮದೂತರು ಅಲ್ಲಿ ಹೋದಾಗ, ನರಕಕ್ಕೆ ಹೋದಾಗ, ಸ್ವರ್ಗಕ್ಕೆ ಹೋಗೋದನ್ನ ಚೆಕ್ ಮಾಡ್ತಾರೋ ಆ ರೀತಿ. ಸೊ ಇದನ್ನ ನಾವು ಸಾಮಾನ್ಯ ತಿಥಿಗಳು ಮಾಡೋದನ್ನ ಮರ್ತು ಬಿಟ್ಟಾಗ, ನಕ್ಷತ್ರ ತಿಥಿ ಪ್ರಕಾರ ಕಾರ್ಯಗಳನ್ನ ಅನೇಕ ಜನರದ್ದು ನಾವು ಮಾಡೋದನ್ನ ಮರ್ತು ಬಿಟ್ಟಿರ್ತೀವಿ. ಆದ್ರೆ ನಮ್ ಜಾತಕ ನೋಡ್ಕೊಂಡಾಗ ಕೆಲವು ಸತಿ ಸೂರ್ಯ ಮತ್ತೆ ರಾಹು ಅಥವಾ ಸೂರ್ಯ ಮತ್ತೆ ಕೇತು ಕಾಂಬಿನೇಷನ್ ಅಲ್ಲಿ ಬಂದಾಗ ದೇವ್ರು ಅದ್ರಲ್ಲಿ ಇಂಡಿಕೇಶನ್ ಕೊಟ್ಟಿರ್ತಾನೆ, ನಿನಗೆ ಕೆಲವು ಪಿತೃ ದೋಷಗಳಿರುತ್ತೆ, ಅಥವಾ ನಿನ್ನ 3 ತಲೆಮಾರುಗಳು 4 ತಲೆಮಾರುಗಳು ಹಿಂದಿಂದ ಯಾರೋ ಕಾರ್ಯಗಳನ್ನ ಮಾಡಿಲ್ಲ,
ಅದನ್ನ ನೀನು ಶ್ರದ್ಧಾಭಕ್ತಿಯಿಂದ ಮಾಡಿಸ್ಕೋಬಹುದು ಅಂದಾಗ ಇಲ್ಲೊಂದು ಆಪರ್ಚುನಿಟಿ ಅದು. ಸೊ ನಮ್ಗೆ ಹೇಗ್ ಗ್ರಹಣ ಆಗತ್ತೋ ಅದು ದೋಷನೂ ಆಗತ್ತೆ, ಯೋಗನೂ ಆಗತ್ತೆ. ಆದ್ರೆ ಯಾವಾಗ ನೀನ್ ದೋಷನ ಹೋಗಿಸ್ಕೊಂಡಾಗ, ಈಗ ನೀವ್ ಎಷ್ಟೇ ಬೇಡ ಅಂದ್ರೂ ಗ್ರಹಣ ಸೂರ್ಯ ನಿಂಗೆ ಮುಚ್ಕೊಂಡೇ ಹೋಗ್ಬೇಕದು, ನೀ ಸ್ಟಾಪ್ ಮಾಡಕ್ಕಾಗಲ್ಲ. ಅದು ನೀನ್ ಎಷ್ಟೇ ಇಲ್ಲಿ ಪೂಜೆ ಪುನಸ್ಕಾರ ಮಾಡೋ, ನೀವು ಗ್ರಹಣನ ಸ್ಟಾಪ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಮ್ಗೆ ಹೆಂಗ್ ಕರ್ಮಗಳು ಸ್ಟಾಪ್ ಮಾಡಕ್ಕಾಗಲ್ವೋ ಅದು ಹಂಗೆ ಕರ್ಮ ಅದ್ರ ಪಾಡ್ಗದ್ದು ಮಾಡ್ಕೋತಾನೆ ಇರುತ್ತೆ. ಸೊ ನಾವ್ ಅದಕ್ಕೆ ಮಾಡೋದು ಉತ್ತಮ. ನಾವೆಲ್ಲರೂ ಮಹಾಲಯ ಅಮಾವಾಸ್ಯೆ ದಿನ, ಯಾಕೆಂದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ ದೇವ್ರು, ಸರಿಪ್ಪ ನಿಮ್ ತಾತಂದ್ರ ತಿಥಿಗಳನ್ನೆಲ್ಲ ನೀವು ಮರ್ತು ಬಿಟ್ಟಿದ್ದೀರಾ ಅಥವಾ ಯಾವ್ದೋ ಮಾಡಿಲ್ಲ ಅಥವಾ ನಿಮ್ಮ ಅಪ್ಪನೇ ಮಾಡ್ಲಿ ಅಂತ ಕಾಯ್ತಾ ಇದ್ದೆ, ಆದ್ರೆ ನಿನ್ ಜಾತಕದಲ್ಲಿ ನೋಡಿ ದೋಷಗಳೆಲ್ಲ ಬಂದಿದೆ, ಮತ್ತೆ ನಿನ್ನ ಪಿತೃಗಳು ಕಾಯ್ತಾ ಇದ್ದಾರೆ, ಆಮೇಲೆ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿರ್ತೀವಿ ಅಂತಲ್ಲ ನಾವು ಹಿಂದಿಂದ. ಸೊ ಅವಾಗ ಈ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಮಹಾಲಯ ಅಮಾವಾಸ್ಯೆ ದಿನ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿರೋ, ಇದಕ್ಕೆ ಹೋಗ್ತಿರೋ, ಗೋಕರ್ಣಕ್ಕೆ ಹೋಗ್ತಿರೋ ಅಥವಾ ಕಾಶಿಗೆ ಹೋಗ್ತಿರೋ ಅಥವಾ ನಿಮ್ಮ ಮನೆಗಳಲ್ಲೇ ಮಾಡಿಸ್ಕೊತಿರೋ ಕಾರ್ಯಗಳನ್ನ ಮಾಡಿಸ್ಬಿಡ್ಬೇಕು. ಅವಾಗ ಅದು ಪಿತೃಗಳಿಗೆ ತೃಪ್ತಿ ಆಗತ್ತೆ. ಅಥವಾ ಆಲ್ರೆಡಿ ಮಾಡಿಸಿದ್ರು ಇನ್ನೊಂದ್ಸತಿ ಮಾಡಿಸಿ ಏನ್ ಕಳ್ಕೊಳ್ಳೋದು, ಇನ್ನೊಂದ್ಸತಿ ಎಕ್ಸ್ಟ್ರಾ ತೃಪ್ತಿ ಆಗ್ಲಿ ಅವ್ರಿಗೆ. ಆಲ್ರೆಡಿ ಮಾಡ್ಸ ಕಮ್ಮಿ ಅಂತೂ ಕೊರೆ ಮಾಡ್ಕೋಬಾರ್ದಲ್ಲ ನಾವು. ಕಮ್ಮಿ ಮಾಡಿದ್ರೆ ಪಾಪ ಅವ್ರಗಳ ಎನರ್ಜಿ ಅಲ್ಲಿ ಕಾಯ್ತಾ ಇರುತ್ತೆ. ಈಗ ಕೆಲವೊಂದ್ಸರಿ ಈಗ ಪಿತೃಪಕ್ಷದ ಪೂಜೆ ಅಂದ್ರೆ ಕೆಲವು ಮನೆಗಳಲ್ಲಿ ಅವ್ರು ಇಷ್ಟಪಡ್ತಿದ್ದಂತ ಅಡಿಗೆಗಳನ್ನ ಮಾಡಿಸಿ ಅವ್ರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ, ಇದು ಒಂದ್ ಸಂಪ್ರದಾಯ. ಇನ್ ಕೆಲವರು ಹೇಳ್ತಾರೆ ನೀವು ಗೋಕರ್ಣಕ್ಕೆ ಹೋಗಿ ಮಾಡಿಸ್ ಬನ್ನಿ ಅಥವಾ ಶ್ರೀರಂಗಪಟ್ಟಣದಲ್ಲಿ ಮಾಡಿಸ್ ಬನ್ನಿ ಅಂತ ಅನ್ಬಿಟ್ಟು. ಈಗ ಸಡನ್ ಆಗಿ ಮನೆಗಳಲ್ಲೇ ಮಾಡ್ತಿದ್ದಂತವ್ರು ಈ ತರ ಶಿಫ್ಟ್ ಮಾಡ್ಬೋದಾ? ಆಕ್ಚುಲಿ ನಿಮ್ ಮನೇಲಿ ಯಾರ ಮನೇಲಿ ವಾಸವಾಗಿದ್ರು ಅಥವಾ ಅವ್ರ ಎನರ್ಜಿ, ಇವಾಗ ನಾವೇ ಕೂತ್ಕೊಂಡು ತಾತ ಮುತ್ತಾತನ ಡಿಸ್ಕಸ್ ಮಾಡ್ಕೋತಾ ಇರ್ತೀವಿ, ಅವ್ರ ಎನರ್ಜಿ ನಮ್ಮ ಮನೆ ತನಕ ಬಂದಿರುತ್ತೆ. ಸೊ ಅವಾಗ ನಮ್ಮ ಮನೆಗಳಲ್ಲಿ ಮಾಡಿಸ್ಬೋದು. ಇವಾಗ ಏನಂದ್ರೆ ಶ್ರಾದ್ದ ಮಾಡಿಸೋದು ಮತ್ತೆ ಔರ್ಧ್ವ ದೈಹಿಕ ಕಾರ್ಯಗಳನ್ನು ಮಾಡಿಸೋದು ಇವಾಗ ಒಂದಷ್ಟು ಇದು ಇದೆ, ಜಾಗಗಳು ಇದೆ, ಅಲ್ಲಿ ಸಾಮೂಹಿಕವಾಗೂ ಕೂಡ ಮಾಡಿಸ್ತಾರೆ. ಆದ್ರೆ ನೀವು ಸಾಮೂಹಿಕಕ್ಕೆ ಏನೋ ದುಡ್ಡು ಕೊಟ್ಬಿಟ್ಟು ಇನ್ನೋದು ಶ್ರದ್ಧೆ ಇಲ್ಲದೆ ಹೆಂಗೋ ಕೂತಿರೋದು, ಮಧ್ಯಾಹ್ನ 12:30 ಊಟ ಹಾಕ್ತಾರ ಕಣ್ರಿ, ಏನೋ ಪಿಂಡ ಹಾಕ್ಬೇಕಂತ ಹಿಂಗ ಹಾಕ್ರಿ ಅಂದ್ರಿ ಹಿಂಗ ಹಾಕೋದು, ಹಂಗೆಲ್ಲ ಮಾಡಬೇಡಿ ದಯವಿಟ್ಟು. ಯಾವಾಗ್ಲೂ ಎನರ್ಜಿ ಯು ಶುಡ್ ಗೆಟ್ ಕನೆಕ್ಟೆಡ್ ವಿತ್. ಆಮೇಲೆ ನಿಮ್ಮ ಮನೆ ಗಂಡ್ಮಕ್ಳು, ಅಯ್ಯೋ ನಮ್ಮ ಯಜಮಾನ್ರು ಹೇಳಿದ ಮಾತು ಕೇಳಲ್ಲ ರೀ, ಕಾರ್ಯ ಮಾಡ್ಸಕ್ ಬರಲ್ಲ, ನಾನೇ ಹೋಗ್ತೀನಿ, ತಪ್ಪೇನಿಲ್ಲ, ನೀವುಗಳೇ ಅಲ್ಲಿ ಕೊಡಿ, ನೀವೇ ಹೋಗಿ ಕೂತ್ಕೊಳ್ಳಿ, ಆತರ ಏನೂ ಇಲ್ಲ ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅಂತ ಅನ್ನೋದಕ್ಕೆ. ಆದ್ರೆ ಮಾಡ್ಲೇಬೇಕು. ತಾತ ಮುತ್ತಾತಂದ್ರು, ಅಜ್ಜಿ ಮುತ್ತಜ್ಜಿಯರ್ನೆಲ್ಲರನ್ನೂ ಜ್ಞಾಪಿಸ್ಕೊಂಡು ಅವ್ರಿಗೊಂದು ನೀವು ನಮಸ್ಕಾರವನ್ನ ಸಲ್ಲಿಸ್ಲೇಬೇಕು. ಯಾಕಂದ್ರೆ ನಿಮಗೆ ಈ ಜನ್ಮನ ಕೊಟ್ಟು ಈ ಜನ್ಮದಲ್ಲಿ ಕರ್ಮ ಮುಗಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರ ಮನೇಲಿ ನಿಮಗೆ ಯೋನಿ ಸಿಗದೆ ಹೋಗಿದ್ರೆ ಅಥವಾ ಗರ್ಭ ಸಿಗದೆ ಹೋಗಿದ್ರೆ, ನೀವೆಲ್ಲೋ ಬೇರೆ ಎಲ್ಲಿ ಹುಟ್ಟಬೇಕಾಗಿತ್ತೋ ಅಥವಾ ಪ್ರಾಣಿಗಳ, ಅವ್ರು ನಿಮ್ಗೆ ಅದನ್ನ ಕೊಟ್ಟಿದ್ದಾರೆ ಅಂತಂದಾಗ ಈ ಜನ್ಮವನ್ನ ಕರ್ಮ ಮುಗಿಸ್ಕೊಳ್ಳೋದಕ್ಕೆ ನೀವು ಅವ್ರಿಗೆ ಕೃತಜ್ಞರಾಗಿರ್ಬೇಕು. ಅವಾಗ ನೀವು ಇನ್ನೂ ಒಂದ್ ಮುಖ್ಯ ಏನ್ ಗೊತ್ತಾ, ನೀವು ಜ್ಞಾನಿಗಳಾಗಿ ಇವಾಗ್ಲೇ ಇದೆಲ್ಲ ಪಿತೃ ಕಾರ್ಯಗಳನ್ನ ಮುಗಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಲ್ಲ ದೋಷಗಳು. ಅಟ್ಲೀಸ್ಟ್ ನೀವು ಮುಗಿಸಿ ಬುದ್ಧಿವಂತರಾಗಿ. ನೀವು ಮುಗಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ ಮಕ್ಕಳಿಗೆ ಅದು ಕಂಟಿನ್ಯೂ ಆಗತ್ತೆ. ಆಮೇಲೆ ಹಳೆ ಕಾಲದಲ್ಲಿ 3 ತಲೆಮಾರುಗಳ ಹಿಂದೆ 2 ತಲೆಮಾರುಗಳ ಹಿಂದೆ ಯಾರೋ ಬೈದಿರ್ತಾರೆ ಅಜ್ಜಿ ತಾತಂದ್ರದೆಲ್ಲ, ನಿನ್ ಮಗ ಹಾಳಾಗೋಗ್ಲಿ, ನಿನ್ ವಂಶ ನಿರ್ವಂಶ ಆಗ್ಲಿ, ನಿನ್ಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಅಂದ್ಬಿಟ್ಟು. ಇವತ್ತಿನ ಕಾಲದಲ್ಲಿ ಕಲುಷಿತವಾದ ವಾತಾವರಣದಲ್ಲಿ ನಮ್ ಶಾಪ ತಟ್ಟತ್ತೋ ಇಲ್ವೋ, ಆದ್ರೆ ಆಗಿನ ಕಾಲದಲ್ಲಿ ತುಂಬಾ ಸತ್ಯವಂತರಾಗಿರ್ತಿದ್ರು, ತುಂಬಾ ಭಕ್ತರಾಗಿರ್ತಿದ್ರು, ಪವರ್ಫುಲ್ ಆಗಿರ್ತಿದ್ರು. ಅವ್ರ ಶಾಪದಲ್ಲಿ ಕಣ್ಣೀರ್ ಹಾಕೊಂಡು ಉಸೂರನ್ ಅವ್ರೇನೋ ಒಂದ್ ಶಾಪ ಹಾಕಿದ್ದು ತಲತಲಾಂತರಗಳಿಗೆ ಕಂಟಿನ್ಯೂ ಆಗಿರುತ್ತೆ. ಖಂಡಿತ ಅದನ್ನ ನಾವು ಹೋಗ್ಸಕ್ ಸಾಧ್ಯನೇ ಇಲ್ಲ. ಈ ಕೌಂಟ್ಗಳನ್ನೆಲ್ಲ ಇಟ್ಕೊಳ್ಳೋದೆ ಹಾವುಗಳು. ನಾವ್ ಹೇಗ್ ಅದನ್ನ, ಅದೇ ಸರ್ಪ ಸಂಸ್ಕಾರನು ನಾವ್ ಯಾಕೆ ಮಾಡಿಸ್ತೀವಿ ಇದೆಲ್ಲ ದೋಷಗಳು ಬಂದಾಗ ಅಂದ್ರೆ, ನಮ್ಗೆ ದೋಷ ಹೋಗಿಸ್ಕೊಳ್ಳೋದಕ್ಕೆ ಸರ್ಪ ಸಂಸ್ಕಾರಗಳು ಮತ್ತೆ ಸರ್ಪದ ಕ್ರಿಯೆಗಳೆಲ್ಲ ಮಾಡಿಸ್ತೀವಿ. ಕರ್ಮಗಳನ್ನ ಹೋಗಿಸ್ಕೊಳ್ಳೋದಕ್ಕೆ ದೇವಾನುದೇವತೆಗಳ ಹತ್ರ ನಾವು ಹೆಲ್ಪ್ ತಗೊಳ್ತೀವಿ. ಬಟ್ ದೋಷ ಇಲ್ಲಿ ಹೋಗಿಸ್ಕೊಳ್ಳೇಬೇಕು ಅಂತಂದಾಗ ಇವ್ರಗಳ ಹತ್ರ ಹೋಗ್ಲೇಬೇಕು. ಹಾವುಗಳು ನಮ್ದೆಲ್ಲ ಇಟ್ಕೊಂಡಿರುತ್ತೆ ಲೆಕ್ಕ. ಇವ್ರು ಹೆಂಗೆ ನಮ್ ಸತ್ತ ನಂತರ ಕರ್ಮಗಳನ್ನ ಓದುತ್ತಾರೋ, ಅವರು ಭೂಮಿ ಕೆಳಗಡೆ ಇರೋರು ಕೂಡ ನಾವು ಭೂಮಿ ಮೇಲೆ ಮಾಡಿರೋದೆಲ್ಲ ದೋಷಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ನೀವು ಆ ಕ್ರಿಯೆಗಳನ್ನ ಮಾಡ್ಕೊಳ್ಳೇಬೇಕು. ನೀವು ಆ ಪಿತೃಲೋಕಕ್ಕೆ ನಾವೇನ್ ಮಾಡ್ತೀವಿ ಅನ್ನೋದನ್ನು ಕೂಡ ಸರ್ಪಗಳು ನಿಮ್ದು ಲೆಕ್ಕ ಇಟ್ಕೊಳ್ತಾ ಹೋಗುತ್ತೆ. ಮತ್ತೆ ಈಗ ಎಷ್ಟೊಂದು ಸಂದರ್ಭದಲ್ಲಿ ಈಗ ಕೆಲವರು ಅಟ್ಯಾಚ್ ಆಗಿರ್ತಕ್ಕಂಥ, ಈಗ ಫಾರ್ ಎಕ್ಸಾಂಪಲ್ ಒಂದು ಕುಟುಂಬದವರು ಯಾರೋ ಅವ್ರಿಗೊಬ್ರು ಬೆಸ್ಟ್ ಫ್ರೆಂಡ್ ಇದ್ರು ಅಥವಾ ಯಾರೋ ಸ್ನೇಹಿತರಾಗಿದ್ರು, ಅವರೆಲ್ಲೋ ತೀರ್ಕೊಂಡಿದ್ದಾರೆ ಅಥವಾ ಅವ್ರು ಪ್ರೀತಿಸ್ತೋರಾಗಿದ್ರು, ಅವ್ರುಗಳಿಗೆಲ್ಲ ಮಾಡ್ಬೋದಾ? ಮಾಡ್ಬೋದು, ಖಂಡಿತ. ಅವ್ರ ನಕ್ಷತ್ರ ರಾಶಿ ಕಂಡಿಡ್ಕೊಂಡು ಅಥವಾ ಇಲ್ದಿದ್ರು ಅವ್ರ ನಾಮಬಲ ನಾಮಕ್ಕೆ ಇಟ್ಕೊಂಡು
ಅವ್ರಿಗೆ ಈ ರೀತಿ ಅಂತ. ಇದೆಲ್ಲ ಎನರ್ಜಿ ನಿಮ್ಗೆ ಅವ್ರ ನಕ್ಷತ್ರ ರಾಶಿ ಮರ್ತೋಗಿದೆ ಅನ್ಕೊಳ್ಳಿ, ಅಥವಾ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ, ಬಟ್ ನಿಮ್ ಮನಸ್ಸಿನಲ್ಲಿ ಊಹಿಸ್ಕೊಳ್ಳಿ ಅವ್ರನ್ನ. ಅವಾಗ ಆ ಎನರ್ಜಿನೇ ಹೋಗೋದು ಎಲ್ಲ ಕಡೆ. ಇವನ್ ನೀವು ಇಲ್ಲಿ ಪೂಜೆ ಮಾಡಿದ್ರಿಂದ ಪೂಜೆ ನಿಜವಾದ್ದೇ ಏನು ಹೋಗಲ್ವಲ್ಲ ಅಲ್ಲಿಗೆ, ಇಲ್ಲೇನೋ ಇಲ್ಲಿ ಪಿಂಡ ಪ್ರದಾನ ಮಾಡೋದು ನಿಜವಾಗ್ಲೂ ಹೋಗುತ್ತಾ ಲೋಕಕ್ಕೆ? ದಿಸ್ ಎನರ್ಜಿ ಗೋಸ್ ದೇರ್. ಸೊ ಆ ಎನರ್ಜಿ ನಿಮ್ ಭಕ್ತಿಯಿಂದ, ಪ್ರೀತಿಯಿಂದ, ಯಾವ ತಾತ, ಯಾವ ಮುತ್ತಾತ, ಯಾವ ಫ್ರೆಂಡು, ಯಾರಿಗೇನಾಗಿತ್ತು, ನೀವು ತುಂಬಾ ಪ್ರೀತಿಸಿದ ವ್ಯಕ್ತಿಗೆ ಯಾರಿಗೂ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ, ಅಥವಾ ಅವ್ರ ಮನೇಲೇ ಮಾಡ್ಲಿ ಅಂತೇನಲ್ಲ, ತಪ್ಪೇನಿಲ್ಲ, ಇದು ತುಂಬಾ ಪುಣ್ಯ ಕಾರ್ಯ. ಅವರೇ ಮಾಡ್ಲಿ ಅಂತ ಕಾಯ್ದೆ ನೀವು ಹೋಗಿ ಮಾಡೋದಿದೆಯಲ್ಲ, ಅದು ತುಂಬಾ ಪುಣ್ಯ ಕಾರ್ಯ. ಅದನ್ನ ನೀವು ಮಾಡ್ಬೇಕು. ಅವಾಗ ನಿಮ್ಮನೇಲಿ ಅನೇಕ ದೋಷಗಳು ಕಮ್ಮಿ ಆಗತ್ತೆ. ಮತ್ತೆ ಈಗ ಎಷ್ಟೊಂದು ಸಂದರ್ಭದಲ್ಲಿ ಕಾರ್ಯಗಳು ಮನೆಯಲ್ಲಿ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈಗ ಗೋಕರ್ಣನೋ ಬೇರೆ ಎಲ್ಲೋ ಹೋಗಿ ಮಾಡಿಸ್ಕೊಂಡ್ಬರೋದು ಇದೆಲ್ಲ ಇರುತ್ತಲ್ಲ. ಈಗ ಗೋಕರ್ಣ ಕಡೆ ಎಲ್ಲ ಗೋಕರ್ಣಲ್ಲೂ ಕೂಡ ಹೋದಾಗ ಅಲ್ಲಿ ಚಾರ್ಜಸ್ ಕೂಡ ಏನ್ ಕಮ್ಮಿ ಇರಲ್ಲ. ತುಂಬಾ ಅದನ್ನೇ ಹೇಳ 30,000 40,000 1 ಲಕ್ಷದ್ದೆಲ್ಲ ಕಮ್ಮಿ. 1.5 ಲಕ್ಷ ಕೇಳಿದ್ರು ನನಗೂ ಕೂಡ. ನಾ ಫಸ್ಟ್ ಅಂದೆ ಇಲ್ಲ, ನಾ ಕಾಶಿಗೆ ಹೋಗಿ ಮಾಡಿಸ್ಕೊಳ್ತೀನಿ ಅಂತ. ಅಲ್ಲಿ ಹೋಗಿ ಪುರೋಹಿತ್ರನ ಅದು ನೀಟಾಗಿ ಯಾರು ಮಾಡ್ತಾರೆ ಅವ್ರನ್ನ ಹುಡುಕಿ ಅವ್ರಿಗೆ ಹೇಳಿ, ನೀವು ಶ್ರದ್ಧಾ ಭಕ್ತಿ, ಆಕ್ಚುಲಿ ನಾವು ಅವ್ರಿಗೆ ಸಂಕಲ್ಪ ತಗೊಂಡು ಅವ್ರ ಕೈಗೆ ಕೊಟ್ಬಿಡ್ತೀವಿ, ನಾವು ಹೆಣ್ಮಕ್ಳು ಮಾಡೋಂಗಿಲ್ಲ ಅಂತ. ಅವರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರ ನೋಡ್ಕೋಬೇಕು. ಯಾವ್ದೋ ಫೋನ್ ಬರುತ್ತೆ, ಹೋಗ್ತಾರೆ, ಇನ್ನೆಲ್ಲೋ ಹೋಗ್ತಾರೆ, ಅಂತಾರೆ. ಕರೆಕ್ಟಾಗಿ ಆಮೇಲೆ ಅವ್ರು ಹೇಳಿದ್ರ ಇಲ್ವಾ ಅನ್ನೋದು ನೋಡ್ಕೋಬೇಕು. ಹೆಸರನ್ನ, ಎನರ್ಜಿನ ಕರೆಕ್ಟಾಗಿ ಮಾಡಿಸ್ತಾರ ಅಂತ. ಅಲ್ಲ ರೂಪಾಜಿ, ಈಗ ಗೋಕರ್ಣಗೆ ಹೋಗಿ ಒಂದ್ 50,000ನೋ 1 ಲಕ್ಷನೋ ಕೊಟ್ಟು ಮಾಡಕ್ಕೆ ಆಗದೆ ಇದ್ರೆ ಪರಿಸ್ಥಿತಿ ಬೇಡ ಹಂಗ್ ಮಾಡಿಸ್ಲು ಬೇಡಿ. ನಾನು ಈಗ ಓಪನ್ ಆಗಿ ಹೇಳ್ತಾ ಇದೀನಿ. ಯಾರು ಅತಿ ಆಸೆ ಪಟ್ಕೊಂಡು ನಿಮಗ್ ಲಕ್ಷಗಳಲ್ಲಿ ಸಾವಿರಗಳಲ್ಲಿ ಹಂಗ್ ಕೇಳ್ತಾರೋ ಹಂಗ್ ದಯವಿಟ್ಟು ಮಾಡಿಸ್ಬೇಡಿ. ಒಳ್ಳೆ ಪುರೋಹಿತ್ರನ, ಅದಕ್ಕೆ ನೀವು ಮೊದ್ಲಿಂದಾನೇ ಒಳ್ಳೆ ಡಾಕ್ಟರ್ನ ಹೆಂಗ್ ಹುಡುಕಿ ಇಟ್ಕೋತಿರೋ ಹಂಗೆ ಒಳ್ಳೆ ಪುರೋಹಿತ್ರನ ಹುಡುಕಿ ಇಟ್ಕೋಬೇಕು ಲೈಫಲ್ಲಿ ನೀವು. ಅವರು ಗೊತ್ತಿಲ್ಲ ಅಂದ್ರೂ ಒಂದಷ್ಟು ರಿಸರ್ಚ್ಗಳನ್ನ ಮಾಡಿ ನೋಡಿ, ನಮ್ ಕುಟುಂಬಕ್ಕೆ ಹಿಂಗ ಆಗ್ಬೇಕು, ಒಳ್ಳೇದು, ದಯವಿಟ್ಟು ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅದನ್ನ ಮಾಡಿಸ್ಕೊಡ್ತಾರೆ. ಅವ್ರು ಬಡವರಿಗೆ ನೀವು ದಾನ ಕೊಡಿ, ಅವತ್ತಿನ ದಿನ ನೀವು ಬಟ್ಟೆ ದಾನ ಕೊಡಿ, ಪಂಚಶಲ್ಯ ಕೊಡಿ, ಅದೆಲ್ಲ ಕೊಡಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ. ಬಟ್ ಅವ್ರು ಏನೇ ಮಾಡಿದ್ರು ನಿಮ್ಮ ಫೀಲಿಂಗ್ ಎನರ್ಜಿ ಕನೆಕ್ಟ್ ಆಗ್ತಿರಲ್ಲ ಕಾರ್ಯದಲ್ಲಿ ಕೂತು, ದಟ್ ಈಸ್ ಇಂಪಾರ್ಟೆಂಟ್. ನೀವು ಕೇರ್ಲೆಸ್ ಆಗಿ ಏನೋ ಮಾಡ್ಕೊಳ್ಳಿ, ನಮ್ಮ ಮಗು ಅಳ್ತಾ ಇದೆ ಅದೇನೋ ಮಾಡ್ಬೇಕು, ನಮ್ಮ ಯಜಮಾನ್ರಿಗೆ ಇಟ್ಕೊಡ್ಬೇಕ್ರಿ, ಅಥವಾ ಯಜಮಾನ್ರು ಹೆಂಡತಿಗೆ ಈ ತರ ಡಿಸ್ಟರ್ಬೆನ್ಸ್ ಇಟ್ಕೋಬೇಡಿ ನೀವು. ಅವರು ನಿಮ್ ಪರವಾಗಿ ಮಾಡೋ ಅಂತ ಪುರೋಹಿತರ ಪಕ್ಕದಲ್ಲಿ ಕೂತಿರ್ತಾರೆ. ಬಟ್ ಯೋರ್ ಎನರ್ಜಿ, ನಿಮ್ಮ ಕೃತಜ್ಞತಾ ಮನೋಭಾವನೆ, ನಿಮ್ಮ ನಮ್ರತೆ, ನಿಮ್ಮ ಶರಣಾಗತಿ ಬಹಳ ಮುಖ್ಯ. ಆಮೇಲೆ ತುಂಬಾ ದುಡ್ಡು ಖರ್ಚು ಮಾಡಿ ಕಾರ್ಯ ಮಾಡಿಸ್ಬಿಡಿ, ಅದೆಲ್ಲ ಸುಳ್ಳು. ನೀವು ಪಿತೃದೋಷಕ್ಕೆ 2-3 ಸತಿ ಮಾಡಿಸಿದ್ರು ಪರವಾಗಿಲ್ಲ, ಕಮ್ಮಿ ದುಡ್ಡಲ್ಲಿ. ಯಾರೋ 1 ಸತಿ ಮಾಡಿಸಿದ್ರು ಇಷ್ಟು ದೊಡ್ಡದು ಆಡಂಬರವಾಗಿ ಮಾಡ್ತೀನಿ ಅನ್ನೋದು ಏನಿರಲ್ಲ. ಈಗ ಹುಣ್ಣಿಮೆ, ಗ್ರಹಣಗಳು ಅಥವಾ ಅಮಾವಾಸ್ಯೆ ದಿನ ಅಂದ್ರೇನೆ ಅಂತ ಟೈಮಲ್ಲಿ ಸ್ವಲ್ಪ ಈ ಡಾರ್ಕ್ ಎನರ್ಜೀಸ್ ಎಲ್ಲ ಜಾಸ್ತಿ ಇರುವಂತ ಟೈಮ್. ಮಹಾಲಯ ಅಮಾವಾಸ್ಯೆ ಅಂತದ್ದು ವರ್ಷಕ್ಕೆ ಒಂದಿನ ಬರ್ತಕ್ಕಂಥದ್ದು, ತುಂಬಾ ಸ್ಟ್ರಾಂಗ್ ಅವತ್ತಿನ ದಿನ. ಸೊ ಆಕ್ಚುಲಿ ಮಹಾಲಯ ಅಮಾವಾಸ್ಯೆ ದಿನ ಏನ್ ನಡೆಯುತ್ತೆ? ನಿಜವಾಗ್ಲೂ ನಮ್ಮ ಪಿತೃಗಳು ಈ 10 ದಿನ ಬಂದಿರ್ತಾರ? ಅಂದ್ರೆ ಅವ್ರಗಳಿಗೆ ಅಂತ ಇದೊಂದು ದಿನ. ಇವಾಗೆಲ್ಲ ದೇವಾನುದೇವತೆಗಳು ಭೂಲೋಕಕ್ಕೆ ಬಂದು ಹೋಗೋದಕ್ಕೆ ಒಂದು ಎನರ್ಜೆಟಿಕಲ್ ದಿನ ಯಾವುದು ಅಂತಿದೆಯೋ, ಮಹಾಲಯ ಅಮಾವಾಸ್ಯೆನಲ್ಲಿ ಪಿತೃಗಳು ಅವ್ರ ಲೋಕ ಆಕ್ಟಿವ್ ಆಗಿರುತ್ತೆ ಅಂತ. ಆ ಲೋಕದವ್ರಿಗೆ ಅವತ್ತಿನ ದಿನ ನಾವು ಒಂದು 15 ದಿನ ಟೈಮ್ ಇರುತ್ತೆ. ಬಟ್ ಮಹಾಲಯ ಅಮಾವಾಸ್ಯೆ ದಿನ ಎಲ್ಲರೂ ಸಲ್ಲಿಸ್ತಾರೆ ಅದನ್ನ. ಅದಕ್ಕೆ ಮುಂಚೆ ಈಗ ನವರಾತ್ರಿ ಪ್ರಾರಂಭವಾಗಕ್ಕೆ ಮುಂಚೆ ಅದು ಮಹಾಲಯ ಅಮಾವಾಸ್ಯೆ ಬರುತ್ತೆ. ಅವಾಗ ಆ ತಿಂಗಳಲ್ಲಿ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋತೀವಿ. ಅನೇಕರು ಕಾರ್ಯಗಳನ್ನ ಮಾಡ್ಬೇಕಾದವ್ರು, ಏನೂ ಗೊತ್ತಿಲ್ಲ ನನಗೆ ಡೇಟು ಅನ್ನೋರು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ಕೋತಾರೆ. ಯಾಕೆಂದ್ರೆ ಪಿತೃಗಳೆಲ್ಲರೂ ಆಕ್ಟಿವ್ ಆಗಿರ್ತಾರೆ ಅಂತ ಅನ್ಬಿಟ್ಟು. ಸೊ ಇದೆಲ್ಲ ಮಹಾಲಯ ಅಮಾವಾಸ್ಯೆ ಆದ್ಮೇಲೆ ನೋಡಿ ನೆಕ್ಸ್ಟ್ ಕನೆಕ್ಟ್ ಆಗತ್ತೆ. ಇಲ್ಲಿಂದ ಹೋಗ್ತಾ ಹೋಗ್ತಾ ದೀಪಾವಳಿಗೆ ಅವರೆಲ್ಲ ಇಲ್ಲಿ ಬಂದು ದೀಪಾವಳಿಲಿ ಆಕಾಶಕ್ಕೆ ಮತ್ತೆ ಹೋಗ್ಲಿ ಅಂತ ನಾವು ಹೂಗುಚ್ಛಗಳು ಹಾಕ್ತಿವಲ್ಲ, ಪ್ರತೀತಿ ಅದೊಂದಿದೆ. ಇನ್ನೊಂದು ರಾಮ ಹೋಗೋದಕ್ಕೆ ದಾರಿ ತೋರ್ಸೋದಕ್ಕೆ ಹೂಗುಚ್ಛಗಳು ಹಾಕಿದ್ರು ಅನ್ನೋದಿದೆ. ಸೊ ಈ ಪಿತೃಗಳೆಲ್ಲ ಪಿತೃಲೋಕಕ್ಕೆ ಮತ್ತೆ ವಾಪಸ್ ಟ್ರಾವೆಲ್ ಮಾಡಕ್ಕೆ, ಬೆಳಕು ಕೊಡಕ್ಕೆ ನಾವು ದೀಪಗಳನ್ನ ಹಚ್ತಿದೀವಿ ಅಂತಾನು ಬರುತ್ತೆ. ಆ ತರದ್ದೆಲ್ಲ 2-3 ತರ ಪ್ರತೀತಿಗಳಿದೆ. ಮತ್ತೆ ಈ ಪಿತೃಪಕ್ಷಗಳಲ್ಲಿ ಈಗ ಓಕೆ, ಅವ್ರ ತಾತನೋ ಮುತ್ತಾತನೋ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ರೆ, ಬಂಗಾರನೋ ಲ್ಯಾಂಡ್ ಗಿಂಡ್ ಎಲ್ಲ ಕೊಡ್ಸಿದ್ರೆ, ಅಂತ ಟೈಮಲ್ಲಿ ತುಂಬಾ ಜನರು ಪ್ರೀತಿ ಜಾಸ್ತಿಯಾಗಿ ಪೂಜೆಗಳು ಮಾಡ್ತಾರೆ. ಕೆಲವರು ನಮ್ ತಾತ ಏನ್ ಮಾಡಿದಾನೆ, ನಮ್ ಇವ್ರೇನ್ ಮಾಡಿದಾರೆ ಅಂತ ಅವ್ರು ಏನು ಮಾಡ್ತಿದ್ರೆ ಕೆಲವೊಂದ್ಸರಿ ಅವ್ರ ಪೂಜೆಗಳು ಮಾಡಲ್ಲ.
ಕೋಪ ಮಾಡ್ಕೋತಾರ. ಇನ್ನೊಂದೇ ನಮ್ ತಾತ ಸರಿಗಿರ್ಲಿಲ್ಲ, ನಮ್ಮನ್ ಚೆನ್ನಾಗ್ ಬೈತಿದ್ದ, ನಮ್ ತಾತ ಹಂಗ್ ಮಾಡಿದ್ರು ಹಿಂಗ್ ನಾನು ಹೇಳ, ಅವ್ರನ್ನ ಮೀರಿದ್ ನೀವು ಒಳ್ಳೆ ವ್ಯಕ್ತಿಗಳಾಗಿ, ನಿಮ್ ತಾತ ಹಂಗ್ ಮಾಡಿದ್ರು ಸರಿ, ನೀವು ಹಂಗೆ ಮಾಡ್ಬೇಕು ಅಂತಿಲ್ಲ. ನೀವು ಮಾಡೋದ್ರಿಂದ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ಬಾರ್ದಲ್ವಾ? ಆಯ್ತು, ನಿಮ್ ತಾತ ತಪ್ಪು ಮಾಡಿದ್ರು, ಅವ್ರಿಗೆ ಬುದ್ಧಿ ಇರ್ಲಿಲ್ಲ, ಇನ್ನೊಂದ್ ಜನ್ಮ ಸಿಗತ್ತೆ. ನೀವು ಮುಂದಕ್ಕೆ ಒಳ್ಳೇದು, ನಿಮ್ಮ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಮಾಡ್ಬೇಕು ಅಂದಾಗ ಅವ್ರೇನೋ ತಪ್ಪು ಮಾಡಿದ್ರು, ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ. ನೀವ್ ಅದನ್ನ ಸರಿಪಡಿಸಿ. ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಮಕ್ಕಳು, ನೆಕ್ಸ್ಟ್ ಜನರೇಷನ್ ಅವರು ಅದನ್ನ ಕಲ್ತ್ಕೊಂಡು ಹೋಗ್ತಾರೆ. ಆಸ್ ಯೂಶುವಲ್ ಪ್ರತಿಯೊಂದು ಪಾಡ್ಕಾಸ್ಟ್ ಕೂಡ ನಿಮ್ಮೊಟ್ಟಿಗೆ ಅದ್ಭುತ. ನನ್ನ ಪುಣ್ಯ. ಎಲ್ರಿಗೂ, ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಆಗಿರಲಿಲ್ಲ, ತಪ್ಪು ತಿಳ್ಕೊಬೇಡಿ. ಬಟ್ ನೀವೆಲ್ಲ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಆನ್ಸರ್ ಮಾಡ್ತೀರಾ, ಎಷ್ಟು ಪ್ರೀತಿಯಿಂದ ನಿಮ್ಮ ಅಭಿಮಾನನ ವ್ಯಕ್ತಪಡಿಸ್ತೀರಾ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಎಲ್ಲ ಓದಿರ್ತೀನಿ, ಕೆಲವು ಸಮಯ ನಾನು ರಿಪ್ಲೈ ಮಾಡಿದಿರು ರಾಜೇಶ್ ಜಿ ಅವ್ರು ರಿಪ್ಲೈ ಮಾಡಿರ್ತಾರೆ. ಆದರೆ ನಿಮ್ಮೆಲ್ಲರ ಜೀವನನೂ ಬ್ಯೂಟಿಫುಲ್ ಆಗಿ ಸಂತೋಷಮಯವಾಗಿರಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು.